ವಾಮಾಹುರ್ದೇವೀಂ ದ್ರುಹಿಣಗೃಹಿಣೀಮಾಗಮವಿದಃ ಹರೇಃ ಪತ್ನೀಂ ಪದ್ಮಾಂ ಹರಸಹಚರೀಮದ್ರಿತನಯಾಂ ತುರೀಯಾ ಕಾಪಿ ತ್ವಂ ದುರಧಿಗಮನಿಸ್ಸೀಮ ಮಹಿಮಾ ಮಹಾಮಾಯಾ ವಿಶ್ವಂ ಭ್ರಮಯತಿ ಪರಬ್ರಹ್ಮ ಮಹಿಷೀ. ಶರದಿಂದು ವಿಕಾಸಿ ಮಂದಹಾಸಾಂ ಸ್ಫುರದಿಂದೀವರಲೋಚನಾಭಿರಾಮಾಂ ಅರವಿಂದ ಸಮಾನ ಸುಂದರಾಸ್ಯಾಂ ಅರವಿಂದಾಸನ ಸುಂದರೀಮುಪಾಸೆ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣಃ ಪರೋ ವ್ಯಕ್ತಾದ್ ಅಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ನಮಸ್ಸಭಾಯಿ. ಮಹನೀಯ ಬಂಧುಗಳೇ, ಮೂರನೇ ದಿವಸ ಗೀತೆಯ ಆತ್ಮಸಂಯಮ ಯೋಗಾಧ್ಯಾಯದ ಮುಂದುವರಿದ ಭಾಗ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನೆ ತುಷ್ಯತಿ. ಇಲ್ಲಿಯವರೆಗೆ ನಿನ್ನೆ ವಿವರಣೆ ಮಾಡಿದ್ದಾಗಿದೆ. ಸುಖಮಾತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ ಯಂ ಲಬ್ಧ್ವಾ ಚ ಆಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಮೊದಲು ಹೇಳಿದ ರೀತಿಯಲ್ಲಿ ಈ ಯೋಗಾಭ್ಯಾಸವನ್ನು ಮಾಡ್ತಾ 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 ಅತ್ಯಂತ ಕಠಿಣವಾದ ಮಾರ್ಗ ಅಂತ ಅನಿಸುತ್ತೆ ಆರಂಭದಲ್ಲಿ. ಸುಲಭವಾದ ಮಾರ್ಗ ಆಗಿಬಿಟ್ರೆ ಎಲ್ಲರೂ ಮಾಡಿಬಿಡ್ತಾರೆ, ಆವಾಗ ಅದಕ್ಕೆ ಮೂಲ್ಯವಿರುವುದಿಲ್ಲ. ಅದರ ಒಂದು ಮಹತ್ವ ಕೇಳಿಸಲ್ಲ ಸರಿಯಾಗಿ. ಹಾಂ, ಯೋಗದ ಅಭ್ಯಾಸವನ್ನು ಮಾಡಬೇಕಾದ್ರೆ ನಿರಂತರವಾದಂಥ ಅಭ್ಯಾಸ ಅನ್ನುವಂಥದ್ದು ಪ್ರಾಧಾನ್ಯವನ್ನು ಪಡ್ಕೊಂಡಿರುತ್ತೆ. ಇವಾಗ ನೀವು ನೋಡಬಹುದು, ಶಾರೀರಿಕ ವ್ಯಾಯಾಮ ರೂಪದ ಯೋಗ ಅನ್ನುವಂಥದ್ದು ಏನಿದೆಯೋ ಇದನ್ನೇ ನಾವು ನೋಡ್ತಾ ಇದ್ದರೆ ಈ ಆಸನಗಳ ಒಂದು ಸಿದ್ಧಿ ಆಗಬೇಕಾದ್ರೆ ಅನೇಕ ದಿನಗಳವರೆಗೆ ಅದನ್ನು ಮಾಡ್ತಾ 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 ಅದರಲ್ಲಿ ಸಿದ್ಧಿ ಮತ್ತು ಪಾರಮ್ಯವನ್ನು ಪಡೆಯಲಿಕ್ಕೆ ಸಾಧ್ಯ. ಆ ರೀತಿ ಮಾಡಿದಾಗ ಶರೀರ ಸೌಷ್ಠವ, ಶರೀರದ ಒಂದು ಆರೋಗ್ಯ, ಜೊತೆಗೆ ಈ ಜೀರ್ಣಶಕ್ತಿ, ಪಚನಕ್ರಿಯೆ ಇತ್ಯಾದಿಗಳೆಲ್ಲ ಬಹಳ ಅತ್ಯದ್ಭುತವಾದ ರೀತಿಯಲ್ಲಿ ಬೆಳೆದು ಬಂದಿರುವಂಥದ್ದು, ಎಲ್ಲರ ಅನುಭವಕ್ಕೆ ಇರುವಂಥದ್ದು. ಇದು ಕೇವಲ ಶಾರೀರಿಕ ವ್ಯಾಯಾಮದಲ್ಲೇನಿಗೆ ಇಷ್ಟೊಂದು ಅಭ್ಯಾಸ ಬೇಕಾಗಿರುವಾಗ ಇನ್ನು ಮಾನಸಿಕವಾಗಿ ಇರುವಂತಹ ಯೋಗ, ಮಾನಸಿಕವಾದಂತಹ ಯೋಗ ಅಂತ ಹೇಳಿದರೆ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಬೇಕಾಗುವಂತಹ ಯೋಗಗಳು ಯಾವುದಿದ್ದಾವೋ ಅವುಗಳೆಲ್ಲವುಗಳ ಒಂದು ಅಭ್ಯಾಸ, ನಿರಂತರಾಭ್ಯಾಸ. 4 ದಿವಸ ಯೋಗ ಮಾಡೋದು, 5ನೇ ದಿವಸ ಬಿಡೋದು ಮಾಡುವಂಥದ್ದಲ್ಲ. ಇದು ಅನೇಕ ಜನ್ಮ ಸಂಸಿದ್ಧಸ್ತತೋ ಯಾತಿ ಪರಾಂಗತಿಂ ಅಂತ ಹೇಳ್ತಾರೆ. ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮಗಳವರೆಗೆ ಇವುಗಳ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಹಾಗೆ ಮಾಡ್ತಾ ಮಾಡ್ತಾ ಯೋಗಾಭ್ಯಾಸದಲ್ಲಿ ಅವನು ನಿಜವಾದ ಯೋಗಿಯಾದರೆ, ಯೋಗಿ ಅಂದರೆ ಯುಕ್ತನಾದರೆ, ಯೋಗಯುಕ್ತನಾದಾಗ, ಯೋಗಯುಕ್ತನಾಗುವುದು ಅಂತ ಹೇಳಿದರೆ ಅವನು ನಿಜವಾಗಿ ಮನಸ್ಸನ್ನು ನಿಗ್ರಹ ಮಾಡುವ ಸಾಮರ್ಥ್ಯ ಪಡೆದರೆ ಅವನು ಯೋಗಿ. ಕೇವಲ ಆಸನಾದಿಗಳ ಸಿದ್ಧಿಯನ್ನು ಮಾಡಿಕೊಂಡ ಮಾತ್ರದಿಂದ ಅವನು ಯೋಗಿ ಆಗಲಾರ. ಅಂತಹ ಯೋಗ ಅನ್ನುವಂಥದ್ದು ಮಾನಸಿಕ ಯೋಗಕ್ಕೆ ಪೂರ್ವ ಸೋಪಾನವಾಗಿ ಇರುತ್ತೇ ಹೊರತುನುವೆ ಅಲ್ಲಿಗೆ ನಿಂತು ಬಿಟ್ಟರೆ, ಇದೇ ಕೃತಕೃತ್ಯತೆ ಅಂತ ತಿಳ್ಕೊಂಡು ಬಿಟ್ಟರೆ, ನಾವು ಮಂದಿರಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಲಿಕ್ಕೆ ಹೊರಟವರು ಮೆಟ್ಲು ಹತ್ತಿ ಹೋಗ್ತಾ ಇರಬೇಕಾದ್ರೆ 4 ಮೆಟ್ಲು ಹತ್ತಿದಾಗ ಒಂದು ಅಂತರ, ಒಂದು ಸ್ಟೆಪ್ ಮುಗಿಯುತ್ತೆ.
ಇನ್ನು 5ರಿಂದ 6, 7, 8 ಹೀಗೆ ಹೋಗಬೇಕು. 100 ಮೆಟ್ಲು ಹೋಗಬೇಕು. 100 ಮೆಟ್ಲು ಹೋಗುವಾಗ ನಾವು 4-5 ಮೆಟ್ಲು ಹತ್ತಿ ಒಂದು ಅಂತರದಲ್ಲಿ ನಿಂತಾಗ ಅದೇ ಕೃತಕೃತ್ಯತೆ ಅಂತ ಹೇಳಿದರೆ ಭಗವದ್ ದರ್ಶನ ಆಗುತ್ತೋ? ಆಗೋದಿಲ್ಲ ತಾನೆ. ಹಾಗೇನೆಯೇ ಯೋಗದಲ್ಲೂ ಕೂಡ ಅನೇಕ ಸ್ತರಗಳಿದ್ದಾವೆ. ಆ ಸ್ತರಗಳ ಅನುಸಾರವಾಗಿ ಇವನು ಯೋಗವನ್ನು ಮಾಡ್ತಾ ಹೋದಾಗ ಆಯಾಯ ಸ್ತರಕ್ಕೆ ಅನುಗುಣವಾದಂತಹ ಒಂದು ಮಾನಸಿಕ ಶಾಂತಿ ಅವನಿಗೆ ಸಿಗುತ್ತಾ ಹೋಗುತ್ತೆ. ಆ ರೀತಿಯಾಗಿ ಸಿಗಬೇಕಾದ್ರೆ ಅದನ್ನೇ ಹೇಳ್ತಾರೆ, ಸುಖಂ ಆತ್ಯಂತಿಕಂ ಎತ್ತದ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ. ಅಂದರೆ ಸುಖಂ ಆತ್ಯಂತಿಕಂ ಎತ್ತದ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ. ಯಾವ ಸುಖ ಅಂತ ಕೇಳಿದರೆ ಇಂದ್ರಿಯ ಸುಖಗಳಿದ್ದಾವಲ್ಲ, ಇಂದ್ರಿಯ ಸುಖಗಳನ್ನೆಲ್ಲ ವೈಷಯಿಕ ಸುಖ ಅಂತ ಹೇಳ್ತಾರೆ. ವೈಷಯಿಕ ಸುಖ ಅಂತ ಹೇಳಿದರೆ ಏನು? ಶಬ್ದಸ್ಪರ್ಶರೂಪ ರಸಗಂಧರೂಪ ಪ್ರಪಂಚದಲ್ಲಿ ಇರುವ ಸುಖವೆಲ್ಲ ವೈಷಯಿಕ ಸುಖ. ಅಂದರೆ ವಿಷಯದಿಂದ ಬಂದಿರುವಂತಹ ಸುಖ ವೈಷಯಿಕ ಸುಖ. ವಿಷಯ ಅಂತ ಹೇಳಿದರೆ ಶಬ್ದಸ್ಪರ್ಶಾದಿ ಪಂಚ ಇಂದ್ರಿಯ ಗ್ರಾಹ್ಯವಾದ ವಿಷಯಗಳೇ ವಿಷಯ. ಆ 5 ಬಿಟ್ಟು ಬೇರೆ ಪ್ರಪಂಚವೇ ಇಲ್ಲ. ಪ್ರಪಂಚ ಸಂಪೂರ್ಣ ಈ 5 ವಿಷಯದಲ್ಲೇ ಅಂತರ್ಗತವಾಗಿರುವಂಥದ್ದು. ಈ ಪ್ರಾಪಂಚಿಕ ವಿಷಯದಿಂದ ಬಂದ ಸುಖ ಏನಿದೆಯೋ ಆ ಸುಖ ನಿಜವಾದ ಸುಖವಲ್ಲ. ಆ ಸುಖದಲ್ಲೂ ಸುಖ ಏನೋ ಇದೆ. ಸುಖವನ್ನು ಅನುಭವಿಸುವಷ್ಟು ಹೊತ್ತು ಸ್ವಲ್ಪ ಆನಂದವೇನೋ ಇರುತ್ತೆ. ಆನಂದ ಬೇರೆ, ಸುಖ ಬೇರೆ. ಏನು ಮೂರ್ತಿಯವರು ಹೀಗೆ ಹೇಳಿಬಿಟ್ರು ಅಂತ ಆಶ್ಚರ್ಯವಾಗಬಹುದು. ಆನಂದ ಬೇರೆ, ಸುಖ ಬೇರೆ ಅಂದರೆ ಆನಂದದಲ್ಲೂ ಸುಖ ಇದೆ, ಸುಖದಲ್ಲೂ ಆನಂದ ಇದೆ ತಾನೆ, ಹೇಗೆ ವ್ಯತ್ಯಾಸವಾಗುತ್ತೆ ಅಂತ ಕೇಳಿದರೆ, ಸುಖವೆಲ್ಲ ಆನಂದವಾಗಲಿಕ್ಕೆ ಸಾಧ್ಯವಿಲ್ಲ, ಆನಂದ ಸುಖವಾಗಲಿಕ್ಕೆ ಸಾಧ್ಯ ಇದೆ. ಹೇಗೆ ಅಂತ ಕೇಳಿದರೆ, ಈಗ ಒಬ್ಬ ಲಾಯರ್ ಆಗಿರ್ತಾನೆ. ಲಾಯರ್ ಆಗಿದ್ದವನಿಗೆ ಇಂಗ್ಲೀಷ್ ಬರುತ್ತೆ. ಲಾಯರ್ ಆದವರಿಗೆ ಎಲ್ಲರಿಗೂ ಇಂಗ್ಲೀಷ್ ಬರುತ್ತೆ ಅಂದ ಮಾತ್ರಕ್ಕೆ ಇಂಗ್ಲೀಷ್ ಬಂದವರೆಲ್ಲ ಲಾಯರ್ ಆಗ್ತಾರಾ? ಹೇಗೆ ಆಗೋದಿಲ್ವೋ? ಇಂಗ್ಲೀಷ್ ಬಂದವರೆಲ್ಲ ಲಾಯರ್ ಆಗೋದಕ್ಕೆ ಸಾಧ್ಯವಿಲ್ಲ, ಅಥವಾ ಡಾಕ್ಟರ್ ಆಗಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ವಿಶೇಷ ಪರಿಣತಿ ಇದ್ದಿರಬಹುದು. ಹಾಗೇನಿಗೆ ಇಲ್ಲೂ ಕೂಡ ಸುಖವೆಲ್ಲ ಆನಂದವಾಗಲಿಕ್ಕೆ ಸಾಧ್ಯವಿಲ್ಲ, ಆನಂದ ಮಾತ್ರ ಸುಖವಾಗಲಿಕ್ಕೆ ಸಾಧ್ಯ. ಏನು ವ್ಯತ್ಯಾಸ ಅಂತ ಕೇಳಬಹುದು. ಸುಖ ಅನ್ನುವಂಥದ್ದು ಜಾಯಮಾನವಾದ ಸುಖ. ಜಾಯಮಾನ ಅಂತ ಹೇಳಿದರೆ ಹುಟ್ಟುವಂಥದ್ದು. ಹುಟ್ಟುವಂಥದ್ದು ಅಂದರೆ ಅದಕ್ಕೆ ಯಾವುದೋ ಒಂದು ನಿಮಿತ್ತ ಇರುತ್ತೆ, ಒಂದು ಕಾರಣ ಇರುತ್ತೆ, ಒಂದು ಹೇತು ಇರುತ್ತೆ, ಒಂದು ಸಾಧನ ಇರುತ್ತೆ. ಅದೇ ವಿಷಯ. ವಿಷಯಗಳಿಂದ, ವಿಷಯಕ್ಕೂ ಇಂದ್ರಿಯಕ್ಕೂ ಸಂಬಂಧದಿಂದ ಒಳ್ಳೆ ರೂಪವನ್ನು ನೋಡಿದಾಗ, ಆಹಾ, ಆ ಒಂದು ಮಹಾತಾಯಿ ಶಾರದಾ ಪರಮೇಶ್ವರಿಯ ರೂಪವನ್ನು ನೋಡಿ ಕಣ್ತುಂಬಿಕೊಳ್ತಾರೆ. ಅಥವಾ ಹೊರನಾಡು ಅನ್ನಪೂರ್ಣೇಶ್ವರಿಯನ್ನು ನೋಡ್ತೀರಾ, ನೋಡಿದಾಗ ಅತ್ಯದ್ಭುತವಾದಂಥ ರೂಪ, 6 ಸೌಂದರ್ಯ. ಆ ಸೌಂದರ್ಯವನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಸೌಂದರ್ಯ ಲಹರಿಯನ್ನೇ ಹರಿಸಿಬಿಟ್ರು ಭಗವತ್ಪಾದರು. ಆ ಸೌಂದರ್ಯ ಅನ್ನುವಂಥದ್ದು ರೂಪವನ್ನು ನೋಡಿದಾಗ ಆಗುವಂಥ ಒಂದು ಸುಖ ಇದೆ. ಹಾಗೆ ಒಳ್ಳೆ ಸಂಗೀತವನ್ನು ಕೇಳಿದಾಗ ಒಳ್ಳೆ ರೀತಿಯಾದಂಥ ಸುಖ ಅನ್ನುವಂಥದ್ದು ಬರುತ್ತೆ. 24 ಗಂಟೆನೂ ಕೇಳ್ತಾ ಇದ್ದರೆ ಏನಾಗುತ್ತೆ? ಸ್ವಲ್ಪ ಹೊತ್ತು ಆಫ್ ಮಾಡಿಬಿಟ್ಟು ಹೊರಗಡೆ ಎಲ್ಲ ತಿರುಗಾಡಿ ಬರೋಣ, ಆಮೇಲೆ ಕೇಳೋಣ. ಯಾವುದೇ ಆದರೂ ಕೂಡ ವೈಷಯಿಕ ಸುಖ ಅನ್ನುವಂಥದ್ದು ಹುಟ್ಟಿದ್ದಾದ್ದರಿಂದ ಅದಕ್ಕೆ ಕೊನೆ ಇರಲೇಬೇಕು. ಅದು ಆತ್ಯಂತಿಕ ಸುಖವಾಗೋದಿಲ್ಲ, ಅತ್ಯಂತವಾದ ಸುಖ ಅನ್ನುವಂಥದ್ದು ಆಗೋದಿಲ್ಲ. ಒಂದು ಅಂಶದಲ್ಲಿ, ಒಂದು ಕಾಲದಲ್ಲಿ ಅದರಲ್ಲೂ ಜುಗುಪ್ಸೆ ಬರುತ್ತೆ. ಅಂದರೆ ವೈಷಯಿಕ ಸುಖವೆಲ್ಲ ನಮಗೆ ದುಃಖದಲ್ಲೇ ಪರ್ಯವಸಾನವಾಗುವಂಥದ್ದು. ಆದ್ದರಿಂದ ವೈಷಯಿಕ ಸುಖ ನಮಗೆ ಬೇಕಾಗಿಲ್ಲ, ಅದು ನಮಗೆ ಇದೆ, ಇಲ್ಲಿ ಕಾಣ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಈ ಸುಖವೇ ಪರಮ ಸುಖ ಅಂತ ಆಗಿದ್ದರೆ ನಾವು ಒದ್ದಾಡಬೇಕಾದಂಥ ಅಗತ್ಯವಿಲ್ಲ. ಆದರೆ ನಮಗೆ ಹಾಗಿದೆಯೋ? ಮೃಷ್ಟಾನ್ನ ಭೋಜನ ಮಾಡಿದರೆ ಸುಖವಿದೆ, ಆನಂದವಾಗುತ್ತೆ. ಎಷ್ಟು ದಿವಸ ಮಾಡ್ತೀರಾ? 1 ವಾರ ಕಂಟಿನ್ಯೂಸ್ ಆಗಿ ಮೃಷ್ಟಾನ್ನ ಭೋಜನ ಮಾಡಿದರೆ ಆಮೇಲೆ ಬೇಕಾಗೋದು ಕೇವಲ ಉಪ್ಪಿನಕಾಯೋ ಚಟ್ನಿಯೋ, ಇದು ಸಾಕಾಗುತ್ತೆ. ಆ ಊಟ ಬೇಡ ಅಂತ ಅನಿಸುತ್ತೆ. ಹಾಗೆ ಪ್ರತಿಯೊಂದು ಸುಖವೂ ಲೌಕಿಕವಾದ ಸುಖ, ಪ್ರಾಪಂಚಿಕವಾದ ಸುಖ ಎಲ್ಲವೂ ಕೂಡ ದುಃಖದಲ್ಲಿ ಪರ್ಯವಸಾನವಾಗುವುದು. ಇಷ್ಟ್ಯಾಕೆ? ಸ್ವರ್ಗ ಸುಖ ಇದೆ ತಾನೇ? ಅನುಭವಿಸಿದ್ದೀರೋ? ನೋಡಿದ್ದೀರೋ? ಕಲ್ಪನೆ ಮಾಡಿಕೊಳ್ಳೋದು, ಊಹೆ ಮಾಡಿಕೊಳ್ಳೋದು. ಸ್ವರ್ಗದಲ್ಲಿ ಹಾಗಿರುತ್ತೆ, ಹೀಗಿರುತ್ತೆ, ಇಂದ್ರವೈಭೋಗ ಅಂತ ನಾವು ಹೇಳ್ತೇವೆ. ಆ ಇಂದ್ರವೈಭೋಗವೂ ಕೂಡ ಎಂಥದ್ದು ಅಂತ ಕೇಳಿದರೆ
ಅನುಭವಿಸುವಾಗೆಲ್ಲ ಚೆನ್ನಾಗೇ ಇರುತ್ತೆ. ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನಿಗೆ ಅತ್ಯಂತ ಈ ಪ್ರಲೋಭನೆಗಳನ್ನು ಮಾಡ್ತಾನೆ. ಯಾವರಿ ಇಮಾರಾಮ ಸರಥಾ ಸತೂರ್ಯ ನಹೀದೃಶಾ ಲಂಭನೀಯ ಮನುಷ್ಯೈ ಆಭಿರ್ಮತ್ಪರ್ತಾಭಿ ಪರಿಚಾರಯಸ್ವ ನಚಿಕೇತೋ ಮರಣಂ ಮಾನುಪ್ರಾಕ್ಷೀ. ನಾನು ನಿನಗೆ ಏನೇನು ಬೇಕೋ ಅಷ್ಟೂ ಸೌಕರ್ಯವನ್ನು, ಅಷ್ಟೂ ಸುಖವನ್ನು ಕೊಡ್ತೇನೆ, ಸ್ವರ್ಗ ಸುಖವನ್ನೇ ಕೊಡ್ತೇನೆ. ಯಾವತೀರ್ವ ಯಥಾವ ಅಂದರೆ ಎಷ್ಟು ವರ್ಷಗಳವರೆಗೆ ನೀನು ಸ್ವರ್ಗದಲ್ಲಿ ಇರಬೇಕು ಅಂತ ಅನಿಸ್ಕೊಳ್ತೀಯೋ ಅಲ್ಲಿಯವರೆಗೆ ಇರಬಹುದು, ಎಲ್ಲ ಸುಖವನ್ನು ಕೊಡ್ತೇನೆ ಅಂತ ಹೇಳಿದ. ಆದರೂ ಕೂಡ ನಚಿಕೇತ ಒಪ್ಪಲಿಲ್ಲ. ತವ ನೃತ್ಯಗೀತೆ ವರಸ್ತುಮೇ ವರಣೀಯಸ್ಸ ಏವ. ಯಾಕೆ? ಇವೆಲ್ಲವೂ ಕೂಡ ಸುಖ ಅನ್ನುವಂಥದ್ದು, ಸ್ವರ್ಗ ಸುಖವೂ ಕೂಡ ಒಂದು ದಿವಸ ಅಂಥವನ್ನು ಕಾಣುತ್ತೆ, ಕೊನೆ ಉಂಟಾಗುತ್ತೆ. ಹೇಗೆ ಸ್ವರ್ಗ ಸುಖ ಹೇಗೆ ಬರುತ್ತೆ ಸ್ವಾಮಿ? ಪುಣ್ಯ ಮಾಡಿದ್ರೆ ತಾನೇ. ನೀವು ಏನೋ ಯಜ್ಞಯಾಗಾದಿಗಳು ದಾನ ಧರ್ಮಾದಿಗಳನ್ನು ಮಾಡಿದರೆ, ಪರೋಪಕಾರವನ್ನು ಮಾಡಿದರೆ, ದೀನದಲಿತರಿಗೆ ಉದ್ಧಾರವಾಗುವ ರೀತಿಯಲ್ಲಿ ನಡೆದುಕೊಂಡಿದ್ದರೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದರೆ, ಅಥವಾ 4 ಜನರಿಗೆ ಉಪಯೋಗವಾಗುವಂತಹ ಕೆರೆ, ಬಾವಿ, ಹಳ್ಳ, ಕೊಳ್ಳ, ಉದ್ಯಾನವನ, ರಸ್ತೆ, ಮಾರ್ಗ ಇತ್ಯಾದಿಗಳನ್ನು ಮಾಡಿದರೆ, ಇದೆಲ್ಲ ಇಷ್ಟಾಪೂರ್ತ ದತ್ತ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಇಷ್ಟಾಪೂರ್ತಂ ದತ್ತಮಿತ್ಯುಪಾಸತೆ. ಇಷ್ಟ ಅಂತ ಹೇಳಿದರೆ ಯಜ್ಞಯಾಗಾದಿಗಳನ್ನು ಮಾಡಿ ಸ್ವರ್ಗವನ್ನು ಪಡೆಯುತ್ತಾರೆ. ಪೂರ್ತ ಅಂತ ಹೇಳಿಬಿಟ್ರೆ ಕೆರೆ, ಬಾವಿ ಇತ್ಯಾದಿಗಳನ್ನೆಲ್ಲ ತೋಡಿಬಿಟ್ಟು 4 ಜನರಿಗೆ ಅದು ಉಪಯೋಗ ಆಗುವ ರೀತಿಯಲ್ಲಿ ಮಾಡುವಂತಹದ್ದು ಪುಣ್ಯದ ಕೆಲಸ. ದತ್ತ ಅಂತ ಹೇಳಿದರೆ ದಾನವನ್ನು ಮಾಡುವಂತಹ. ದಾನ ಯಾರಿಗೆ ಮಾಡಬೇಕು ಅಂತ ಕೇಳಿದರೆ, ದಾನದ ವೈಶಿಷ್ಟ್ಯವೇನು ಅಂದರೆ ಹೊಟ್ಟೆ ತುಂಬಿದವನಿಗೆ ದಾನ ಮಾಡೋದಲ್ಲ. ದಾನ ಯಾರಿಗೆ ಮಾಡಬೇಕು? ಅವಶ್ಯಕತೆ ಇದ್ದವರಿಗೆ ದಾನ ಮಾಡಬೇಕು. ಅವಶ್ಯಕತೆ ಇದ್ದವರಿಗೆ ದಾನ ಮಾಡಿದಾಗ ಆ ದಾನಿಗೆ ಒಂದು ಸುಖ, ಆ ಸುಖದಲ್ಲೂ ಕೂಡ ಅತ್ಯಂತ ಸುಖ ಬರುತ್ತೆ, ಹೆಚ್ಚಿನ ಸುಖ. ಹೊಟ್ಟೆ ಹಸಿದವನಿಗೆ ನೀವು ಅನ್ನ ಇಕ್ಕಿ ಅವನು ಹೆಚ್ಚು ಸಂತೋಷ ಪಡ್ತಾನೆ. ಅದೇ ಹೊಟ್ಟೆ ತುಂಬಿದವನಿಗೆ ನೀವು ಮೃಷ್ಟಾನ್ನ ಭೋಜನ ಹಾಕಿದರೆ, ಹಾಗೆ ಪ್ರತಿಯೊಂದರಲ್ಲೂ ಕೂಡ ಬರುವಂತಹ ಪುಣ್ಯ ಇದೆಯಲ್ಲ, ಆ ಪುಣ್ಯದ ತಾರತಮ್ಯಕ್ಕೆ ಅನುಸಾರವಾಗಿ ಸ್ವರ್ಗ ಸುಖದಲ್ಲೂ ಕೂಡ ತಾರತಮ್ಯವಿರುತ್ತೆ. ಆ ಸ್ವರ್ಗ ಸುಖವನ್ನೇನೋ ಪಡೆಯುತ್ತಾನೆ. ಸ್ವರ್ಗದಲ್ಲೂ ಕೂಡ ತಾರತಮ್ಯ ಅಂತ ಹೇಳಿದರೆ ಇಂದ್ರವೈಭೋಗ ಅನ್ನುವಂಥದ್ದು ಅತ್ಯಂತ ದೊಡ್ಡ ಸ್ವರ್ಗ. ಇನ್ನು ವರುಣಲೋಕ, ಸೂರ್ಯಲೋಕ ಇತ್ಯಾದಿಗಳು ಕೂಡ, ಅಲ್ಲೂ ಕೂಡ ಸ್ವರ್ಗ ಸುಖ ಅಂತಲೇ ಹೇಳ್ತಾರೆ. ಆ ಸ್ವರ್ಗದಲ್ಲಿ ಇರುವಂತಹ, ಅಂದರೆ ಸ್ವರ್ಗದಲ್ಲೂ ಈ ಸ್ಟಾರ್ಗಳಿದ್ದ ಹಾಗೆ, 5 ಸ್ಟಾರು, 3 ಸ್ಟಾರು, 7 ಸ್ಟಾರ್ ಹೋಟೆಲ್ ಹೇಳೋದಿಲ್ವೇ? ಹಾಗೆ ಅದು ಎಷ್ಟೋ ಸ್ಟಾರ್ಗಳಿರುವಂಥ ಸ್ವರ್ಗ. ಆ ಸ್ವರ್ಗದಲ್ಲಿ ಇವನು ಹೋಗಿ ಇರ್ತಾನೆ. ಎಲ್ಲಿಯವರೆಗೆ ಇರಬಹುದು? ಶತಾಶ್ವಮೇಧವನ್ನು ಮಾಡಿರುವಂಥವನು ಇಂದ್ರನಾಗ್ತಾನೆ ಅಂತ ಹೇಳ್ತಾನೆ. 100 ಅಶ್ವಮೇಧ ಯಾಗಗಳನ್ನು ಮಾಡಿದವನು ಇಂದ್ರನಾಗ್ತಾನೆ. ಮಹಾಭಾರತ ಕಥೆ ನಿಮಗೆಲ್ಲ ಗೊತ್ತಿರುವಂತಹದ್ದೇ. ನಹುಷ ಚಕ್ರವರ್ತಿ ಆ ರೀತಿಯಾದಂತಹ ಶತಾಶ್ವಮೇಧಗಳನ್ನು ಮಾಡಿ ಇಂದ್ರ ಪದವಿಯನ್ನು ಪಡೆಯುತ್ತಾನೆ ಅವನು. ಆನಂತರದಲ್ಲಿ ಅಗಸ್ತ್ಯ ಮಹರ್ಷಿಗಳ ಶಾಪದಿಂದ ಅವನು ಅಜಗರನಾಗಿ ಹುಟ್ಟುತ್ತಾನೆ. ಆ ಕಥೆಯೆಲ್ಲ ಬೇರೆ. ಅಂದರೆ ಶತಾಶ್ವಮೇಧ ಯಾಗವನ್ನು ಮಾಡಿ ಇಂದ್ರ ಪದವಿಯನ್ನು ಪಡೆದರೂ ಕೂಡ ಇಂದ್ರ ಎಷ್ಟು ದಿವಸ ಅಲ್ಲಿರ್ತಾನೆ? ಶಾಶ್ವತವಾಗಿ ಅಲ್ಲಿರ್ತಾನೆಯೇ? ಇಲ್ಲ. ಈ ಒಂದು ಕಲ್ಪ ಆಗುವವರೆಗೆ ಇರ್ತಾನೆ. ಆ ಕಲ್ಪ ಮುಗಿಯಿತು ಅಂದರೆ ಅವನ ಕೆಲಸ ಆಯಿತು. ಮುಂದಿನ ಕಲ್ಪಕ್ಕೆ ಇನ್ನೊಬ್ಬ ಬರ್ತಾನೆ. ಧಾತಾ ಯಥಾ ಪೂರ್ವಮಕಲ್ಪಯತ್ ಶ್ರುತಿ ಹೇಳುತ್ತೆ ಋಗ್ವೇದದಲ್ಲಿ. ಧಾತಾ ಯಥಾ ಪೂರ್ವಮಕಲ್ಪಯತು, ಹಿಂದಿನ ಕಲ್ಪದಲ್ಲಿ ಹೇಗಿತ್ತೋ ಹಾಗೆ ಮುಂದಿನ ಕಲ್ಪದಲ್ಲಿ ಮತ್ತೆ ಸೃಷ್ಟಿಯನ್ನು ಮಾಡ್ತಾನೆ. ಆ ಕಲ್ಪದಲ್ಲಿ ಇರುವ ಇಂದ್ರನೇ ಬೇರೆ. ಅಂದರೆ ಆ ಇಂದ್ರನ ಪದವಿಯೂ ಕೂಡ ಶಾಶ್ವತವಲ್ಲ ಅಂತಾದರೆ, ಆ ಇಂದ್ರನ ಸ್ವರ್ಗದಲ್ಲಿ ಹೋಗಿ ಬರುವ ಪುಣ್ಯಾತ್ಮರ ಒಂದು ಸ್ವರ್ಗ ಸುಖ ಎಲ್ಲಿಯವರೆಗೆ ಶಾಶ್ವತ? ಅದು ಕೂಡ ಶಾಶ್ವತವಲ್ಲ ಅಂತ. ಅದರಿಂದ ಅಲ್ಲಿಯವರೆಗೆ ಆ ಸ್ವರ್ಗ ಸುಖವನ್ನು ಅನುಭವಿಸಿ ಕೆಳಗೆ ಬರ್ತಾನಲ್ಲ, ಬರುವಾಗ ಅವನಿಗೆ ಎಷ್ಟು ಸಂಕಟ ಆಗಬಹುದು. ಸ್ವರ್ಗ ಸುಖವನ್ನು ಅನುಭವಿಸಿ ಸ್ವರ್ಗದಲ್ಲಿ ಏನೇನು ಸಿಗುತ್ತೆ ನಿಮಗೆಲ್ಲ ಗೊತ್ತಿರುವಂಥದ್ದು, ನಾನೇನು ಹೇಳಬೇಕಾಗಿಲ್ಲ. ಆ ರೀತಿಯಾದ ಸ್ವರ್ಗ ಸುಖವನ್ನು ಅನುಭವಿಸಿ ಕೆಳಗೆ ಬರುವಂತಹ ಸಂದರ್ಭದಲ್ಲಿ ಎಷ್ಟು ದುಃಖವಾಗುತ್ತೆ. ಒಳ್ಳೆ ಒಂದು ಪದವಿಯಲ್ಲಿದ್ದು ನಿವೃತ್ತಿ ಹೊಂದಿದ ದಿವಸ ಅವನು ಒಳ್ಳೆ ಸೌಖ್ಯವನ್ನು ಅನುಭವಿಸಿಕೊಂಡಿದ್ದ. ಬೇಕಾದಂತಹ ಭೃತ್ಯವರ್ಗ ಅವನಿಗಿತ್ತು.
ಕೈಕಾಲುಗಳಿಗೆಲ್ಲ ಆಳುಗಳಿದ್ದರು, ಕರದಲ್ಲಿಗೆ ಹೋಗುವಂತಹ ವಾಹನ ಸೌಕರ್ಯ, ಎಲ್ಲ ಸೌಕರ್ಯ ಅವನಿಗಿತ್ತು. ನಿವೃತ್ತಿ ಆದ ನಂತರ, ನಿವೃತ್ತಿ ಆಗುವ ದಿವಸ ಅವನಿಗೆ ಒಂದು ರೀತಿಯಾದಂಥ ಆವೇದನೆ ಉಂಟಾಗುತ್ತೆ. ಹೀಗೆ ಸ್ವರ್ಗ ಸುಖವೂ ಕೂಡ ದುಃಖದಲ್ಲಿ ಪರ್ಯವಸಾನವಾಗುತ್ತೆ. ತಾತ್ಪರ್ಯವಿಷ್ಟೇ, ಲೌಕಿಕ ಸುಖ ಅಥವಾ ಜನ್ಯ ಸುಖ ಅಂತ ಯಾವುದಿದೆಯೋ ಅದಕ್ಕೆ ಕೊನೆ ಎನ್ನುವಂಥದ್ದು ಇದೆ, ದುಃಖದಲ್ಲಿ ಪರ್ಯವಸಾನ. ಆದ್ದರಿಂದ ಈ ಲೌಕಿಕ ಸುಖ ನಮಗೆ ಬೇಕಾಗಿಲ್ಲ, ಪ್ರಾಪಂಚಿಕ ಸುಖ ನಮಗೆ ಬೇಕಾಗಿಲ್ಲ. ಪ್ರಾಪಂಚಿಕ ಸುಖಕ್ಕೆ ಅತೀತವಾದಂಥ ಅತ್ಯಂತ ಸುಖ, ಅದನ್ನೇ ಆತ್ಯಂತಿಕ ಸುಖ. ಆತ್ಯಂತಿಕ ಅಂತ ಶಬ್ದವನ್ನು ಬಳಸಿ, ಸುಖಂ ಆತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ. ಈ ಸುಖ ಆಯಿತು ಅಂತ ಗೊತ್ತಾಗೋದು ಹೇಗೆ ಅಂತ ಕೇಳಿದರೆ, ಬುದ್ಧಿಗ್ರಾಹ್ಯಂ, ಕೇವಲ ಬುದ್ಧಿಗೆ ಅದು ಗೊತ್ತಾಗುವಂಥದ್ದು, ಬೇರೆ ಇಂದ್ರಿಯ ವೇದ್ಯವಾದದ್ದಲ್ಲ. ಬಾಕಿಯೆಲ್ಲ ವೈಷಯಿಕ ಸುಖಗಳೆಲ್ಲ ಇಂದ್ರಿಯ ವೇದ್ಯವಾದದ್ದು. ಈ ಸುಖ ಮಾತ್ರ ಅಂದರೆ ಸಚ್ಚಿದಾನಂದ ಸ್ವರೂಪನಾದಂಥ ಪರಮಾತ್ಮನ ಸಾಕ್ಷಾತ್ಕಾರವಾದಾಗ ಆಗುವ ಆನಂದ ಏನಿದೆಯೋ ಅದು ಆತ್ಯಂತಿಕ ಸುಖ. ಅತ್ಯಂತಮೇವ ಸುಖಂ ಆತ್ಯಂತಿಕಂ ಸುಖಂ. ಅತ್ಯಂತಮೇವ ಸುಖಂ ಅಂತ ಹೇಳಿದರೆ ಅದರಿಂದ ಬಿಡುಗಡೆ ಇಲ್ಲ. ಮತ್ತೆ ಆ ಸುಖಕ್ಕೆ ಒಂದು ಸಾರಿ ಇವನು ಆ ಸುಖವನ್ನು ಅನುಭವಿಸಿದ ಅಂದರೆ ಪುನಃ ಆ ಸುಖದಿಂದ ವಂಚಿತನಾಗೋದಿಲ್ಲ. ಅದಕ್ಕೋಸ್ಕರ ಆತ್ಯಂತಿಕ ಸುಖವನ್ನೇ ಆನಂದ ಅಂತ ಹೇಳ್ತಾರೆ. ಬಾಕಿ ಉಳಿದಿದ್ದು ಲೌಕಿಕ ಸುಖಕ್ಕೆ ಆನಂದ ಅಂತ ಹೇಳೋದಿಲ್ಲ. ಇದನ್ನು ತೈತ್ರೀಯೋಪನಿಷತ್ತಿನಲ್ಲಿ ಆನಂದ ಮೀಮಾಂಸಾ ಅನ್ನುವಂಥದ್ದು ದೊಡ್ಡದಾಗಿ ಹೇಳಿದ್ದಾರೆ, ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆ ಆನಂದ ಮೀಮಾಂಸಾ ಮಾಡುವಾಗ ಹೇಗಿರುತ್ತೆ ಅಂತ ಕೇಳಿದರೆ, ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದ ತೇ ಯೇ ಶತಂ ಮಾನುಷ ಆನಂದ ಸ ಏಕೋ ಮನುಷ್ಯ ಗಂಧರ್ವಾಣಾಮಾನಂದ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ತೇ ಯೇ ಶತಂ ಮನುಷ್ಯ ಗಂಧರ್ವಾಣಾಮಾನಂದ ಸ ಏಕೋ ದೇವಗಂಧರ್ವಾಣಾಮಾನಂದ ತೇ ಯೇ ಶತಂ ದೇವಗಂಧರ್ವಾಣಾಮಾನಂದ ಸ ಏಕೋ ಕರ್ಮದೇವಾನಾಂ ದೇವಾನಾಮಾನಂದ ತೇ ಯೇ ಶತಂ ಕರ್ಮದೇವಾನಾಂ ದೇವಾನಾಮಾನಂದ ಸ ಏಕ ಆಜಾನಜಾನಾಂ ದೇವಾನಾಮಾನಂದ ತೇ ಯೇ ಶತಂ ಆಜಾನಜಾನಾಂ ದೇವಾನಾಮಾನಂದ ಸ ಏಕಃ ಪಿತॄಣಾಂ ಆನಂದ ತೇ ಯೇ ಶತಂ ಪಿತॄಣಾಮಾನಂದ ಸ ಏಕೋ ದೇವಾನಾಮಾನಂದ ತೇ ಯೇ ಶತಂ ದೇವಾನಾಮಾನಂದ ಸ ಏಕ ಇಂದ್ರಸ್ಯಾನಂದ ತೇ ಯೇ ಶತಮಿಂದ್ರಸ್ಯಾನಂದ ಸ ಏಕೋ ಬೃಹಸ್ಪತೇರಾನಂದ ತೇ ಯೇ ಶತಂ ಬೃಹಸ್ಪತೇರಾನಂದ ಸ ಏಕಃ ಪ್ರಜಾಪತೇರಾನಂದ ತೇ ಯೇ ಶತಂ ಪ್ರಜಾಪತೇರಾನಂದ ಸ ಏಕೋ ಬ್ರಹ್ಮಣ ಆನಂದ. ಇದು ಆನಂದ ತಾರತಮ್ಯವನ್ನು, ಆನಂದ ಮೀಮಾಂಸೆಯನ್ನು ಸಂಪೂರ್ಣವಾಗಿ ತೈತ್ರೀಯದಲ್ಲಿ ಹೇಳಿದ್ದಾರೆ. ಹೇಗೆ ಅಂತ ಕೇಳಿದರೆ, ಆರಂಭದಲ್ಲಿ ಹೇಳಿದ್ದು ಯಾವುದು? ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದ. ಜಸ್ಟ್ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಇಡೀ ಪ್ರಪಂಚ ಏನಿದೆಯೋ ಈ ಭೂಮಂಡಲ ಒಬ್ಬ ಚಕ್ರವರ್ತಿಯ ಅಧೀನದಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ಅಂಥವ್ರು ಯಾರೂ ಇಲ್ಲ ಇವಾಗ. ಇದೆ ಅಂತ ಒಂದೊಮ್ಮೆ ಅಂದುಕೊಂಡ್ರೆ ಆ ಒಂದು ರಾಜ್ಯ ಹೇಗಿರಬೇಕು? ಅದು ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾಸ್ಯ, ಸಕಲ ವಿಧವಾದಂಥ ಐಶ್ವರ್ಯ, ಸಸ್ಯಶ್ಯಾಮಲ, ಸಂಪದ್ಭರಿತವಾಗಿ ಇದ್ದಂತಹ ಪೃಥಿವಿ ಆಗಿದ್ದರೆ, ಅಂತಹ ಪೃಥಿವಿಯಲ್ಲಿ ಕ್ಷಾಮಡಾಮರಾದಿಗಳು ಇಲ್ಲದೇ ಇದ್ದರೆ, ಕಾಕರು ಯಾರು ಇಲ್ಲದೇ ಇದ್ದರೆ, ಅಂತಹ ಸಮೃದ್ಧವಾದಂಥ ಒಂದು ಭೂಮಂಡಲಕ್ಕೆ ಒಬ್ಬ ಅಧಿಪತಿ ಚಕ್ರವರ್ತಿ ಇದ್ದರೆ ಆ ಚಕ್ರವರ್ತಿಗೆ ಎಷ್ಟು ಆನಂದ ಇರಬಹುದು. ಅದು ಒಂದು ಮನುಷ್ಯನ ಪರಮೋತ್ಕೃಷ್ಟವಾದ ಆನಂದ ಈ ಲೋಕದಲ್ಲಿ ಪಡೆಯಲಿಕ್ಕೆ ಸಾಧ್ಯವಾದರೆ ಅದು ಎಷ್ಟು ಜನ ಸಿಗುತ್ತೆ. ಆದರೆ ಅಂತಹ ಆನಂದವನ್ನು ಇಲ್ಲಿ ಪರಿಗಣನೆ ಮಾಡಿ ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದ. ನಮ್ಮ ನಿಮ್ಮ ಆನಂದ ಅದ್ರಿಗೆ ಎಲ್ಲಿ ಬರುತ್ತೆ? ಅದು ಎಷ್ಟರಲ್ಲಿದ್ದೇವೆ ನಾವು? ಎಷ್ಟು ಪಾಯಿಂಟ್ ಹಾಕ್ಕೊಂಡು ಹೋದರೂ ಸಾಕಾಗೋದಿಲ್ಲ, ಅಷ್ಟು ಕೆಳಗಿದ್ದೇವೆ ನಾವು. ಅಂತಹ ಒಂದು ಆನಂದ, ಮನುಷ್ಯನ ಆನಂದ, ಮನುಷ್ಯನ ಆನಂದಕ್ಕಿಂತಲೂ 100 ಪಟ್ಟು ಆನಂದ ಮನುಷ್ಯ ಗಂಧರ್ವರು. ಆನಂತರದಲ್ಲಿ ಅವರಿಗಿಂತಲೂ ದೇವಗಂಧರ್ವರು, ಅವರಿಗಿಂತಲೂ ಕರ್ಮದೇವತೆಗಳು, ಪಿತೃದೇವತೆಗಳು, ದೇವತೆಗಳು, ಇಂದ್ರ, ಬೃಹಸ್ಪತಿ, ಪ್ರಜಾಪತಿ, ಹಿರಣ್ಯ ಗರ್ಭರೂಪ ಬ್ರಹ್ಮ. ಇಲ್ಲಿಯವರೆಗೆ ಬ್ರಹ್ಮನ ಆನಂದದವರೆಗೆ ಹೇಳಿಬಿಟ್ಟಿದ್ದಾರೆ.
ಇದೆಲ್ಲ ಜನ್ಯವಾದ ಆನಂದ, ಬ್ರಹ್ಮನ ಆನಂದದವರೆಗೂ. ಬ್ರಹ್ಮ ಅಂತ ಹೇಳಿದರೆ ಪರಬ್ರಹ್ಮನಲ್ಲ, ಹಿರಣ್ಯಗರ್ಭ ಬ್ರಹ್ಮ, ಅವನು ಪ್ರಥಮೋ ಜೀವ ಅಂತ ಹೇಳ್ತಾರೆ. ಅಂತಹ ಪ್ರಥಮೋ ಜೀವನಾದಂತಹ ಹಿರಣ್ಯಗರ್ಭನ ಆನಂದ ಅಂತ ಹೇಳಿದರೆ ಮನುಷ್ಯನ ಆನಂದಕ್ಕಿಂತ ಎಷ್ಟು ಶತಗುಣಿತವಾಗಿದೆ. 100 × 100 × 100 × 100 ಹೋದರೆ ಎಷ್ಟು 100 ಆಗುತ್ತೆ ಆ ಒಂದು ಹಿರಣ್ಯಗರ್ಭನ ಆನಂದ. ಆ ಹಿರಣ್ಯಗರ್ಭನ ಆನಂದ ಏನಿದೆಯೋ ಅವನ ಆನಂದ ಪರಬ್ರಹ್ಮನ ಆನಂದದ ಅಧೀನದಲ್ಲಿದೆ. ಅಂದರೆ ಪರಬ್ರಹ್ಮ ಸಾಕ್ಷಾತ್ ಆನಂದ ಸ್ವರೂಪ. ಹಿರಣ್ಯಗರ್ಭ ಆನಂದ ಸ್ವರೂಪನಲ್ಲ, ಅವನು ಜೀವನೇ. ಸಾಕ್ಷಾತ್ ಆನಂದ ಸ್ವರೂಪನಲ್ಲಿರುವಂಥವನು ಪರಮಾತ್ಮ. ಹಾಗಿದ್ದರೆ ಅಂತಹ ಆನಂದ ಏನಿದೆಯೋ ಅದು ಆತ್ಯಂತಿಕವಾದ ಆನಂದ. ಆ ಆನಂದವನ್ನು ಪಡೆದಂತಹ ಯೋಗಿಗೆ ಅದು ಇಂದ್ರಿಯದಿಂದ ವೇದ್ಯವಾಗುವುದಲ್ಲ, ಇವರೆಲ್ಲರಿಗೂ ಇಂದ್ರಿಯದಿಂದ ವೇದ್ಯವಾಗುವ ಆನಂದ. ಅದಕ್ಕೋಸ್ಕರವಾಗಿ ಸುಖಂ ಆತ್ಯಂತಿಕಂ ಎತ್ತದ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ. ಆ ಒಂದು ಆನಂದ ಅವನ ಬುದ್ಧಿ ಮಾತ್ರ ಗಮ್ಯ, ಬುದ್ಧಿ ಮಾತ್ರ ಗೋಚರವಾಗುವಂಥದ್ದು. ಅದು ಅತ್ಯಂತ ಆನಂದ. ಗೀತೆಯಲ್ಲಿ ಒಂದು ಶಬ್ದ ಹೇಳಿಬಿಟ್ರು, ಆತ್ಯಂತಿಕಂ ಅಂತ. ಆತ್ಯಂತಿಕಂ ಸುಖಂ, ಅತ್ಯಂತವಾದ ಸುಖ ಯಾವುದು ಅಂದರೆ ಇದೆ. ಈ ಪರಬ್ರಹ್ಮ ಸ್ವರೂಪದಲ್ಲಿರುವಂತಹ ಆನಂದ ಸ್ವರೂಪ ಇದೆಯಲ್ಲ, ಅದನ್ನು ಯೋಗಿಯಾದವನು ಅನುಭವಿಸ್ತಾನೆ. ಅನುಭವಿಸುವಾಗ ಅವನ ಬುದ್ಧಿಗೆ ಮಾತ್ರ ಅದು ಗಮ್ಯವಾಗುವಂಥದ್ದು. ವೇತ್ತಿ ಯತ್ರ ನಚೈವಾಯಂ ಸ್ಥಿತಶ್ಚಲತಿ ತತ್ವತಃ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂತತಃ. ಅಂಥದ್ದನ್ನು ಪಡೆದ ನಂತರ ಅವನಿಗೆ ಇನ್ನೇನು ಬೇಕಾಗುತ್ತೆ? ಯಂ ಲಬ್ಧ್ವಾ ಚಾಪರಂ ಲಾಭಂ. ಈ ಒಂದು ಆನಂದ ಸ್ವರೂಪವನ್ನು ಪಡೆದ ನಂತರ ಇನ್ಯಾವುದೋ ಒಂದು ಬೇಕು ನನಗೆ ಎನ್ನುವಂಥ ಬಯಕೆ ಅವನಿಗೆ ಬರಲಿಕ್ಕಿಲ್ಲ. ಯಾಕೆ ಅಂದರೆ ಸರ್ವತಃ ಸಂಪ್ಲುತೋದಕ ಸ್ಥಾನೀಯ ಅಥವಾ ಶತೇ ಪಂಚಾಶನ್ಯಾಯೇನ ಅಂತ ಒಂದು ಮಾತು ಹೇಳ್ತಾರೆ. ಯಾರ ಅಧೀನದಲ್ಲಿ ಕುಬೇರನೇ ಇರ್ತಾನೋ ಅಥವಾ ಯಾರ ಅಧೀನದಲ್ಲಿ ಲಕ್ಷ್ಮಿಯೇ ಇರ್ತಾಳೋ ಅಂಥವನು ಯಾರ ಹತ್ರ ಆದರೂ ಸಾಲ ಕೇಳ್ತಾನ? ವಿಷ್ಣು ಯಾರ ಹತ್ರ ಆದರೂ ಸಾಲ ಕೇಳ್ತಾನೆ? ಅವನ ಅಧೀನದಲ್ಲಿ ಸಾಕ್ಷಾತ್ ಲಕ್ಷ್ಮಿಯೇ ಇದ್ದಾಳೆ. ಹೇಗೋ ಹಾಗೇನಿಗೆ ಈ ಪರಬ್ರಹ್ಮ ಸ್ವರೂಪ ಸಾಕ್ಷಾತ್ಕಾರವಾದ ನಂತರ, ಆನಂದ ಸ್ವರೂಪ ಸಾಕ್ಷಾತ್ಕಾರವಾದ ನಂತರ, ಇದು ಹೇಗೆ ಆನಂದ ಸ್ವರೂಪ ಸಾಕ್ಷಾತ್ಕಾರ ಅಂತ ಹೇಳಿದರೆ ಹೇಗೆ ಅಂತ ಕೇಳಿದರೆ, ಆ ಆನಂದ ಬೇರೆ ನಾನು ಬೇರೆ ಅಂತ ಅಲ್ಲ. ಆನಂದವನ್ನು ಪಡೆದಂಥವನು ಇವನು ಸ್ವಯಂ ಆನಂದಿ. ರಸಂ ಹ್ಯೇವಾಯಂ ಲಬ್ಧ್ವಾ ಆನಂದಿ ಭವತಿ ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್. ತೈತ್ರಿಯೋಪನಿಷತ್ತಿನಲ್ಲಿ ಹೇಳ್ತಾರೆ, ರಸಂಹ್ಯೇವಾಯಂ ಲಬ್ಧ್ವಾ. ರಸಸ್ವರೂಪ. ರಸಸ್ವರೂಪ ಅಂದರೆ ಆನಂದ ಸ್ವರೂಪ. ರಸ್ಯತೆ ಇತಿ ರಸಃ. ರಸ್ಯತೆ ಆಸ್ವಾದ್ಯತೆ ಅನುಭೂಯತೆ ಇತಿ ರಸಃ. ಆ ರಸಸ್ವರೂಪನಾದಂಥ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ ನಂತರ ಇವನೇ ಆನಂದಿಯಾಗ್ತಾನೆ, ಆನಂದ ಸ್ವರೂಪ. ಇದಕ್ಕೆ ಭ್ರಮರಕೀಟ ನ್ಯಾಯ ಅಂತ ಶಾಸ್ತ್ರದಲ್ಲಿ ಒಂದು ನ್ಯಾಯವನ್ನು ಹೇಳ್ತಾರೆ. ಭ್ರಮರಕೀಟ ನ್ಯಾಯ ಅಂದರೆ ಒಂದು ರೀತಿಯ ಕೀಟವಿರುತ್ತೆ, ಭ್ರಮರ. ನಿಮಗೆಲ್ಲ ಗೊತ್ತಿರುವಂಥದ್ದೇ. ಮನೆಗಳಲ್ಲಿ ಕಿಟಕಿಯಲ್ಲಾಗಲಿ ಬಾಗಿಲಲ್ಲಾಗಲಿ ಸ್ವಲ್ಪ ಮಣ್ಣನ್ನು ತಂದಿಟ್ಟು ಒಂದು ಗೂಡನ್ನು ಮಾಡಿಟ್ಟಿರುತ್ತೆ. ಗೂಡನ್ನು ಮಾಡಿಟ್ಬಿಟ್ಟು ಅದ್ರ ಒಳಗೆ ಒಂದು ಕೀಟವನ್ನು ಇಟ್ಟಿರುತ್ತೆ. ಆ ಕೀಟವನ್ನಿಟ್ಟು ಆನಂತರದಲ್ಲಿ ಈ ಕೀಟ ಯಾವುದು ತಂದು ಇಟ್ಟಿದೆಯೋ ಇದು ಆವಾಗ ಹೊರಗಡೆ ಹೋಗಿ ಇದರ ಆಹಾರ ಹುಡ್ಕೊಂಡು ಬಂದು ಆನಂತರದಲ್ಲಿ ಬಂದು ತನ್ನ ಕೊಕ್ಕಿನಿಂದ ಅದನ್ನು ಕುಕ್ತಾ ಇರುತ್ತೆ. ಕುಕ್ಕುವಂಥದ್ದು. ಅದಕ್ಕೆ ನೋವಾಗ್ತಾ ಇರುತ್ತೆ. ನೋವಾಗ್ತಾ ಇರುವಾಗ ಅದಕ್ಕೆ ಜೀವ ಇರುತ್ತೆ, ಸಾಯೋದಕ್ಕೆ ಬಿಡೋದಿಲ್ಲ. ಆದರೆ ಕುಕ್ತಾ ಇರುತ್ತೆ. ಆವಾಗ ಹೊರಗಡೆ ಹೋಗುತ್ತೆ, ಮತ್ತೆ ಬಂದು ಕುಕ್ಕುತ್ತೆ. ಕುಕ್ಕಿದಾಗ ಆ ಕೀಟ ಒಳಗಡೆ ನೋವನ್ನು ಅನುಭವಿಸುವ ಕೀಟ ಈ ಕೀಟದ ಸ್ವರೂಪವನ್ನೇ ಮನಸ್ಸಿನಲ್ಲಿ ನಿರಂತರ ಧ್ಯಾನ ಮಾಡುತ್ತೆ. ಯಾಕೆ? ಪುನಃ ಈಗ ಬರುತ್ತೆ, ನನ್ನನ್ನು ಕುಕ್ಕುತ್ತೆ, ಅದರ ಸ್ವರೂಪ ಹೀಗಿದೆ, ಹೀಗೆ ಸ್ವರೂಪ ಹೀಗಿದೆ ಅಂತ ಅದು ಯೋಚನೆ ಮಾಡ್ತಾ 15 ದಿವಸ 20 ದಿವಸ ಅಥವಾ ಒಂದು ತಿಂಗಳು ಅವಧಿಯಲ್ಲಿ ಇದು ಅದರ ರೂಪವೇ ಆಗಿಬಿಡುತ್ತೆ. ಇದು ಭ್ರಮರಕೀಟ ನ್ಯಾಯ. ನೀವು ಬೇಕಾದರೆ ಪರೀಕ್ಷೆ ಮಾಡಬಹುದು. ಅದಕ್ಕೆ ಭ್ರಮರಕೀಟ ನ್ಯಾಯ. ಹಾಗೆ ಅಂದರೆ ನಿರಂತರ ಕ್ಷಣದಲ್ಲೂ ಕೂಡ ಅದು ಅದರ ಧ್ಯಾನ ಮಾಡ್ತಾ ಇದ್ದಿದ್ದರಿಂದ ಅದೇ ರೂಪವನ್ನು ಪಡೆದ ಹಾಗೆ ಇದು ಕೀಟಕ್ಕೆ ಈ ರೀತಿ ಬಂದಾಗ ಪರಮಾತ್ಮನ ನಿರಂತರ ಧ್ಯಾನ ಮಾಡುವವನಿಗೆ ಆ ಸ್ವರೂಪವೇ ತಾನಾಗುವುದರಲ್ಲಿ ಆಶ್ಚರ್ಯವೇನಿದೆ? ಹಾಗೆ ಯಂ ವೇತ್ತಿ ಯತ್ರ ನಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಅವನು ಈ ಪರಮಾತ್ಮ ಸ್ವರೂಪವನ್ನು ಪಡೆದ, ಸಾಕ್ಷಾತ್ಕಾರ ಮಾಡಿಕೊಂಡ, ಆತ್ಮಸ್ವರೂಪವನ್ನು ತಿಳಿದ
ಅಂತ ಆದರೆ ಆ ನಂತರದಲ್ಲಿ ಅದರಿಂದ ಚ್ಯುತನಾಗೋದಿಲ್ಲ, ಅದರಿಂದ ಬಿಟ್ಟು ಈಚೆಗೆ ಬರೋದಿಲ್ಲ. ಅದಕ್ಕೆ ನೋಡಿ, ಜೀವನ್ಮುಕ್ತರ ಕಥೆಗಳನ್ನು ನಾವು ಓದಿದಾಗ ಕೇಳಿದಾಗ ಅಂಥವರೆಲ್ಲ ಹೊರಗೆ ಬರುವುದಿಲ್ಲ, ಬಾಹ್ಯ ಪ್ರಪಂಚಕ್ಕೆ ಬರುವುದಿಲ್ಲ. ಪ್ರಾತಸ್ಮರಣೀಯರಾದಂಥ ಚಂದ್ರಶೇಖರ ಭಾರತೀ ಸ್ವಾಮಿಗಳವರು, ಸದಾಶಿವ ಬ್ರಹ್ಮೇಂದ್ರರು, ಹಾಗೆ ಸಖರಾಯಪಟ್ಟಣದಲ್ಲಿ ಒಬ್ಬರು ಅವಧೂತರಿದ್ದರು, ವೆಂಕಟಾಚಲಪತಿಗಳು ಅಂತ. ಹಾಗೆ ಕಂಚಿ ಪರಮಾಚಾರ್ಯರು, ಚಂದ್ರಶೇಖರೇಂದ್ರ ಸ್ವಾಮಿಗಳು, ಇವರೆಲ್ಲ ಹೇಗಿದ್ದರು ಅಂತ ಕೇಳಿದರೆ ಜೀವನ್ಮುಕ್ತರು. ಜೀವನ್ಮುಕ್ತರು ಅಂದರೆ ಅವರು ಸಂಪೂರ್ಣವಾಗಿ ಮುಕ್ತರೇ. ಈ ಶರೀರ ಮಾತ್ರ ಅವರಿಗೆ ಇದೆ. ಶರೀರ ಬಿದ್ದೋಗುವವರಿಗೆ ಅವರು ಇಲ್ಲಿ ಜೀವನ್ಮುಕ್ತರಾಗಿರ್ತಾರೆಯೇ ಹೊರತು ಶರೀರ ಬಿದ್ದೋದ ನಂತರ ಅವರು ವಿದೇಹ ಮುಕ್ತರು ಅಂತ ಹೇಳ್ತಾರೆ. ಅಂತಹ ಸ್ಥಿತಿಯಲ್ಲಿದ್ದವರು ಚಂದ್ರಶೇಖರ ಭಾರತೀ ಸ್ವಾಮೀಜಿಯವರು 15 ದಿವಸದವರೆಗೆ ರೂಮ್ ಒಳಗೆ ಕೂತ್ಕೊಂಡು ಜಪ ಮಾಡ್ತಾಯಿದ್ರು, ಈಚೆಗೆ ಬರ್ತಾ ಇರಲಿಲ್ಲಂತೆ. 15 ದಿವಸ ಈ ದೇಹ ಹೇಗೆ ಇರುತ್ತೆ, ನಮಗೆ ಇರಲಿಕ್ಕೆ ಸಾಧ್ಯವೋ? ಅಂದರೆ ಅವರು ತನ್ನ ಸ್ವರೂಪವನ್ನು, ಈ ದೇಹದ ಸ್ವರೂಪ, ದೇಹಿ ನಾನು ಅನ್ನೋದನ್ನು ಮರೆತು ಬಿಟ್ಟು ಆತ್ಮನಲ್ಲಿ ಲೀನರಾಗಿರ್ತಾರೆ. ಹಾಗಾಗಿದ್ದರಿಂದಲೇ ಈ ದೇಹಕ್ಕೆ ಯಾವ ಪರಿಣಾಮವೂ ಆಗೋದಿಲ್ಲ. ಅವರು ಅಲ್ಲಿಂದ ಈಚೆಗೆ ಬರಲಿಕ್ಕೆ ಇಷ್ಟಪಡೋದಿಲ್ಲ. ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳು ವಿವೇಕ ಚೂಡಾಮಣಿ, ಭಗವತ್ಪಾದರ ವಿವೇಕ ಚೂಡಾಮಣಿ ಗ್ರಂಥಕ್ಕೆ ಅದ್ಭುತವಾದ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆ ಒಂದು ವ್ಯಾಖ್ಯಾನವನ್ನು ಬರೆಯುವಾಗ ಕೊನೆಯ ಒಂದು 65 ಶ್ಲೋಕಗಳಿಗೆ ಅವರು ವ್ಯಾಖ್ಯಾನವನ್ನು ಮಾಡಲಿಲ್ಲ. ಅಲ್ಲಿಯವರೆಗೆ ವ್ಯಾಖ್ಯಾನ ಮಾಡಿದರು. ಆ ನಂತರದಲ್ಲಿ ವ್ಯಾಖ್ಯಾನವನ್ನು ಬಾಕಿ ಉಳಿದಿದ್ದಕ್ಕೆ ಮಾಡಲಿಲ್ಲ ಅಂದಾಗ ಅದೇ ಶೃಂಗೇರಿ ಮಠದಲ್ಲಿ ಆಡಳಿತಾಧಿಕಾರಿಗಳಾಗಿದ್ದಂತಹ ಶ್ರೀಕಂಠ ಶಾಸ್ತ್ರಿಗಳು ಅಂತ ಅವರು ಜಗದ್ಗುರುಗಳನ್ನು ಕೇಳಿದ್ರಂತೆ, ಸ್ವಾಮೀಜಿ, ಈ ವಿವೇಕ ಚೂಡಾಮಣಿಯಲ್ಲಿ ಕೊನೆಯ ಒಂದು 65 ಶ್ಲೋಕದ ವ್ಯಾಖ್ಯಾನ ಉಳಿದು ಬಿಟ್ಟಿದೆಯಲ್ಲ, ನೀವು ಅದನ್ನು ಪೂರೈಸಿಬಿಟ್ರೆ ಒಳ್ಳೆಯದಲ್ವಾ ಅಂತ. ಆವಾಗ ಅವರು ಹೇಳಿರುವ ಮಾತು, ಆ 65 ಶ್ಲೋಕಗಳಲ್ಲಿ ಯಾವ ಅರ್ಥ ಇದೆಯೋ ಅದು ಹೇಳಬೇಕಾದ ಅರ್ಥವನ್ನೆಲ್ಲ ಮೊದಲೇ ವಿವರಣೆ ಮಾಡಿಬಿಟ್ಟಿದ್ದಾಗಿದೆ. ಇವುಗಳಲ್ಲೇ ಎಲ್ಲ ಅದರ ವಿವರಣೆಯೂ ಬಂದುಬಿಟ್ಟಿದೆ. ಅಲ್ಲದೆ ಈಗ ನಮಗೆ ಆ ಶ್ಲೋಕ ವ್ಯಾಖ್ಯಾನಾದಿಗಳನ್ನು ಮಾಡುವ ಮನಸ್ಸೇ ಇಲ್ಲ ಅಂತ ಹೇಳಿದ್ರಂತೆ. ಯಾಕೆಂದರೆ ಇವೆಲ್ಲ ವ್ಯಾಖ್ಯಾನ ಮಾಡುವುದು ವ್ಯಾಖ್ಯೇಯವಾದ ಗ್ರಂಥ ಇದು. ನಾನು ವ್ಯಾಖ್ಯಾತ, ಈ ರೀತಿಯಾದಂಥ ತ್ರಿಪುಟಿ ಭೇದ ಅನ್ನುವಂಥದ್ದನ್ನು ಮರೆತು ಇರುವಂಥ ಆ ಸ್ಥಿತಿಗೆ ಅವರು ತಲುಪಿದ್ದಾರೆ. ಈ ಪ್ರಾಪಂಚಿಕ ವ್ಯವಹಾರದಲ್ಲಿ ಅವರಿಗೆ ಆಸಕ್ತಿ ಇರೋದಿಲ್ಲ, ವ್ಯಾಖ್ಯಾನ ಮಾಡುವುದಕ್ಕೆ ಮನಸ್ಸೇ ಹೋಗೋದಿಲ್ಲ. ಭಗವದ್ಧ್ಯಾನವನ್ನು ಬಿಟ್ಟು ಬಾಕಿ ಉಳಿದಿದ್ದರಲ್ಲಿ ನಮ್ಮ ಮನಸ್ಸು ಲೀನವಾಗೋದಿಲ್ಲ, ಅವರು ಹೇಳಿರೋ ಉತ್ತರ. ಹಾಗೆ ಅಂದರೆ ಏನು, ನಾನು ಯಾಕೆ ಹೇಳ್ತಾ ಇದ್ದೇನೆ, ಯಂ ಲಬ್ಧ್ವಾ ಚಾಪರಂ ಎತ್ತಿ ಎತ್ತರ ತಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ತತ್ವದಿಂದ ಅವನು ಚ್ಯುತನಾಗೋದಿಲ್ಲ. ಒಂದು ಸಾರಿ ಆ ಒಂದು ತತ್ವವನ್ನು ಅವನು ಕಂಡುಕೊಂಡ ಅಂದರೆ, ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಮತ್ತೆ ಅವನು ಹಿಂದಕ್ಕೆ ಬರುವುದಿಲ್ಲ. ಧ್ಯಾನವನ್ನು ನೀವು ಅಭ್ಯಾಸ ಮಾಡ್ತಾ ನೋಡಿ. ಇವತ್ತು ಜೂನ್ 24ನೇ ತಾರೀಕು, ಮುಂದಿನ ವರ್ಷ ಜೂನ್ 23ನೇ ತಾರೀಕಿಗೆ ನಿಮ್ಮ ಅನುಭವಕ್ಕೆ ಬರುತ್ತೆ. ಆ ಧ್ಯಾನವನ್ನು ನೀವು ಸಿದ್ಧಿ ಮಾಡಿಕೊಂಡ್ರೆ ಆ ಧ್ಯಾನವನ್ನು ನೀವು ಬಿಟ್ಟು ಹೊರಗಡೆ ಬರೋದಿಲ್ಲ. ಚಾಲೆಂಜ್ ಮಾಡ್ತೀನಿ ನಾನು. ಈಚೆಗೆ ಬರೋದಿಲ್ಲ. ನಿಮಗೆ ಯಾವ ಈ ಪ್ರಾಪಂಚಿಕ ವ್ಯವಹಾರ ಬೇಕು ಅಂತ ಅನಿಸೋದೇ ಇಲ್ಲ. ಅದರಿಂದ ಈಚೆಗೆ ಬಂದಾಗ ಬಹಳ ಒಂದು ಮನಸ್ಸು ಕ್ಷೋಭೆಗೊಳ್ಳುತ್ತೆ. ಹೊರಗೆ ಬಂದಾಗ ಅಷ್ಟು ಕಷ್ಟವಾಗುತ್ತೆ. ನೀವು ನಿರಂತರವಾಗಿ ಒಂದು 15 ದಿವಸ ಕಷ್ಟಪಟ್ಟು 1 ತಿಂಗಳು ಪರೀಕ್ಷೆ ಮಾಡಿ ನೋಡಿ, ಧ್ಯಾನ ಮಾಡಿ. ನಿಮ್ಮ ಇಷ್ಟ ದೇವತೆ ಯಾವುದೇ ಆಗಲಿ, ನೀವು ಯಾವ ದೇವತೆಯನ್ನು ನೀವು ಧ್ಯಾನ ಮಾಡಿದರೂ ಅದು ಪರಮಾತ್ಮ ಧ್ಯಾನವೇ. ನಿಮಗೆ ಆ ದೇವತೆ ಒಂದು ವಿಷ್ಣುವನ್ನೇ ಮಾಡಬೇಕು, ಈಶ್ವರನ್ ಮಾಡಬಾರ್ದು, ಈಶ್ವರನ್ನೇ ಮಾಡಬೇಕು ವಿಷ್ಣು, ಇದೆಲ್ಲ ಬಹಳ ಬಲ್ವಜವಾದಂಥ ಬಾಲಿಶವಾದಂಥ ಹುಡುಗಾಟ ಇದು. ವಿಷ್ಣು ಬೇರೆ ಅಲ್ಲ, ಈಶ್ವರ ಬೇರೆ ಅಲ್ಲ, ಈ ಪಾರ್ವತಿ ಬೇರೆ ಅಲ್ಲ, ಶಕ್ತಿ ಬೇರೆ ಅಲ್ಲ, ಗಣಪ ಬೇರೆ ಅಲ್ಲ, ಇವರು ಯಾರೂ ಬೇರೆ ಅಲ್ಲ, ಎಲ್ಲರೂ ಪರಮಾತ್ಮನ. ಇಟ್ ಈಸ್ ನಥಿಂಗ್ ಬಟ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಸೂಪರ್ ನ್ಯಾಚುರಲ್ ಪವರ್ ಅಂತ ಹೇಳ್ತಾರೆ. ಅಂದರೆ ಯಾವುದೋ ಒಂದು ಶಕ್ತಿ ಇದೆಯಲ್ಲ, ಪರಮಾತ್ಮ ಶಕ್ತಿ, ಅದರ ಬೇರೆ ಬೇರೆ ರೂಪದ ಪ್ರದರ್ಶನವೇ ಹೊರತು ಇವು ಯಾವುದೂ ಕೂಡ ನಿಜವಾದ ಸ್ವರೂಪವಲ್ಲ. ಇವೆಲ್ಲವನ್ನೂ ಅತೀತವಾಗಿರುವಂಥ ಚೈತನ್ಯ ಸ್ವರೂಪ ಏನಿದೆಯೋ, ಸಚ್ಚಿದಾನಂದ ಸ್ವರೂಪ, ಅದಕ್ಕೆ ಈ ಆಕೃತಿ ಇಲ್ಲ, ವಿಗ್ರಹ ಇಲ್ಲ. ನಿರಾಕಾರ ಸ್ವರೂಪಕ್ಕೆ ನೀವು ಆಕಾರವನ್ನು, ಈ ನೀರು ಇದೆ, ನೀರಿಗೆ ಒಂದು ಆಕೃತಿ ಇದೆಯೋ, ಯಾವ ಪಾತ್ರೆಗೆ ಹಾಕ್ತಿರೋ ಆ ಆಕೃತಿ ಬರುತ್ತೆ. ಹೇಗೋ ಹಾಗೆ ನೀವು ಯಾವ ಆಕಾರದಲ್ಲಿ ಪರಮಾತ್ಮನ ಧ್ಯಾನ ಮಾಡ್ತೀರೋ ಆ ಆಕಾರದಲ್ಲಿ ಪರಮಾತ್ಮ ಇದ್ದಾನೆ.
ಅದನ್ನೇ ಗೀತೆಯಲ್ಲಿ ಪರಮಾತ್ಮ ಸಾಕ್ಷಾತ್ತಾಗಿ ಹೇಳಿದ್ದಾನೆ. ನಾನು ಹೇಳ್ತಿರೋ ಮಾತಲ್ಲ ಇದು. ಯೋ ಯೋ ಯಾಂ ಯಾಂ ತನುಂ ಭಕ್ತ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾರು ಯಾವ ಯಾವ ರೀತಿಯಲ್ಲಿ ಯಾವ ಯಾವ ವಿಗ್ರಹದಲ್ಲಿ ನನ್ನನ್ನು ಪೂಜಿಸ್ತಾರೋ ಅವರವರಿಗೆ ಆಯಾ ವಿಗ್ರಹ ರೂಪದಲ್ಲೇ ನಾನೇ ಅನುಗ್ರಹ ಮಾಡ್ತೇನೆ. ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಎಲ್ಲರಿಗೂ ಫಲವನ್ನು ಕೊಡೋದು ನಾನೇ. ಸಾಕ್ಷಾತ್ ಶ್ರೀಕೃಷ್ಣನೇ ಹೇಳಿದ್ದು. ಕೃಷ್ಣಸ್ತು ಭಗವಾನ್ ಸ್ವಯಂ. ಆ ಕೃಷ್ಣನೇ ಸಾಕ್ಷಾತ್ ಭಗವಂತ, ಅವನೇ ಹೇಳಿರುವ ಮಾತು. ಆದ್ದರಿಂದ ಅಂತಹ ಪರಮಾತ್ಮ ತತ್ವವನ್ನು ಧ್ಯಾನ ಮಾಡಲಿಕ್ಕೆ ಹೊರಟಂತಹ ನಮಗೆ ಒಂದು ಧ್ಯಾನ ಅನ್ನುವಂತಹದ್ದು ಸಿದ್ಧಿಸಿದರೆ ನಿಜವಾಗಿ ಪ್ರಾಪಂಚಿಕ ವ್ಯವಹಾರದಲ್ಲಿ ಮನಸ್ಸು ಬಹಳ ಕ್ಷೋಭೆಗೊಳ್ಳುತ್ತೆ. ಪುನಃ ಪುನಃ ಅಲ್ಲಿಗೆ ಹೋಗೋಣ ಅನ್ನುವಂಥ ಸ್ಥಿತಿ ಬರುತ್ತೆ. ಆ ಸ್ಥಿತಿಗೆ ನಾವು ಹೋಗಬೇಕು, ಆ ರೀತಿ ಸಾಧನೆ ಮಾಡಬೇಕು. ಅದೇ ಧ್ಯಾನ ಯೋಗದ ಒಂದು ಪರಮೋಚ್ಚ ಲಕ್ಷ್ಯ ಇದು. ಅದು ಗೀತೆಯಲ್ಲಿರುವ ಈ ಅಧ್ಯಾಯಕ್ಕೆ 6ನೇ ಅಧ್ಯಾಯಕ್ಕೆ ಆತ್ಮಸಂಯಮ ಅಥವಾ ಧ್ಯಾನ ಯೋಗ, ಈ ಒಂದು ಅಧ್ಯಾಯದಲ್ಲಿರುವಂತಹ ವಿಶೇಷತೆ ಅದು. ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ. ಇದನ್ನು ಅವನು ಒಂದು ಸಾರಿ ಈ ತತ್ವವನ್ನು ತಿಳಿದರೆ ಪುನಃ ಇದಕ್ಕಿಂತ ಬೇರೆ ಇನ್ಯಾವುದನ್ನು ಪಡೆಯಬೇಕಾದ್ದು ಅವನಿಗಿಲ್ಲ. ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜಿತಂ. ಒಂದೊಂದು ಶ್ಲೋಕದ ವಿವರಣೆಗೂ ನಾವು ಲೌಕಿಕವಾದ ಉದಾಹರಣೆಗಳನ್ನು ಕೊಡ್ತಾ ಹೋದರೆ ಬಹಳ ವಿಸ್ತಾರವಾಗಿರುವಂತಹದ್ದು. ಯಸ್ಮಿನ್ ಸ್ಥಿತೋ ನ ದುಃಖೇನ, ಆ ಒಂದು ಆತ್ಯಂತಿಕ ಸುಖವನ್ನು ಒಂದೊಮ್ಮೆ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೇ ಆದಲ್ಲಿ, ಅಥವಾ ಒಂದೊಮ್ಮೆ ತಿಳಿದ ಒಂದು ಕ್ಷಣ ತಿಳಿದ ಕೂಡಲೇ ಅವನಿಗೆ ಗುರುಣಾಪಿ ದುಃಖೇನ ನ ವಿಚಾಲ್ಯತೆ, ಅವನಿಗೆ ಅತ್ಯಂತ ದುಃಖ ಉಂಟಾಗುವ ರೀತಿಯಲ್ಲಿ ಯಾವುದಾದರೂ ಬಂದರೂ ಕೂಡ ಅವನ ಮನಸ್ಸು ಕ್ಷೋಭೆಗೊಳ್ಳೋದಿಲ್ಲ. ಇದಕ್ಕೆ ಉದಾಹರಣೆ ಸದಾಶಿವ ಬ್ರಹ್ಮೇಂದ್ರರ ಒಂದು ಘಟನೆ ನಾನಿಲ್ಲಿ ಹೇಳಬೇಕು. ಸದಾಶಿವ ಬ್ರಹ್ಮೇಂದ್ರರು ಜೀವನ್ಮುಕ್ತರು ಅಂತ ಪ್ರತೀತಿ ಏನು, ಎಲ್ಲರೂ ನಮಗೆ ಪ್ರತೀತಿ, ಯಾಕೆ ನಾವು ನೋಡಿಲ್ಲ ಅವರನ್ನು. ಅಂದಿನ ಕಾಲದಲ್ಲಿದ್ದವರು ಹೇಳಿದ ಮಾತು ನಮಗೆ ಪ್ರಮಾಣ ತಾನೇ. ನೋಡಿದವರು ಹೇಳಿದ ಮಾತು ಆಪ್ತವಾಕ್ಯಂ ಶಬ್ದ ಪ್ರಮಾಣಂ ಅಂತ ಹೇಳ್ತಾರೆ. ಹಾಗೆ ನೋಡಿದವರು ಹೇಳಿದೆ, ನೀ ನೋಡಿದ್ಯಾ, ನೀ ನೋಡಿಲ್ಲ, ಮತ್ತು ನಿನ್ನ ಮಾತು ನಾವು ಹೇಗೆ ನಂಬೋದು, ನಾನು ನೋಡಲಿಲ್ಲ. ಅದನ್ನು ನೋಡಿದವರು ನನಗೆ ಹೇಳಿದ್ದಾರೆ, ಅವ್ರ ಮಾತು ನನಗೆ ಪ್ರಮಾಣ. ಹಾಗೆ ಈ ಪ್ರತಿಯೊಂದು ವಾಕ್ಯವೂ ಕೂಡ ನೋಡಿದವರು ಹೇಳಿದ್ದು. ಅದಕ್ಕೋಸ್ಕರವಾಗಿ ಎಲ್ಲ ಕಡೆಯಲ್ಲೂ ಕೂಡ ಜ್ಞಾನಿನಸ್ ತತ್ವದರ್ಶಿನಃ ಅಂತ ಹೇಳಿದೆ. ಜ್ಞಾನಿಗಳು ಹೇಳ್ತಾರೆ, ತತ್ವದರ್ಶಿಗಳು ಹೇಳ್ತಾರೆ, ಅವರು ಹೇಳಿರೋ ಮಾತು ನಮಗೆ ಪ್ರಮಾಣ. ನಾನು ಹೇಳಿರೋ ಮಾತು ನೀವು ಒಪ್ಪೋದು ಬೇಕಾಗಿಲ್ಲ, ಜ್ಞಾನಿಗಳು ಹೇಳಿದ್ದನ್ನು ಒಪ್ಪಲೇಬೇಕು ತಾನೆ. ಅದಕ್ಕೋಸ್ಕರವಾಗಿ ಸದಾಶಿವ ಬ್ರಹ್ಮೇಂದ್ರರು ಒಮ್ಮೆ ತಮಿಳುನಾಡಿನಲ್ಲಿ ಅವರು ತಿರುಗ್ತಾ ಇದ್ದಾಗ, ಜೀವನ್ಮುಕ್ತರು ಅಂದರೆ ಅವರಿಗೆ ಯಾವ ಅಂಕೆಯೂ ಇಲ್ಲ, ಅವರಿಗೆ ಯಾರಿಗೆ ಹೆದರಬೇಕು? ಅವರನ್ನು ಅಂಕೆಯಲ್ಲಿಡುವವನು ಯಾರು? ಅವರನ್ನು ಅಂಕೆಯಲ್ಲಿಡೋದಕ್ಕೂ ಸಾಧ್ಯ ಇಲ್ಲ, ಲಂಕೆಯಲ್ಲಿಡೋದಕ್ಕೂ ಸಾಧ್ಯವಿಲ್ಲ. ಅವರು ಅಂಕಾತೀತರು. ಅಂಥವರು ಒಬ್ಬ ಸುಲ್ತಾನ ಅಲ್ಲಿ ಆ ಊರಿಗೆ ಬಂದಿದ್ದಂತೆ. ಆ ಊರಿಗೆ ಬಂದು ಅವನು ಡೇರೆ ಹಾಕ್ಕೊಂಡಿದ್ದ. ಇವರು ಎಲ್ಲೋ ತಿರುಗಾಡ್ತಾ ಆ ಸುಲ್ತಾನ್ ಡೇರೆ ಒಳಗೆ ಹೋಗ್ಬಿಟ್ರು. ಸಾಕ್ಷಾತ್ ಸುಲ್ತಾನ ಅಂದರೆ ಅದರಲ್ಲೂ ಮೊಹಮ್ಮದೀಯರು ಅಂತ ಹೇಳಿದರೆ ಅವರ ಒಂದು ಪಾರುಷ್ಯ ಅನ್ನುವಂಥದ್ದು ಅತ್ಯಂತ ಕರ್ಕಶವಾದದ್ದು. ಅಂಥವ್ರು ಇವನು ಯಾವನೋ ಒಬ್ಬ ಬಂದಲ್ಲ, ಇವನು ಸ್ವಲ್ಪ ಬಿಕಾರಿ ಹುಚ್ಚ ಹೀಗೆ ಬಂದಿದ್ದಾನಲ್ಲ ಅಂತ ಆ ಸುಲ್ತಾನಿಗೆ ಬಹಳ ಕೋಪ ಬಂದುಬಿಟ್ಟು ಕೂಡಲೇ ಕತ್ತಿಯನ್ನು ತೆಗೆದು ಅವರ ಬಲಗೈಯನ್ನು ಕತ್ತರಿಸಿಬಿಡ್ತಾನೆ. ಇದು ನಡೆದಿರುವ ಘಟನೆ, ನಾನೇನು ಕಟ್ಟುಕತೆ ಹೇಳ್ತಾ ಇಲ್ಲ. ಅವರು ಬಲಗೈಯನ್ನು ಕತ್ತರಿಸಿಬಿಡ್ತಾನೆ. ಅವನು ಕತ್ತರಿಸಿದರೂ ಕೂಡ ಇವರು ಯಾವುದೇ ಒಂದು ಮನೋವಿಕಾರವನ್ನು ಪ್ರದರ್ಶನ ಮಾಡದೆ ಹೋಗ್ತಾ ಇದ್ದಾರೆ ಅವ್ರ ಪಾಡಿಗೆ. ಅವರು ಹೋಗ್ತಾ ಇರೋದನ್ನು ನೋಡಿ, ಕತ್ತರಿಸಿದಾಗಲೂ ಇವರು ನಿರ್ವಿಕಾರವಾಗಿರೋದನ್ನು ನೋಡಿ ಈತ ಯಾರೋ ಮಹಾತ್ಮ ಅಂತ ಆ ಸುಲ್ತಾನನಿಗೆ ಬಂದ್ಬಿಡುತ್ತೆ. ನಮ್ಮ ಒಂದು ದಾರ್ಶನಿಕ ಸಿದ್ಧಾಂತದಲ್ಲಿ ನಂಬಿಕೆ ಸರ್ವಥಾ ಇಲ್ಲದಿರುವ ಒಬ್ಬ ಮಹಮ್ಮದೀಯ ಸುಲ್ತಾನನಿಗೆ ಆ ವ್ಯಕ್ತಿಯನ್ನು ನೋಡಿ ಈ ಒಂದು ಮಹಾತ್ಮ ಈತ ಆಗಿರಬೇಕು ಅನ್ನುವಂಥ ನಂಬಿಕೆ ಬಂದು ಕೂಡಲೇ ಓಡೋಗಿ ಅವರ ಕಾಲಿಗೆ ಬೀಳ್ತಾನಂತೆ. ಸ್ವಾಮಿ, ನಂದು ಆ ಮಹಾಪರಾಧವಾಯಿತು, ತಾವು ಯಾರೋ ಮಹಾತ್ಮರಿದ್ದೀರಿ ಅಂತ ಅನಿಸುತ್ತೆ ನನಗೆ, ನಾನು ತಪ್ಪು ಮಾಡಿದೆ ಎಂದ. ಆವಾಗ ಅವ್ರು ನೋಡ್ತಾರೆ, ಕಾಲು ಹಿಡ್ಕೊಂಡ್ಬಿಟ್ಟಿದ್ದಾನೆ, ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ.
ಏನಪ್ಪ ಯಾಕೆ ಕಾಲು ಹಿಡ್ಕೊಂಡಿದ್ಯಾ ನನ್ನನ್ನು ಅಂತ ಕೇಳ್ತಾ ಇದ್ದಾರೆ. ನಾನು ಇಂಥ ತಪ್ಪು ಮಾಡಿದೆ, ಅದಕ್ಕೋಸ್ಕರವಾಗಿ ನನ್ನನ್ನು ನೀವು ಕ್ಷಮಿಸಬೇಕು ಅಂತ. ಏನು ತಪ್ಪು ಮಾಡಿದ್ಯಾ? ನಿಮ್ಮ ಕೈ ಕಡಿದು ಬಿಟ್ಟಿದ್ದೇನೆ. ಹೌದಾ? ಆವಾಗ ನೋಡ್ಕೊಳ್ತಾರೋ, ಆವಾಗ ನೋಡ್ಕೊಂಡ್ರಂತೆ. ನೋಡ್ಕೊಂಡು ಆಮೇಲೆ ಹೌದಾ ಹೀಗೆ ಮಾಡಿದ್ರು ಅವ್ರ ಕೈ ಪುನಃ ಯಥಾಸ್ಥಿತಿಯಲ್ಲಿ ಬಂತು. ಯಾಕೆಂದರೆ ಅವರು ಜೀವನ್ಮುಕ್ತರು. ಆವಾಗ ಅವನು ಅವರನ್ನು ಪುನಃ ಕರೆದು ಅವರಿಗೆ ಪೂಜೆಗಳನ್ನೆಲ್ಲ ಸಲ್ಲಿಸಿ, ಹಣ್ಣುಗಳನ್ನೆಲ್ಲ ಸಲ್ಲಿಸಿ ತನ್ನ ಅಪರಾಧವನ್ನು ಮನ್ನಿಸಬೇಕು ಅಂತ ಕೇಳಿಕೊಂಡ ಅನ್ನುವಂಥ ಕಥೆಯನ್ನು ನಾವು ಸದಾಶಿವ ಬ್ರಹ್ಮೇಂದ್ರರ ಚರಿತ್ರೆಯಲ್ಲಿ ನೋಡ್ತೇವೆ. ಹೀಗೆ ಅವರಿಗೇನು ಈ ದೇಹದ ಮೇಲೆ ಪರಿವೆಯೇ ಇಲ್ಲ, ದೇಹದಲ್ಲಿ ನಾನು ಅನ್ನುವಂಥ ಬುದ್ಧಿ ಇಲ್ಲ. ದೇಹ ನಾನಲ್ಲ, ನಾನು ದೇಹವಲ್ಲ, ದೇಹ ನಾನಲ್ಲ. ದೇಹ ನಾನಲ್ಲ, ದೇಹ ನನ್ನದಲ್ಲ, ಎರಡೂ ಬರಬೇಕು. ದೇಹ ನಾನಲ್ಲ, ದೇಹ ನನ್ನದಲ್ಲ, ಅದು ಅಹಂ ಮಮ ಎರಡನ್ನು ಬಿಟ್ಟಿರುವಂಥ ಸ್ಥಿತಿ. ಅದು ನಿಜವಾದ ಜೀವನ್ಮುಕ್ತರ ಸ್ಥಿತಿ. ಅಂಥ ಸ್ಥಿತಿಗೆ ಬಂದವರು ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ನ ವಿಚಾಲ್ಯತೆ. ಅತ್ಯಂತ ದುರ್ಭರವಾದ ದುಃಖ ಬಂದರೂ ಕೂಡ ಅವರು ಇತಸ್ತತಃ ಚಲನವಾಗುವುದಿಲ್ಲ, ತತ್ವದಿಂದ ಪ್ರಚ್ಯುತರಾಗುವುದಿಲ್ಲ. ಗುರುಣಾಪಿ ನ ವಿಚಾಲ್ಯತೆ. ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ. ಇದೇ ನಿಜವಾದ ಯೋಗ. ಇವತ್ತು ಹೇಳಿ, ಯೋಗ ಅಂತ ಹೇಳಿದರೆ ಯಾವುದು? ಯೋಗ ಅಂತ ಹೇಳಿದರೆ ಆತ್ಮಸಾಕ್ಷಾತ್ಕಾರಕ್ಕೆ ಸಾಧನವಾದದ್ದೇ ಯೋಗವೇ ಹೊರತು ಕೇವಲ ಅಂಗನ್ಯಾಸ ಮಾಡುವ ರೂಪದಲ್ಲಿ, ಶಾರೀರಿಕ ಶ್ರಮ ರೂಪದಲ್ಲಿರುವಂತಹ ಯೋಗ ಅದಕ್ಕೆ ಸಹಕಾರಿಯಾದ ಪ್ರಥಮ ಸೋಪಾನವೇ ಹೊರತು ಅದೇ ಕೊನೆಯಲ್ಲ. ಇದು ಆರಂಭ ಮಾತ್ರ. ಶಾರೀರಿಕ ವ್ಯಾಯಾಮಾದಿಗಳನ್ನು ಮಾಡುವಂಥದ್ದು ಶರೀರದ ಒಂದು ಸಾಮರ್ಥ್ಯವನ್ನು ರಕ್ಷಣೆ ಮಾಡಿಕೊಂಡು ಆನಂತರದಲ್ಲಿ ಮಾನಸಿಕವಾಗಿ ಔನ್ನತ್ಯವನ್ನು ಪಡೆಯುವುದಕ್ಕೆ, ಚಿತ್ತವೃತ್ತಿ ನಿರೋಧವನ್ನು ಮಾಡುವಂತಹ ಯೋಗವನ್ನು ಪಡೆಯುವುದಕ್ಕೆ ಇದು ಸಹಕಾರಿಯಾಗತ್ತೆ ಹೊರತು ಇದೇ ಅತ್ಯಂತವಾದದ್ದಲ್ಲ. ಹಾಗೆ ತಂವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ. ಇಂತಹ ಯೋಗವನ್ನು ಮಾಡಬೇಕಾದರೆ ಅವನಿಗೆ ಮೊದಲು ಅದರಲ್ಲಿ ಶ್ರದ್ಧೆ ಇರಬೇಕು. ಶ್ರದ್ಧೆ ಅಂತ ಹೇಳಿದರೆ ಒಂದು ನಂಬಿಕೆ, ಆಸ್ತಿಕ್ಯ ಬುದ್ಧಿ. ಇದನ್ನು ಅನುಷ್ಠಾನ ಮಾಡಿದರೆ ನಿಜವಾಗಿ ನನಗೆ ಕೈವಲ್ಯ ಉಂಟು ಅನ್ನುವಂತಹ ಒಂದು ನಂಬಿಕೆ. ನಂಬಿಕೆ ಇದ್ದವರಿಗೆ ತಾನೇ ಯಾರಿಗಾದರೂ ಶಾಸ್ತ್ರ ಹೇಳೋದು. ನಂಬದೇ ಇದ್ದವನಿಗೆ ಶಾಸ್ತ್ರ ಹೇಳಿದರೆ ಗೋರ್ಕಲ್ಲ ಮೇಲೆ ಮಳೆಗರೆದಂತೆ ಸರ್ವಜ್ಞ. ಕೋಣನ ಮುಂದೆ ರಾಮಾಯಣ ಹೇಳಿದರೆ ಏನು ಪ್ರಯೋಜನ? ಹಾಗೆ ನಂಬಿಕೆ ಇಲ್ಲದದ್ದವರಿಗೆ ಶಾಸ್ತ್ರ ಯಾಕೆ ಹೇಳಬೇಕು? ನಂಬಿಕೆ ಇದ್ದವರಿಗೆ ತಾನೇ ಹೇಳಬೇಕು. ಅದಕ್ಕೋಸ್ಕರವಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ, ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಅಂತ ಹೇಳಿಬಿಟ್ಟು ಆ ಉಪದೇಶ ಸಾಹಸ್ರಿಯಲ್ಲಿ ಹೇಳ್ತಾರೆ. ಗುಣಾನ್ವಿತಾಯ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ. ಪ್ರಶಾಂತ ಚಿತ್ತನಾಗಿರಬೇಕು, ಶಮಾದಿಗಳನ್ನು ಪಡ್ಕೊಂಡಿರಬೇಕು. ಶಮಾದಿ ಷಟ್ಕ ಸಂಪತ್ತಿ ಅಂತ ಹೇಳ್ತಾರೆ. ಶಮಾದಿಗಳು ಅಂದರೆ ಶಾಂತೋದಂತಹ ಉಪರತಿ ತಿತಿಕ್ಷು ಶ್ರದ್ಧಾವಿತ್ತೋ ಭೂತ್ವ ಆತ್ಮನ್ಯೇವ ಆತ್ಮಾನಂ ಪಶ್ಯೇತ್. ಈ 6 ಗುಣಗಳನ್ನು ಹೊಂದಿರುವಂಥವನು ಗುಣಾನ್ವಿತಾಯ ಶಮಾನ್ವಿತಾಯ ಪ್ರಶಾಂತ ಚಿತ್ತಾಯ. ಚಂಚಲ ಚಿತ್ತನಾದವನಿಗೆ ಆಧ್ಯಾತ್ಮಿಕವನ್ನು ಉಪದೇಶ ಮಾಡಿದರೆ ಏನಾಗುತ್ತೆ? ಪ್ರಯೋಜನವಾಗುವುದಿಲ್ಲ. ಹಾಗೆ ಅಂಥವರಿಗೆ ಹೇಳಬೇಕು. ಹಾಗೆ ಇದನ್ನು ಕೂಡ ಹೇಳ್ತಾ ಇದ್ದಾರೆ. ಸ ನಿಶ್ಚಯೇನ ಯೋಕ್ತವ್ಯೋ ಯೋಗ ಅನಿರ್ವಿಣ್ಣ ಚೇತಸ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಸಂಕಲ್ಪ ಪ್ರಭವಾನ್ ಕಾಮಾನ್. ನಿನ್ನೆ ಮೊನ್ನೆ ದಿವಸ ಇಲ್ಲಿ ಯಾರು ಉಪಾಧ್ಯಾಯರು ಅಂತ ಒಬ್ಬರು ಒಂದು ಪ್ರಶ್ನೆ ಕೇಳಿದರು. ಬಂದಿದ್ದಾರೆ ಅವರು? ಇಲ್ಲ ಅನಿಸುತ್ತೆ. ಸಂಕಲ್ಪವಿಲ್ಲದೆ ಹೇಗೆ ಸ್ವಾಮಿ ಏನನ್ನಾದರೂ ಮಾಡೋದು? ನಿಷ್ಕಾಮ ಕರ್ಮವನ್ನು ಮಾಡಬೇಕು ಅಂತ ಹೇಳಿದ್ದಕ್ಕೆ, ಮೊನ್ನೆ ನಾನು ಹೇಳಿದ್ದಕ್ಕೆ ಅವರಿಗೆ ಬಂದ ಸಂಶಯ. ನಿಷ್ಕಾಮ ಕರ್ಮವನ್ನು ಮಾಡಬೇಕಾದ್ರೆ ಕಾಮನಾಪೂರ್ವಕವಾಗಿಯೇ ತಾನೇ ಯಾರಾದರೂ ಏನಾದರೂ ಕರ್ಮವನ್ನು ಮಾಡೋದು. ಕಾಮನೆ ಇಲ್ಲದೆ ಕರ್ಮ ಮಾಡೋದು ಹೇಗೆ ಅಂತ ಕೇಳಿದರೆ, ಕಾಮನೆ ಅಂತ ಹೇಳುವುದಕ್ಕೆ ಅರ್ಥವೇನು? ಕಾಮನೆ ಅಂತ ಹೇಳಿದರೆ ಇಚ್ಛೆ. ಇಚ್ಛೆ ಯಾವುದರಲ್ಲಿ ಇರುತ್ತೆ ನಮಗೆ? ಇಚ್ಛೆ ಯಾವತ್ತೂ ಫಲದಲ್ಲಿ ಇರುತ್ತೆ ಹೊರತುನುವೆ ಸಾಧನದಲ್ಲಿ ಇಚ್ಛೆ ನಮಗಿರೋದಿಲ್ಲ. ಫಲ ಯಾವುದು? ಸ್ವರ್ಗಾದಿ ಫಲ. ಸ್ವರ್ಗ ಬೇಕು ಅನ್ನುವಂತಹ ಸ್ವರ್ಗರೂಪ ಫಲದಲ್ಲಿ ನಮಗೆ ಇಚ್ಛೆ ಇದೆಯೇ ಹೊರತು
ಯಾಗ ಮಾಡಬೇಕು ಅಂತ ಇಚ್ಛೆ ಇದೆಯಾ? ಹೇಳಿ ಯಾರಾದರೂ. ಧ್ಯಾನ ಮಾಡಬೇಕು ಅಂತ ಇಚ್ಛೆ ಇದೆಯೋ? ಇಲ್ಲ. ಧ್ಯಾನದಿಂದ ಬರುವ ಫಲದಲ್ಲಿ ನಮಗೆ ಇಚ್ಛೆ, ಅದು ಕಾಮನೆ. ಅಂದರೆ ಕಾಮನೆ ಎನ್ನುವಂಥದ್ದು ಫಲಸಂಬಂಧಿ ಆದದ್ದು. ಆ ಫಲಸಂಬಂಧಿ ಕಾಮನೆಯೇ ಇಲ್ಲದೆ ಹೋದರೆ ಇವು ಕರ್ಮವನ್ನು ಹೆಂಗೆ ಮಾಡ್ತಾನೆ? ಯಾಕೆ ಮಾಡ್ತಾನೆ? ಸಂಕಲ್ಪವಿಲ್ಲದೆ ಮಾಡುವುದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದು. ಒಳ್ಳೆ ಪ್ರಶ್ನೆ ಅದು. ಸಂಕಲ್ಪವಿಲ್ಲದೆ ಮಾಡೋದು ಹೇಗೆ? ಸಂಕಲ್ಪ ಅನ್ನುವಂಥದ್ದು ಸಮ್ಯಕ್ ಕಲ್ಪಯತೀತಿ ಸಂಕಲ್ಪ. ಯಾವುದನ್ನು ಯೋಚನೆ ಮಾಡ್ತಾನೆ, ನನಗಿಂಥ ಫಲ ಉಂಟಾಗಲಿ ಅನ್ನುವ ದೃಷ್ಟಿಯಿಂದ ಈ ಕರ್ಮವನ್ನು ಈ ರೀತಿಯಲ್ಲಿ ಹೀಗೆ ನಾನು ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ತಾನೇ ಸಂಕಲ್ಪ. ನಾವು ಇವಾಗ ಯಜ್ಞಯಾಗಾದಿಗಳನ್ನಾಗಲಿ ದೇವಸ್ಥಾನಗಳಲ್ಲಿ ಹೋಗಿ ಪೂಜಾದಿಗಳನ್ನಾಗಲಿ ಮಾಡಿದರೆ ಇಷ್ಟುದ್ದ ಸಂಕಲ್ಪ ಹೇಳೋದಿಲ್ವೇ? ಸಂಕಲ್ಪ ಎಷ್ಟಿರುತ್ತೆ? ಪೂಜೆ ಮಾಡುವುದು 10 ನಿಮಿಷದ ಪೂಜೆ ಆದರೆ ಸಂಕಲ್ಪ 15 ನಿಮಿಷ ಇರುತ್ತೆ. ನೀವು ಪ್ರಯಾಗದಲ್ಲಿ ಹೋಗಿ ನೋಡಬೇಕು. ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮ ಅನ್ನುವಂಥದ್ದು ಇದೆಯಲ್ಲ, ಗಂಗೆ ಯಮುನೆ ಸರಸ್ವತಿ 3 ನದಿಗಳು ಸೇರುವಂತಹ ಸಂಗಮದಲ್ಲಿ ಸ್ನಾನ ಮಾಡಿದರೆ, ವೇಣಿದಾನ ಮಾಡಿದರೆ ಸ್ತ್ರೀಯರು ಮಹಾಪುಣ್ಯ ಅನ್ನುವಂಥದ್ದು ಕ್ಷೇತ್ರ ಮಹಿಮೆಗೆ ಅನುಸಾರವಾಗಿ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಸ್ತ್ರೀಯರು ವೇಣಿದಾನ ಮಾಡಬೇಕು ದೀರ್ಘ ಸೌಮಂಗಲ್ಯ ಅಭಿವೃದ್ಧಿಗೋಸ್ಕರವಾಗಿ ಅನ್ನುವಂಥದ್ದು ಪ್ರಧಾನವಾದ ಅಂಶ. ಅದಕ್ಕೆ ಅಷ್ಟೇ ಫಲ. ಸಂಗಮದಲ್ಲಿ ವೇಣಿದಾನಕ್ಕೆ ಫಲ ಇಷ್ಟು. ಆದರೆ ಅಲ್ಲಿ ಒಬ್ಬರು ಪುರೋಹಿತರಿದ್ದಾರೆ ಆಂಧ್ರದವರು, 20 ನಿಮಿಷ ಸಂಕಲ್ಪ ಮಾಡಿಸ್ತಾರೆ. ನಾವು ಹೋದಾಗ ನಮಗೂ ಹಾಗೆ ಮಾಡಿಸಿದ್ರು. ಕ್ಷೇತ್ರದಲ್ಲಿರೋದನ್ನು ಹಾಗೆ ಮಾಡಬೇಕು. ನಾನು ಕೊನೆಗೆ ಅವ್ರ ಹತ್ರ ಹೇಳಿದೆ, ಎಲ್ಲ 20 ನಿಮಿಷ ಬಹಳ ಚೆನ್ನಾಗಿ ಹೇಳ್ತಾರೆ. ಏನೇನು ಹೇಳ್ತಾರೆ ಅಂತ ಕೇಳಿದರೆ, ನೀವು ಜನ್ಮತಃ ಆರಭ್ಯ ಇಲ್ಲಿಯವರೆಗೆ ಏನೇನು ಪಾಪಗಳನ್ನು ಮಾಡಿದ್ದೀರೋ ಅಷ್ಟೂ ಪಾಪಗಳನ್ನು ಕೌಂಟ್ ಮಾಡ್ತಾರೆ. ಅಷ್ಟೂ ಪಾಪಗಳನ್ನು ಕೌಂಟ್ ಮಾಡಿಬಿಟ್ಟು ಹೇಳಿಬಿಟ್ಟು ಏತದ್ದೋಷ ಪರಿಹಾರಾರ್ಥಂ ವೇಣಿದಾನಂ ಕರಿಷ್ಯೆ. ಎಲ್ಲಿ ಸ್ವಾಮಿ ಇದಕ್ಕೆ ಎಲ್ಲಿದೆ ಆಧಾರ? ಕೇಳುವಾಗ ಬಹಳ ಚೆನ್ನಾಗಿರುತ್ತೆ. ದಕ್ಷಿಣೆ ಜಾಸ್ತಿ ಕೊಟ್ಬಿಡ್ತಾರೆ ಅಷ್ಟು ಸಂಕಲ್ಪ ಮಾಡಿಸಿದರೆ. ಆದರೆ ಶಾಸ್ತ್ರೀಯವಾದ ರೀತಿಯಲ್ಲಿ ನೋಡಿದರೆ ಒಂದೊಂದು ಕರ್ಮಗಳಿಗೆ ತನ್ನದೇ ಆದ ಫಲ ಅನ್ನುವಂಥದ್ದು ನಿಶ್ಚಿತವಾಗಿದೆ. ನೀವು ಬೀಜವನ್ನು ಎಷ್ಟು ಹಾಕ್ತೀರೋ ಅಷ್ಟೇ ತಾನೇ ಮೊಳಕೆ ಬರುವಂಥದ್ದು. ಬೀಜ ಹಾಕುವಂಥದ್ದು ಕಮ್ಮಿ ಹಾಕಿಬಿಟ್ಟು ಬಹಳ ಜಾಸ್ತಿ ಮಾಡಬೇಕು ಅಂತ ಹೇಳಿದರೆ, ಈಗ ಅಷ್ಟೋತ್ತರ ಮಾಡಿಸ್ಬೇಕು ಅಂತ ಸೇವೆಯನ್ನು ಮಾಡಿಸ್ಲಿಕ್ಕೆ ಬಂದವರು ತಮ್ಮ ವಂಶವೃಕ್ಷ ಎಲ್ಲ ಹೇಳುವಾಗ 150 ಹೆಸರು ಬಂದುಬಿಡುತ್ತೆ. ಮಾಡಿಸೋದೇನೋ ಅಷ್ಟೋತ್ತರ, ಕೊಟ್ಟಿರೋದೆಷ್ಟು? 50 ರೂಪಾಯಿ. 150 ಜನ ಹೆಸರು ಹೇಳಿಬಿಟ್ಟು ವಂಶವೃಕ್ಷವನ್ನೆಲ್ಲ ಹೇಳಿ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಬಂಧುಗಳು ಬಾಂಧವರು ಎಲ್ಲರದ್ದೂ ಹೆಸರು ಹೇಳಿ ಇವರಿಷ್ಟೂ ಜನರಿಗೆ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಅಷ್ಟೋತ್ತರ ಶತನಾಮ ಪೂಜಾಂಕರಿಷ್ಯೇ ಆಗೋಯ್ತು. ಇಷ್ಟೂ ಜನಿಗೆ ಅವನು ಇಷ್ಟಕ್ಕೋಸ್ಕರ ಅಷ್ಟು ಕೊಡ್ತಾನೆಯೇ? ಯೋಚನೆ ಮಾಡಿ. ನೀವೇ ವ್ಯಾಪಾರ ಮಾಡುವಂತಹ ಗೊತ್ತಿದ್ದವರು, ಆ ಚಾತುರ್ಯವಿದ್ದವರು ಇಂಥ ಕೆಲಸ ಮಾಡೋದಕ್ಕೆ ಅವನು ಆ ಜಾಗದಲ್ಲಿ ಕೂತಿದ್ದಾನೆಯೇ? ಪರಮಾತ್ಮ ಹಾಕಿ ಕೊಡ್ತಾನೆಯೇ? ಅದಕ್ಕೋಸ್ಕರವಾಗಿ ಆಲಯಗಳಲ್ಲಿ ಈ ವಂಶವೃಕ್ಷ ಹೇಳೋದಾಗಲಿ, ನಾನು ಹೀಗೆ ಮಾಡಿಸ್ತೇನೆ ಹಾಗೆ ಮಾಡಿಸ್ತೇನೆ ನನಗೆ ಹೀಗಾಗಲಿ, ಈ ಒಂದು ಸಂಕಲ್ಪಕ್ಕೆ ನಿಜವಾಗಿ ನೋಡಿದರೆ ಅರ್ಥವಿಲ್ಲ. ನಿಮ್ಮನ್ನು ಸೃಷ್ಟಿ ಮಾಡಿದ ಪರಮಾತ್ಮನಿಗೆ ನಿಮ್ಮ ಅಡ್ರೆಸ್ ಗೊತ್ತಿಲ್ವಾ? ನಿಮ್ಮ ಗೋತ್ರ ಗೊತ್ತಿಲ್ವಾ? ನಿಮ್ಮ ಕುಲ ಗೊತ್ತಿಲ್ವಾ? ಮಕ್ಕಳು ಯಾರು, ಮೊಮ್ಮಕ್ಕಳು ಯಾರು, ಮರಿಮಕ್ಕಳು ಯಾರು, ಅವರು ಯಾವ ಸ್ಥಿತಿಯಲ್ಲಿದ್ದಾರೆ, ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ವಾ? ಅವನ ಪ್ರೀತಿಗಾಗಿ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಸಂಕಲ್ಪ. ಸಂಕಲ್ಪ ಅಂದರೆ ಇನ್ನೇನಿಲ್ಲ. ನಿಜವಾದ ಸಂಕಲ್ಪ ಅಂದರೆ ಭಗವತ್ ಪ್ರೀತಿಗಾಗಿ ನಾನು ಮಾಡ್ತಾ ಇದ್ದೇನೆ ಅಂದ್ರೇನು? ನಾನು ನನ್ನ ಸ್ವಾರ್ಥಕ್ಕಾಗಿ ಇದನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ನಿಜವಾದ ಸಂಕಲ್ಪ. ಅದು ಆ ರೀತಿಯಾಗಿ ಮಾಡಿದಾಗ ಪರಮಾತ್ಮ ಕೊಡುವ ಫಲಕ್ಕಿಂತ ಹೆಚ್ಚಿನ ಫಲ ಕೊಡ್ತಾನೆ. ಇಲ್ಲದೆ ಹೋದರೆ ನಾನು ಇಷ್ಟು ಕೇಳಿಬಿಟ್ರೆ ಅಷ್ಟೇ ಕೊಟ್ಬಿಡ್ತಾನೆ, ಅದಕ್ಕಿಂತ ಹೆಚ್ಚಿಗೆ ಕೊಡೋದಿಲ್ಲ. ಅದಕ್ಕೋಸ್ಕರವಾಗಿ ಯಾವತ್ತೂ ಕೂಡ ಫಲಾಪೇಕ್ಷೆ ಇಲ್ಲದೆ ಮಾಡುವ ಕರ್ಮ ಹೆಚ್ಚಿನ ಫಲ ಕೊಡುತ್ತೆ ಹೊರತುನುವೆ ನೀವೆಲ್ಲದಕ್ಕೂ ಮೊಹರ ಹೊಡೆದು ಬಿಟ್ಟರೆ ಇದಿಷ್ಟು ನಂದು, ಇದಿಷ್ಟು ನನಗೆ ಆಗಬೇಕು ಅಂದರೆ ಅಷ್ಟೇ ಕೊಟ್ಬಿಡ್ತಾನೆ. ನಮ್ಮಲ್ಲಿ ಒಬ್ಬರು ಒಂದು ಮದುವೆ ಮಾಡಿದರು. ದೊಡ್ಡ ಆಢ್ಯರು, ಧನಿಕರು.
ಅವರು ಅವರ ಮಗಳನ್ನು, ಒಬ್ಬ ಓದಿದವನು, ಅವನು ಮಧ್ಯಮ ವರ್ಗದವನು, ಅವನೇನು ಧನಿಕನಲ್ಲ, ಆದರೆ ಓದಿದ್ದ ಅನ್ನೋ ದೃಷ್ಟಿಯಿಂದ ಅವನಿಗೆ ಮಗಳನ್ನು ಕೊಡಲಿಕ್ಕೆ ಇವರು ತಯಾರಾದರು. ತಯಾರಾದ ಸಂದರ್ಭದಲ್ಲಿ ನಮ್ಮ ಜನಾಂಗದಲ್ಲಿ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ, ಬ್ರಾಹ್ಮಣರಲ್ಲಿ ಈ ಒಂದು ವರದಕ್ಷಿಣೆ ವಿಚಾರ ಅಷ್ಟಿಲ್ಲ, ವರದಕ್ಷಿಣೆ ತೆಗೆದುಕೊಳ್ಳುವಂಥದ್ದಿಲ್ಲ. ಆದರೂ ಕೆಲವರು ಅಲ್ಲಲ್ಲಿ ಶುರು ಮಾಡ್ಕೊಂಡು ಬಿಟ್ಟಿದ್ರು. ಹಾಗೆ ಆತ ವರದಕ್ಷಿಣೆಯ ರೂಪದಲ್ಲಿ ಕೇಳಬೇಕು ಅಂತ ಅಂದ್ಕೊಂಡಿದ್ದ. ಅವನು ಎಲ್ಲ ಹೆಣ್ಣನ್ನು ನೋಡಿ ಆಯಿತು. ಆ ನಂತರದಲ್ಲಿ ಮಾತುಕತೆ ಆದಾಗ ವರದಕ್ಷಿಣೆಯ ವಿಚಾರವಾಗಿ ಮಾತು ಶುರು ಮಾಡಿದ. ಆವಾಗ ಕನ್ಯಾಪಿತೃ ಅವರು ಕೇಳಿದರು, ಏನು ಕೊಡಬೇಕಪ್ಪ ಅಂತ. ಇದು ಯಾವಾಗ ನಾನು 25 ವರ್ಷದ ಹಿಂದಿನ ಕತೆ ಹೇಳೋದು. ಆವತ್ತಿನ ಕಾಲದಲ್ಲಿ ನನಗೆ 25,000 ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿಬಿಟ್ಟ ಅವನು. ಅವರು ಒಂದೇ ಸಾರಿಗೆ ಓಕೆ ಅಂತ ಹೇಳಿಬಿಟ್ರು. ಯಾಕೆ ಅಂದರೆ ಅವರು 1,00,000 ರೂಪಾಯಿ ಕೊಡೋರಾಗಿದ್ದರು ಮನಸ್ಸಿನಲ್ಲೇ. ಮಗಳಿಗಾಗಿ 1,00,000 ರೂಪಾಯಿ ಕೊಡುವಂತಹ ಮನಸ್ಸುಳ್ಳವರಾಗಿ ಅವರು ಮೊದಲೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ರು. ಇವನು ಯಾವಾಗ ಕೇಳುವಾಗಲೇ 25 ಕೇಳಿದಾನೋ 75 ಉಳಿತಲ್ಲ ಅವರಿಗೆ. ಇದು ನಾವು ಪರಮಾತ್ಮನಲ್ಲಿ ಬೇಡಿಕೊಳ್ಳಲಿಕ್ಕೆ ಹೊರಟಾಗ ಪರಮಾತ್ಮ ನಮಗೆ ಹೆಚ್ಚು ಕೊಡಲಿಕ್ಕೆ ರೆಡಿಯಾಗಿರ್ತಾನೆ ನಿಜವಾದ ಭಕ್ತನಾಗಿದ್ದರೆ. ಅದನ್ನು ನಾವು ಮರೆತು ಬಿಟ್ಟು ನನಗಿಷ್ಟು ಕೊಡಪ್ಪ ಅಂದರೆ ಅಷ್ಟೇ ಕೊಡ್ತಾನೆ. ಈಗ ಯೋಚನೆ ಮಾಡಿ, ನಾವು ಎಷ್ಟು ಕೇಳಬೇಕು, ಏನನ್ನು ಕೇಳಬೇಕು, ಹೇಗೆ ಕೇಳಬೇಕು ಪರಮಾತ್ಮನಲ್ಲಿ ಕೇಳುವಾಗ ಅವನು ಏನು ಹೇಳಿದ್ದಾನೆ? ಇದೇ ಗೀತೆಯಲ್ಲಿ ಹೇಳಿದ್ದಾನೆ, ಯೋಗಕ್ಷೇಮಂ ವಹಾಮ್ಯಹಂ, ನಿನ್ನ ಯೋಗವನ್ನು ಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ, ಎಲ್ಲವನ್ನು ಬಿಟ್ಬಿಟ್ಟು ನನಗೆ ಶರಣಾಗತನಾಗು, ನಾನು ನಿನ್ನ ಯೋಗಕ್ಷೇಮವನ್ನು ನೋಡ್ಕೊಳ್ತೇನೆ. ಯೋಗ ಮತ್ತು ಕ್ಷೇಮ. ಯೋಗಕ್ಷೇಮ ಅಂದರೆ ಯೋಗಕ್ಷೇಮ ವಿಚಾರಿಸ್ಕೊಂಡ್ಬಂದ್ರು ಅಂತ ಹೇಳ್ತಾರೆ. ಯೋಗ ಅಂದರೆ ಏನು, ಕ್ಷೇಮ ಅಂದರೆ ಏನು? ಯೋಗ ಆ ಯೋಗ ಬೇರೆ, ಇಲ್ಲಿ ಹೇಳಿರುವ ಯೋಗ ಬೇರೆ. ಅಲಬ್ಧ ಲಾಭೋ ಯೋಗ, ಲಬ್ಧಸ್ಯ ಪರಿಪಾಲನಂ ಕ್ಷೇಮ, ಇದು ವಿವರಣೆ. ನಮಗೆ ಇಷ್ಟೊತ್ತಿನವರೆಗೆ ಇಲ್ಲದೇ ಇರುವಂತಹದ್ದು ಬಂದರೆ ಅದು ಯೋಗ, ಬಂದಿದ್ದನ್ನು ರಕ್ಷಣೆ ಮಾಡ್ಕೊಳ್ಳೋದಿದೆಯಲ್ಲ ಅದು ಕ್ಷೇಮ. ಕ್ಷೇಮವೇ ಅಂತ ಕೇಳ್ತಾರೆ. ಕ್ಷೇಮವೇ ಅಂದ್ರೇನು? ನಿಮಗೆ ಬಂದಿದೆ ಈ ದೇಹ, ಅದು ರಕ್ಷಣೆ ಮಾಡಿಕೊಂಡಿದ್ದೀರೋ ಅನ್ನೋ ಅರ್ಥದಲ್ಲಿ ಕ್ಷೇಮವೇ, ಹೀಗೆ ಕೇಳುವಂತಹದ್ದು. ಆ ರೀತಿಯಾಗಿ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿಕೊಂಡಂತಹ ಪರಮಾತ್ಮ ನಿಜವಾಗಿ ಭಕ್ತನಾದರೆ ಅವನಿಗೆ ಏನನ್ನು ಕೊಡಬೇಕು ಏನನ್ನು ಕೊಡಬಾರದು ಅನ್ನುವಂಥದ್ದು ಅವನಿಗೆ ಗೊತ್ತಿಲ್ವೇ? ಇದಕ್ಕೆ ನಿಮಗೆ ಉದಾಹರಣೆ, ಕುಚೇಲನ ಉದಾಹರಣೆ ಮಹಾಭಾರತದಲ್ಲಿ ಅತ್ಯಂತ ಸ್ಪಷ್ಟವಾಗಿಯೇ ಇದೆ. ಕುಚೇಲನನ್ನು ಕಳಿಸಿಬಿಡ್ತಾಳೆ ಅವನ ಹೆಂಡತಿ ಒತ್ತಾಯ ಮಾಡಿ, ನಮಗೆ ದಾರಿದ್ರ್ಯ ಅನ್ನುವಂಥದ್ದು ಅಷ್ಟು ಪೀಡಿಸ್ತಾ ಇದೆ, ನಿನ್ನ ಮಿತ್ರ, ಬಾಲ್ಯ ಮಿತ್ರ, ಅತ್ಯಂತ ಆತ್ಮೀಯನಾದಂಥವನು ಶ್ರೀಕೃಷ್ಣ, ಅವನ ಹತ್ರ ಹೋಗಿ ಏನನ್ನಾದರೂ ಕೇಳಬಾರದೆ? ಇವನು ಅಷ್ಟು ದಾರಿದ್ರ್ಯವಿದ್ದರೂ ಸ್ವಾಭಿಮಾನಕ್ಕೆ ಕಮ್ಮಿ ಇಲ್ಲ. ಬಡವರಿಗೆಲ್ಲ ಈ ಸ್ವಾಭಿಮಾನ ಒಂದು ಜಾಸ್ತಿ ಇರುತ್ತೆ, ಇನ್ನೇನಿಲ್ಲದಿದ್ದರೂ ಸ್ವಾಭಿಮಾನ ಒಂದು ಜಾಸ್ತಿ ಇರುತ್ತೆ. ಹಾಗೆ ಕುಚೇಲನಿಗೂ ಸ್ವಾಭಿಮಾನ ಜಾಸ್ತಿ ಇತ್ತು. ಅವನು ಹೋಗಿ ನಾನು ದೇಹಿ ಅಂತ ಅವನ ಹತ್ರ, ಅದು ಬಾಲ್ಯ ಮಿತ್ರನ ಹತ್ರಕ್ಕೆ ಹೇಗೆ ಕೇಳಲಿ, ನನಗೆ ಒಪ್ಪೋದಿಲ್ಲ. ಆದರೂ ಹೆಂಡತಿಯ ಕಾಟ ಜಾಸ್ತಿ ಆಯಿತು, ಹೋಗಬೇಕು ಅಂತ. ಹೆಂಡತಿಯ ಕಾಟ ಜಾಸ್ತಿ ಆದರೆ ಯಾವ ಗಂಡ ತಡ್ಕೊಳ್ತಾನೆ? ಹೋದ, ಕೃಷ್ಣನ ಹತ್ರ ಹೋದ. ಕೃಷ್ಣನ ಹತ್ರ ಹೋದರೂ ಕೂಡ ಬಾಯಿ ಬಿಟ್ಟು ಅವನು ಏನನ್ನೂ ಕೇಳಲಿಲ್ಲ. ಅದು ನೋಡಿ, ಅವನು ಏನು ಕೇಳದೆ ಹೋದರೂ ಕೂಡ ಕೃಷ್ಣ ಅವನನ್ನು ಕೇಳಿದ, ನೀ ನನ್ನ ಬಾಲ್ಯ ಮಿತ್ರ ತಾನು, ನನಗಾಗಿ ಏನು ತಂದಿದ್ದೀಯ? ಇವನು ಅವನನ್ನು ಕೇಳಲಿಕ್ಕೆ ಹೋದವನಿಗೆ ಹೇಳಲಿಲ್ಲ, ಕೊಡಬೇಕಾದಂತಹ ಸ್ಥಾನದಲ್ಲಿದ್ದವನು ಕೇಳ್ತಾ ಇದ್ದಾನೆ. ಅಂದರೆ ಏನರ್ಥ? ಅವರ ದೇಹ ಬೇರೆ, ಆತ್ಮ ಒಂದೇ. ಅವನಿಗೆ ಇವನ ಸ್ವರೂಪ ಏನು, ಇವನು ಯಾವ ಸ್ಥಿತಿಯಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ವೇ? ಭಗವಂತ ಯಾವಾಗಲೂ ಭಕ್ತ ತನ್ನನ್ನು ಹೊಂದಬೇಕು, ತನ್ನ ಹತ್ರ ಬರಬೇಕು ಅಂತ ಬಯಸ್ತಾನೆ. ಆ ರೀತಿಯಾಗಿ ಅವನನ್ನು, ಆ ಕುಚೇಲನನ್ನು ಆ ದಾರಿದ್ರ್ಯದಲ್ಲಿ ಇಟ್ಟಿದ್ರಿಂದೇನೇ ಅವನು ಬಂದ. ಅಲ್ಲಿಗೆ ಬಂದಿದ್ದರಿಂದ ಅವನು ತನ್ನ ಸ್ವಾಭಿಮಾನಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ಕೇಳೋದಕ್ಕೆ ತಯಾರಿಲ್ಲದೆ ಕುಶಲ ಸಮಾಚಾರಗಳನ್ನೆಲ್ಲ ಮಾತಾಡಿಕೊಂಡು ಅವನು ತಂದಿರುವಂತಹ ಒಂದು ಹರಕು ಬಟ್ಟೆಯಲ್ಲಿ ಕಟ್ಟಿರುವಂತಹ ಮುಷ್ಟಿ ಅವಲಕ್ಕಿಯನ್ನು ಇವನು ಕೇಳಿ ತಗೊಂಡು ಅವನು ಕೊಡಲಿಕ್ಕೆ ಸಂಕೋಚಪಟ್ಟ. ಹರಕು ಬಟ್ಟೆಯಲ್ಲಿ ಕಟ್ಕೊಂಡಿದ್ದೇನೆ, ಅದು ಒಂದು ಮುಷ್ಟಿ ಅವಲಕ್ಕಿ ಇರೋದು, ಇದನ್ನು ಹೇಗಪ್ಪ ಅವನಿಗೆ ಕೊಡಲಿ ಅಂತ ಹೇಳಿಬಿಟ್ಟು ಸಂಕೋಚ ಪಡ್ತಾ ಇದ್ದಾಗ ಅವನಿಂದ ತಗೊಂಡು ಬಾಲ್ಯ ಮಿತ್ರ ಕೊಟ್ಟಿರುವಂತಹದ್ದು ಅಂದ್ರೆ ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ.
ಸ್ವೀಕಾರ ಮಾಡಿ ಅವನ ಪರ್ಯಂಕದಲ್ಲೇ ಕೂರಿಸಿಕೊಂಡು ಅವನ ಕ್ಷೇಮ ಸಮಾಚಾರಗಳನ್ನೆಲ್ಲ ವಿಚಾರ ಮಾಡಿದವನು ಆನಂತರದಲ್ಲಿ ಅವನಿಗೆ ಮೃಷ್ಟಾನ್ನ ಭೋಜನಾದಿಗಳನ್ನೆಲ್ಲ ಕಳಿಸಿಬಿಟ್ಟು ಇವನು ಏನೂ ಕೇಳೋದೇ ಇಲ್ಲ. ಕೊನೆಗೂ ಕೂಡ ಆಯಿತು ಹೊರಡ್ತೇನೆ, ಆಯ್ತಪ್ಪ ಹೋಗಿ ಬಾ ಅಂತ ಹೇಳ್ತಾನೆ. ಇವನು ಹೊರಟು ಬಂದುಬಿಡ್ತಾನೆ. ಬಂದು ನೋಡಿದರೆ ಯಾವ ಮನೆಯಿಂದ ಇವನು ಹೊರಟು ಬಂದಿದ್ನೋ ಅಲ್ಲಿ ಹೋಗಿ ನೋಡಿದರೆ ಅವನ ಮನೆಯೇ ಇಲ್ಲ. ಅಲ್ಲಿ ಅವನು ಬರುವಷ್ಟೊತ್ತಿಗೆ ಅಲ್ಲಿ ದೊಡ್ಡ ಪ್ರಾಸಾದ ನಿರ್ಮಾಣವೇ ಆಗೋಗಿದೆ. ಆಳು ಕಾಳುಗಳು, ಭೃತ್ಯರು, ಸೇವಕ ವರ್ಗ ಎಲ್ಲ ಇದೆ. ಅವನು ಹೆಂಡತಿ ಬರ್ತಾಳೆ, ಆಭರಣ ಎಲ್ಲ ಇಟ್ಕೊಂಡು ತ್ರಿಲೋಕ ಸುಂದರಿಯ ರೂಪದಲ್ಲಿ ಸಾಲಂಕಾರ ಭೂಷಿತೆಯಾಗಿ ಅವಳು ಎದುರುಗೊಳ್ತಾಳೆ. ನೀ ನನ್ನ ಹೆಂಡತಿ ಹೌದಾ ಅಂತ ಇವನಿಗೆ ಅನುಮಾನ ಬರುತ್ತೆ. ಅದು ಭಕ್ತನಾದವನ ಮನಸ್ಸಿನಲ್ಲಿ ಏನಿದೆ, ಬಯಕೇನು ಅಂಥದ್ದನ್ನು ತಿಳಿದುಕೊಂಡಿರುವಂಥವನಾದ್ದರಿಂದ ಅವನು ಭಗವಂತ. ಇವನ ಮನಸ್ಸಿನಲ್ಲಿ ಏನು ಇದೇನು ಗೊತ್ತಿಲ್ಲದೆ ಹೋದರೆ ಅವನು ಭಗವಂತ ಹೇಗಾಗ್ತಾನೆ? ಇವನು ಕೇಳದೇ ಇದ್ದಿದ್ದರಿಂದ ಅವನು ಜಾಸ್ತಿ ಕೊಟ್ಟ. ಇವನು ಕೇಳಿದ್ರೆ ಏನೋ ಒಂದು ಅಲ್ಪ ಸ್ವಲ್ಪ ಐಶ್ವರ್ಯ ಕೇಳಿರಬಹುದಾಗಿತ್ತೇನೋ, ಅವನು ಕೇಳದೇ ಇದ್ದಿದ್ದಕ್ಕಿಂತಲೂ ಜಾಸ್ತಿಯಾಗಿ ಅವನು ಕೊಟ್ಟಿದ್ದಾನೆ. ಹಾಗೆ ಪರಮಾತ್ಮನಲ್ಲಿ ನಾವು ಯಾವಾಗಲೂ ಶರಣಾಗತರಾಗಬೇಕೇ ಹೊರತುನುವೆ ಒಂದು ಅಧಿಕಾರವಾಣಿಯಿಂದ ನಾನು ಈ ಕೆಲಸ ಮಾಡಿದ್ದೇನೆ, ನನಗೆ ಈ ಫಲ ಕೊಡು, ಈ ವ್ಯಾಪಾರವೋ? ನಾನು ಇಷ್ಟು ಯಾಗ ಮಾಡಿದ್ದೇನೆ, ಈ ಫಲ ನನಗೆ ಕೊಡು ಅಂತ ಹೇಳಿದರೆ ಆ ಯಾಗ ಮಾಡಿದ್ದಕ್ಕೆ ಫಲ ಅದಕ್ಕೆ ನಿಶ್ಚಿತವಾಗಿಯೇ ಇದೆ, ಅವನು ಕೊಡೋದರಲ್ಲಿ ವಿಶೇಷವೇನಿಲ್ಲ. ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಭಗವಂತ ನಮಗೆ ಹೀಗೆ ಮಾಡಿಬಿಟ್ಟ, ಕಷ್ಟ ಬಂದಾಗ ಭಗವಂತನನ್ನು ಬೈಯೋದು ಜಾಸ್ತಿ. ಹೌದಾ? ಸುಖ ಬಂದಾಗ ಭಗವಂತನನ್ನು ಯಾರೂ ನೆನೆಯೋದಿಲ್ಲ. ಸುಖ ಬಂದಾಗ ಅದನ್ನು ನಾವು ಕೊಟ್ಟ ಅಂತ ಯಾರೂ ಹೇಳದೇ ಇದ್ದವರು, ಕಷ್ಟ ಬಂದಾಗ ಮಾತ್ರ ಭಗವಂತ ನನಗೆ ಯಾಕಪ್ಪ ದೇವರು ಇಷ್ಟೊಂದು ಕಷ್ಟ ಕೊಡ್ತಾನೆ, ನಾನು ದೇವರನ್ನು ನಂಬಿದ್ದೇ ತಪ್ಪಾಯ್ತು, ನಾಳೆಯಿಂದ ದೇವರ ಪೂಜೆ ಎಲ್ಲ ಬಿಟ್ಟುಬಿಟ್ಟೆ, ನಾನು ಇನ್ನು ಮಾಡೋದಿಲ್ಲ. ಇದು ಕಷ್ಟದಲ್ಲಿದ್ದವರು ಮಾಡುವ ನಿರ್ಣಯ, ಅತ್ಯಂತ ಹಾಸ್ಯಾಸ್ಪದವಾದ ನಿರ್ಣಯ. ಯಾಕೆ ಅಂದರೆ ಜೀವನ್ಭದ್ರಾಣಿ ಪಶ್ಯತಿ, ಜೀವಂತವಾಗಿ ಇದ್ದವನು ಅವನು ಮಂಗಳವನ್ನು ನೋಡಿಯೇ ನೋಡ್ತಾನೆ. ಯಾಕೆ ಅಂದರೆ ರಾತ್ರಿ ಇವತ್ತು ಬಂದರೆ ನಾಳೆ ಬೆಳಗ್ಗೆ ಆಗಲೇಬೇಕು ತಾನೆ. ದುಃಖ ಇವತ್ತು ಬಂದರೆ ನಾಳೆ ಸುಖ ಬಂದೇ ಬರುತ್ತೆ. ಸುಖಮ್ಮಿ ದುಃಖಾನ್ಯ ಅನುಭೂಯ ಶೋಭತೆ ಘನಾಂಧಕಾರೇಶ್ವವ ದೀಪದರ್ಶನಂ ಸುಖಾತ್ಯೋ ಯಾತಿ ನರೋ ದರಿದ್ರತಾಂ ಸ್ಥಿತಶರೀರೇಣ ಮೃತಸ್ಸ ಜೀವತಿ ಅಂತ ಮೃಚ್ಛಕಟಿಕದಲ್ಲಿ ಶೂದ್ರಕ ಮಹಾಕವಿ ಹೇಳ್ತಾನೆ. ಸುಖ ಯಾವತ್ತು ದುಃಖವನ್ನು ಅನುಭವಿಸಿದ ನಂತರ ಬಂದಾಗ ಅದು ಚೆನ್ನಾಗಿರುತ್ತೆ. ಸುಖ ದುಃಖ ಯಾವತ್ತೂ ಶಾಶ್ವತವಾಗಿ ಇರೋದಿಲ್ಲ. ಸುಖ ಬಂದ ಮೇಲೆ ದುಃಖ ಬರಲೇ ಬರುತ್ತೆ, ಬಂದೇ ತೀರುತ್ತೆ. ಆದ್ದರಿಂದ ಸುಖ ಬಂದಾಗ ಇವನು ಎಗರಾಡಿದರೆ ಆ ನಂತರ ಕೆಳಗೆ ಬೀಳ್ತಾನೆ. ಹಾಗೆ ದುಃಖ ಬಂದಾಗ ಕುಗ್ಗೋದಲ್ಲ, ನಾಳೆ ಸುಖ ಬರುತ್ತೆ ಅಂತ ಪರಮಾಚಾರ್ಯರು, ಕಂಚಿಯ ಪರಮಾಚಾರ್ಯರು ಹಾಗೆ ಹೇಳ್ತಾ ಇದ್ದರಂತೆ. ತುಂಬ ಕಷ್ಟ ಏನಾದರೂ ಬಂದರೆ, ದೇಹಕ್ಕೆ ಶ್ರಮವಾದಾಗ ಅವರು ಖುಷಿ ಪಡ್ತಾ ಇದ್ದರಂತೆ. ಯಾಕೆ ಇದು ಖುಷಿ ಪಡುವಂಥದ್ದು ಅಂತ ಕೇಳಿ, ನಂದು ಅಷ್ಟು ಪಾಪ ಕಮ್ಮಿ ಆಯಿತು ಅಂತ ಹೇಳ್ತಾ ಇದ್ರಂತೆ. ಹೀಗೆ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮೀಜಿಯವರು, ಶೃಂಗೇರಿಯ ಜಗದ್ಗುರುಗಳು, ಒಂದು ಸಾರಿ ಹೀಗೆ ಶಾರದಾ ಪರಮೇಶ್ವರಿಯ ಪೂಜೆಯನ್ನು ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಶುಕ್ರವಾರದ ದಿವಸ ಅವರಿಗೆ ಹೆಚ್ಚು ಕಡಿಮೆ 102-103 ಡಿಗ್ರಿ ಜ್ವರ ಇದ್ದಿರಬಹುದು. ಅಂತಹ ಜ್ವರವಿದ್ದಾಗ ಅವರು ಆವತ್ತಿನ ದಿವಸ ಜಗದ್ಗುರುಗಳೇ ಪೂಜೆ ಮಾಡಬೇಕು, ಅದು ಅವರ ಒಂದು ಕೈಂಕರ್ಯ, ಬಿಡೋದಕ್ಕೆ ಸಾಧ್ಯವಿಲ್ಲ. ಆ ಒಂದು ಜ್ವರದಲ್ಲಿ ದೇಹ ಅಲ್ಲಾಡ್ತಾ ಇತ್ತಂತೆ, ಕಂಪಿಸ್ತಾ ಇತ್ತು. ಆವಾಗ ಕಂಪಿಸ್ತಾ ಇದ್ದಾಗ ಇವರು ಏನು ಮಾಡಿದರು, ಒಂದು ಕೂರ್ಚೆಯನ್ನು ಮಾಡಿಬಿಟ್ಟು ಅದರಲ್ಲಿ ತನ್ನಲ್ಲಿ ದೇಹದಲ್ಲಿರುವಂತಹ ಜ್ವರವನ್ನೆಲ್ಲ ಆವಾಹನೆ ಮಾಡಿ ಅಲ್ಲಿಟ್ಟುಬಿಟ್ರಂತೆ. ಅಲ್ಲಿಟ್ಟುಬಿಟ್ಟು ಪೂಜೆಯಲ್ಲಿ ಲೋಪವಾಗದ ರೀತಿಯಲ್ಲಿ ಸಂಪೂರ್ಣ ಪೂಜೆಯನ್ನು ಪೂರೈಸಿದರು. ಪೂಜೆಯನ್ನು ಪೂರೈಸಿದ ನಂತರ ಆ ಒಂದು ಕುರ್ಚೆಯಲ್ಲಿದ್ದಂಥ ಆವಾಹನೆ ಮಾಡಿದ್ದ ಜ್ವರವನ್ನು ಪುನಃ ತನಗೆ ಆವಾಹನೆ ಮಾಡಿಸ್ಕೊಂಡ್ರಂತೆ. ಮಾಡಿಸ್ಕೊಂಡು ಮತ್ತೆ ಅನುಭವಿಸಿದ್ರಂತೆ. ಆವಾಗ ಪರಿಚಾರಕ ವರ್ಗದಲ್ಲಿರುವಂಥ ಹಿರಿಯರೊಬ್ಬರು ಕೇಳಿದರು, ಗುರುಗಳೇ ಅದು ಯಾಕೆ ಹಾಗೆ ಮಾಡಿದ್ದು ನೀವು? ಅದರಿಂದ ಜ್ವರವನ್ನು ಅದಕ್ಕೆ ಏನು ಅದು ಅಲ್ಲಾಡ್ತಾ ಇತ್ತು, ನೀವು ಮೊದಲು ಅಷ್ಟು ಜ್ವರದಿಂದ ನಡುಗುತ್ತಾ ಇದ್ದವರು ಪೂಜೆ ಹಾಗೆ ಮಾಡಿದ್ರಿ ಅಂತೆಲ್ಲ ಕೇಳಿದಾಗ ಅವರು ಹೇಳಿದ್ರಂತೆ, ನಾವು ಜ್ವರವನ್ನು ಅದಕ್ಕೆ ಆವಾಹನೆ ಮಾಡಿದ್ವಿ, ಹಾಗಾಗಿ ಪೂಜೆಯನ್ನು ಮಾಡಲಿಕ್ಕಾಯಿತು. ಜ್ವರವನ್ನು ಆವಾಹನೆ ಮಾಡಿದರೆ ನೀವು ತೆಗೆಯುವಂಥ ಸಾಮರ್ಥ್ಯ ಇದ್ಮೇಲೆ ಮತ್ತ್ಯಾಕೆ ತೊಗೊಂಡ್ರಿ? ಅದು ಹಾಗಲ್ಲ, ಅದು ನನ್ನ ಪ್ರಾರಬ್ಧ ನಾನು ಅನುಭವಿಸಲೇಬೇಕು. ನಾನು ಅದನ್ನು ಈಗ ನನ್ನ ತಪಶಕ್ತಿಯಿಂದ ತಡೆದ ಮಾತ್ರಕ್ಕೆ ಅದು ಹೋಗೋದಿಲ್ಲ. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಪ್ರಾರಬ್ಧ ಅನ್ನುವಂಥದ್ದು ನಾವು ಭೋಗಿಸಲೇಬೇಕು. ಆದ್ದರಿಂದ ನಾನು ಅದನ್ನು ಈಗ ಅನುಭವಿಸಲೇಬೇಕು. ಈಗ ಅನುಭವಿಸದೇ ಹೋದರೆ ಬಡ್ಡಿ ಚಕ್ರಬಡ್ಡಿ ಸಹಿತವಾಗಿ ಅನುಭವಿಸಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಪುನಃ ಅವರು ತಗೊಂಡ್ರಂತೆ. ಅಂತಹ ಮಹಾತ್ಮರು ಇದ್ದಂತಹ ನಮ್ಮ ದೇಶ
ಹೀಗಿದ್ದಾಗ ಪರಮಾತ್ಮನಿಗೆ ಯಾವತ್ತು ನಾವು ಕಾಮನಾಪೂರ್ವಕವಾಗಿ ಯಾವ ಕರ್ಮವನ್ನೂ ಮಾಡಬಾರದು. ಏನು ಮಾಡಿದರೂ ಅದು ನಿನ್ನ ಪರಮೇಶ್ವರ ಪ್ರೀತ್ಯರ್ಥಂ. ಅದಕ್ಕೆ ನಮ್ಮಲ್ಲಿರುವಂತಹ ಸಂಕಲ್ಪದಲ್ಲಿ ಇರೋದು ಅದೇ. ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅನ್ನುವಂಥದ್ದೇ ಸಂಕಲ್ಪದಲ್ಲಿರುವಂಥದ್ದು. ಅದು ಬಿಟ್ಟು ನಾವು 28 ಫಲಗಳ ಕಾಮನೆಯಿಂದ ಒಂದು ಕರ್ಮ ಮಾಡ್ತೀನಿ ಅಂತ ಹೇಳುವಂಥದ್ದು ಸರ್ವಥಾ ಅದು ಕರ್ಮ ಸಿದ್ಧಾಂತಕ್ಕೆ ಅನುಗುಣವಾದಂತಹ ರೀತಿ ಅಲ್ಲ. ಆದರೆ ಇವತ್ತಿನ ಕಾಲದಲ್ಲಿ ದೌರ್ಭಾಗ್ಯದಿಂದ ಎಲ್ಲ ಆ ರೀತಿಯಾಗಿ ವ್ಯವಹಾರಗಳೇ. ಅದು ಯಾಕೆ ಅಂತ ಕೇಳಿದರೆ ಕಲಿಯ ಪ್ರಾದುರ್ಭಾವ. ಕಲಿಯ ಒಂದು ತಾಂಡವ ಹೇಗಿದೆ ಅಂತ ಹೇಳಿದರೆ ಸಾಕ್ಷಾತ್ ಭಾಗವತದಲ್ಲೇ ಹೇಳ್ತಾನೆ, ಶ್ರೀಕೃಷ್ಣನೇ ಹೇಳುವಂತಹದ್ದು. ಕಲಿಯ ಒಂದು ವೈಭವ ಏನಿದೆಯೋ ಅದರಲ್ಲಿ, ಕಲಿಯ ವೈಭವದಲ್ಲಿ ಆಯಾ ಒಂದು ಯುಗಕ್ಕೆ ಇರುವ ಲಕ್ಷಣಗಳಿದ್ದಾವಲ್ಲ, ಅದಷ್ಟು ಹಾಗೆ ಇರಬೇಕು ಅಂತ. ಅದಕ್ಕೆ ಜನರು ಕಾರಣವಲ್ಲ, ಕಲಿಯೇ ಕಾರಣ. ಆದರೆ ಜನರಿಗೆ ತನಗೆ ಒಂದು ವಿವೇಚನಾ ಶಕ್ತಿ ಅಂತ ಒಂದು ಭಗವಂತ ಕೊಟ್ಟಿದ್ದಾನೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂಥದ್ದು ಅವನಿಗೆ ವಿಚಕ್ಷಣ ಅನ್ನುವಂಥದ್ದು ಕೊಟ್ಟಿರುವಾಗ ಅದಕ್ಕನುಗುಣವಾಗಿ ಯಾರು ಅಧರ್ಮ ಮಾರ್ಗದಲ್ಲಿ ಪ್ರವೃತ್ತರಾಗೋದಿಲ್ವೋ ಅವರು ಸುಲಭವಾಗಿ ಮುಂದೆ ಹೋಗ್ತಾರೆ. ಇಲ್ಲದೆ ಹೋದರೆ ಪುನಃ ಅಧೋದೋ ಗಂಗೆ ಎಂಬಂತ ಹೇಳಿದ ಹಾಗೆ ಭ್ರಷ್ಟರಾಗ್ತಾರೆ. ಧರ್ಮಾತ್ ಮಾರ್ಗಾತ್ ಭ್ರಷ್ಟಾ ಭವಂತಿ ಅಂತ ಹೇಳ್ತಾರೆ. ಹಾಗೆ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ. ಸಂಕಲ್ಪ ಪ್ರಭವಾನ್ ಕಾಮಾನ್, ಮನಸ್ಸಿನಲ್ಲಿ ಈ ಫಲದ ವಿಷಯಕ್ಕೆ ಬರುವಂತಹ ಇಚ್ಛೆ ಇದೆಯಲ್ಲ, ಆ ಇಚ್ಛೆಯಿಂದಲೇ ಸಂಕಲ್ಪ ಮಾಡೋದು. ಆ ಸಂಕಲ್ಪದಿಂದ ಇಚ್ಛೆಯಿಂದ ಪುನಃ ಸಂಕಲ್ಪ. ಹೀಗೆ ಅದು ಪರಸ್ಪರ ಅನ್ಯೋನ್ಯಾಶ್ರಯ ರೂಪದಲ್ಲಿ ಇರುವಂತಹದ್ದು. ಒಂದು ಸರ್ಕಲ್ ಇದ್ದ ಹಾಗೆ, ಅದರಿಂದ ಈಚೆ ಬರೋದು ಕಷ್ಟ. ಆದರೆ ಅದನ್ನು ನಿಯಮನ ಮಾಡಿ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಮನಸೈವ ಇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ. ಇಂದ್ರಿಯಗ್ರಾಮಂ ಅಂದರೆ ಇಂದ್ರಿಯಗಳ ಗ್ರಾಮ. ಗ್ರಾಮ ಅಂತ ಹೇಳಿದರೆ ಈ ಗ್ರಾಮವಲ್ಲ, ಗ್ರಾಮ ಅನ್ನೋ ಶಬ್ದಕ್ಕೆ ಸಮೂಹ ಅಂತ ಅರ್ಥ. ಇಂದ್ರಿಯಗಳ ಸಮೂಹವನ್ನು ಮನಸ್ಸಿನಿಂದ ನಿಯಮನ ಮಾಡಿ ವಿನಿಯಮ್ಯ ಸಮಂತತಃ ಶನೈರುಪರಮೇದ್ ಬುದ್ಧ್ಯಾ ಧೃತಿಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತೆಯೇತ್. ಈ ನಿಮ್ಮ ಮನಸ್ಸನ್ನು ಧ್ಯಾನಕ್ಕೆ ಕೂತ್ಕೊಂಡಾಗ ನಿಮಗೆ ಆ ಒಂದು ನಾಸಿಕಾಗ್ರ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಪ್ರಶಾಂತಾತ್ಮ ವಿಗತಭೀ ಬ್ರಹ್ಮಚಾರಿ ವ್ರತೆ ಸ್ಥಿತ ಎಂಬುದಾಗಿ ಯಾವ ಒಂದು ಧ್ಯಾನ ಪ್ರಕ್ರಿಯೆಯನ್ನು ವರ್ಣನೆ ಮಾಡಿದ್ದಾರೋ ಆ ರೀತಿಯಾಗಿ ಧ್ಯಾನವನ್ನು ಮಾಡ್ತಾ 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 ಭ್ರೂಮಧ್ಯದಲ್ಲಿ ಅಥವಾ ನಾಸಿಕಾಗ್ರದಲ್ಲಿ ನೀವು ದೃಷ್ಟಿಯನ್ನು ಕೇಂದ್ರೀಕರಿಸಿ ನೋಡ್ತಾ 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 ನಿಮ್ಮ ದೃಷ್ಟಿಯನ್ನು ನೀವು ಮರೆಯಬೇಕು. ಆ ಸ್ಥಿತಿ ಬರುತ್ತೆ. ಹೊರಗೆ ಯಾವುದೋ ಒಂದು ಬಿಂದುವನ್ನಾಗಲಿ ಇಟ್ಕೊಳ್ಳಿ ಅಥವಾ ದೀಪವನ್ನಾಗಲಿ ಇಟ್ಕೊಳ್ಳಿ, ಮೊದಲು ಅದರಲ್ಲಿ ಕೇಂದ್ರೀಕರಣ ಮಾಡ್ತಾ ಮಾಡ್ತಾ ಅದಾದ ನಂತರ ನಾಸಿಕಾಗ್ರದಲ್ಲಿ ಕೇಂದ್ರೀಕರಣ ಮಾಡಿ ಅಥವಾ ಭ್ರೂಮಧ್ಯದಲ್ಲಿ ಕೇಂದ್ರೀಕರಣ ಮಾಡಿ ಆನಂತರದಲ್ಲಿ ಕಣ್ಣನ್ನು ನಿಧಾನವಾಗಿ ಮುಚ್ಚಿದಾಗ ಕಣ್ಣಿನ ಒಳಗಡೆಯೇ ನಿಮಗೆ ಆ ಜ್ಯೋತಿಯ ದರ್ಶನ ಆಗುತ್ತೆ. ಅದನ್ನೇ ಯೋಗಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಅದು ಆ ರೀತಿಯಾದ ಸಾಧನೆ ಎನ್ನುವಂಥದ್ದು ನಿರಂತರ ಸಾಧನೆ ಮಾಡಿದಾಗ ನಿಮ್ಮ ಮನಸ್ಸು ಆಚೆ ಈಚೆಗೆ ಹೋಗದೆ ಒಂದು ರೀತಿಯಲ್ಲಿ ಬಂಧಿಸುವಂತಹ ಸ್ಥಿತಿಗೆ ಬರುತ್ತೆ. ಬಂಧಿಸುವಂತಹ ಸ್ಥಿತಿಗೆ ಬಂದಾಗ ಜ್ಯೋತಿ ಎನ್ನುವಂಥದ್ದು ನಿಮ್ಮ ಕಣ್ಣಿಗೆ ಗೋಚರವಾಗುತ್ತೆ. ಗೋಚರವಾಗುವ ಜ್ಯೋತಿ ಹೇಗಿರುತ್ತೆ ಅಂದರೆ ಸುತ್ತ ತಮಸ್ಸಿನ ಆವರಣ, ಮಧ್ಯದಲ್ಲಿ ನೀಲರೂಪವಾದ ಜ್ಯೋತಿ ಸುತ್ತ ಕಾಣ್ತಾ ಇರುತ್ತೆ. ಆ ಒಂದು ಹೊರಗೆ ತಮಸ್ಸು, ಇಲ್ಲಿ ನೀಲರೂಪವಾದ ಜ್ಯೋತಿ, ನೀಲರೂಪ ಜ್ಯೋತಿಯ ಮಧ್ಯದಲ್ಲಿ ಪ್ರಕಾಶವಿರುತ್ತೆ. ಅದು ಪರಮಾತ್ಮ ಸ್ವರೂಪ. ನೀಲತೋ ಯದ ಮಧ್ಯಸ್ಥಾದ್ವಿದ್ಯುಲ್ಲೇಖೇ ವಭಾಸ್ವರಾ ನೀವಾರ ಶೂಕವತ್ತನ್ವೇ ಪೀತಾಭಾ ಅಸ್ವತ್ಯಣೂಪಮಾ. ನೀವಾರ ಎಂಬ ಧಾನ್ಯದ ಒಂದು ತುದಿಯ ಭಾಗ ಎಷ್ಟು ಸೂಕ್ಷ್ಮವಾಗಿರುತ್ತೋ ಆ ರೀತಿಯಾದಂಥ ಸೂಕ್ಷ್ಮ ರೂಪದಲ್ಲಿ ಜ್ಯೋತಿ ಇರುತ್ತೆ. ಜ್ಯೋತಿಯ ಸುತ್ತಲೂ ನೀಲತೋಯದ ಮಧ್ಯಸ್ಥ. ನೀಲತೋಯದ ಅಂತ ಹೇಳಿದರೆ ಕಪ್ಪಾದ ಮೇಘ ಹೇಗಿರುತ್ತೋ ಆ ರೀತಿಯಾಗಿ ಸುತ್ತ ಆವರಣ ಇರುತ್ತೆ. ಅದರ ಮಧ್ಯದಲ್ಲಿರುವ ಜ್ಯೋತಿ, ಅದರ ಸಾಕ್ಷಾತ್ಕಾರ ಒಂದು ಸಾರಿ ಆಗುತ್ತೆ, ದೂರ ಹೋಗುತ್ತೆ, ಆಗುತ್ತೆ ಹೋಗುತ್ತೆ. ಅದೇ ಈ ರೀತಿಯಾಗಿ ಆದಾಗತ್ತೆ ಹೋಗುತ್ತೆ. ಆಗ್ತಾ ಇದ್ದಾಗ ಪುನಃ ಮನಸ್ಸನ್ನು ಅಲ್ಲೇ ಕೇಂದ್ರೀಕರಿಸಿ ನೋಡ್ತಾ ಇರಬೇಕು. ಆವಾಗ ಏನಾಗುತ್ತೆ ಅಂದರೆ ಆ ರೀತಿ ನೋಡ್ತಾ ನೋಡ್ತಾ ನೋಡ್ತಾ
ಬಾಹ್ಯ ಪ್ರಪಂಚವನ್ನು ಮರೆಯುವಂಥ ಸ್ಥಿತಿಗೆ ಬರುತ್ತೆ. ಇದು ಧ್ಯಾನ ಪ್ರಕ್ರಿಯೆ. ಇದು ಈ ಒಂದು ಅಧ್ಯಾಯದಲ್ಲಿರುವ ವಿಶೇಷ. ಸಂಪೂರ್ಣ ಧ್ಯಾನ ಅನ್ನುವಂಥದ್ದು ಇವತ್ತು ನಾವೆಲ್ಲ ಮರ್ತುಕೊಂಡ್ಬಿಟ್ಟಿದ್ದೇವೆ. ಹೇಗೆ ಮಾಡಬೇಕು, ಯಾಕೆಂದರೆ ಅದನ್ನು ಹೇಳಿಕೊಡುವವರು ಇಲ್ಲ. ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡಬೇಕು? ಸುಮ್ಮನೆ ಶ್ಲೋಕವನ್ನು ಹೇಳಿಕೊಂಡು ಧ್ಯಾನ ಶ್ಲೋಕ ಅಂತಿದೆ. ಧ್ಯಾನ ಶ್ಲೋಕ ಪ್ರತಿಯೊಂದು ವಿಗ್ರಹಕ್ಕೂ ಪ್ರತಿಯೊಂದು ದೇವತೆಗೂ ಧ್ಯಾನ ಶ್ಲೋಕ. ಶಾಂತಾಕಾರಂ ಭುಜಗಶಯನಂ ಧ್ಯಾಯೇ ನಿತ್ಯಂ ಮಹೇಶಂ, ಈ ರೀತಿಯಾಗಿ ವಿದ್ಯುದ್ದಾಮ ಸಮಪ್ರಭಾಂ ಮೃಗಪತಿ, ಈ ರೀತಿಯಾಗಿ ಒಂದೊಂದು ದೇವತೆಗೂ ಒಂದೊಂದು ಧ್ಯಾನ ಶ್ಲೋಕ ಇದೆ. ಯಾಕೆ ಅಂದರೆ ಮೊದಲು ನೀವು ಮನಸ್ಸಿಗೆ ಆ ಒಂದು ದೇವತೆಯ ವಿಗ್ರಹ ಆಕಾರ ಸ್ವರೂಪವನ್ನು ತಂದುಕೊಳ್ಬೇಕಲ್ಲ. ಆ ತಂದುಕೊಳ್ಳುವುದಕ್ಕೋಸ್ಕರ ಇದೊಂದು ಆಕೃತಿಯನ್ನು ಹೇಳಿದ್ದಾರೆಯೇ ಹೊರತು ಅದೇ ಪರಮೋಚ್ಚವಾದಂಥ ಸ್ವರೂಪವಲ್ಲ. ಆ ರೀತಿಯಾದಂಥ ಧ್ಯಾನವನ್ನು ಮಾಡ್ತಾ ಇದ್ದಾಗ ಆ ಆಕೃತಿಯನ್ನು ಬಿಡ್ತಾ ಬಂದು ಏಕಾಗ್ರತೆ ಎನ್ನುವಂಥ ಸಂಪಾದನೆ ಆದ ನಂತರ ನಿಮಗೆ ಉಳಿಯೋದು ಜ್ಯೋತಿ ರೂಪದಲ್ಲಿ ಮಾತ್ರ. ತದ್ದೇವ ಜ್ಯೋತಿಷಾಂ ಜ್ಯೋತಿ ತದ್ಯದಾತ್ಮವಿದೋ ವಿದುಹು. ಜ್ಯೋತಿಷಾಮಪಿ ಜ್ಯೋತಿಸ್ವರೂಪನಾದಂಥ ಪರಮಾತ್ಮನ ಸಾಕ್ಷಾತ್ಕಾರ ಧ್ಯಾನದಿಂದ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಇದು ನಮ್ಮ ನಿಮ್ಮಗಳಿಗೆ ಧ್ಯಾನದಿಂದ ಮಾಡಿಕೊಳ್ಳಲಿಕ್ಕೆ ಒಂದು ಕ್ಷಣದಲ್ಲಿ ಆಗುತ್ತೆ, ನಮಗೆ ನಿಮಗೆ. ಅದು ನಿರಂತರವಾಗಿ ಆಗುತ್ತೆ ಯೋಗಿಗಳಿಗೆ. ನಮಗೆ ಆಗೋದಿಲ್ಲ ಅಂತ ಏನು ನೀವು ಚಿಂತೆ ಪಡಬೇಕಾಗಿಲ್ಲ, ಹಾಗೆಯೇ ಆಗುತ್ತೆ. ಒಂದು ದಿವಸದ 24 ಗಂಟೆಯಲ್ಲಿ ನೀವು ಮಾಡುವ ಧ್ಯಾನ ಎಷ್ಟೊತ್ತು? 1 ಗಂಟೆ ಮಾಡಬಹುದು. 1 ಗಂಟೆ ಮಾಡುವ ಧ್ಯಾನದಲ್ಲಿ 1 ಸೆಕೆಂಡ್ ನಿಮಗೆ ಕಾಣಬಹುದು ಆ ಜ್ಯೋತಿ ನಿರಂತರವಾಗಿ ಮಾಡಿದಾಗ. ಆ ಜ್ಯೋತಿ ನಿರಂತರವಾಗಿ ಕಾಣುವಂತಹ ರೀತಿಯಲ್ಲಿ ಮುಂದುವರಿತಾ ಹೋದಾಗ ಯಾವಾಗ ಸಂಪೂರ್ಣವಾಗಿ ನಿರಂತರವಾಗಿ ಆ ಜ್ಯೋತಿ ಕಾಣುವ ಸ್ವರೂಪ ಬರುತ್ತೋ ಆವಾಗಲೇ ಅವನು ಯೋಗಿ ಆಗ್ತಾನೆ. ಆವಾಗ ಅವನು ಹೊರಗಿನ ಪ್ರಪಂಚವನ್ನು ಸಂಪೂರ್ಣ ಮರೆಯುತ್ತಾನೆ. ಅದಕ್ಕೋಸ್ಕರವಾಗಿ ಶನೈರುಪರಮೇ, ನಿಧಾನವಾಗಿ ಹೊರಗಿನ ಪ್ರಪಂಚವನ್ನು ಬಿಡ್ತಾ ಬರಬೇಕು. ಬುದ್ಧಿಯ ಧೃತಿಗೃಹೀತೆಯ, ಧೃತಿ ಅಂತ ಹೇಳಿಬಿಟ್ರೆ ಧಾರಣ, ಬುದ್ಧಿ ಒಂದೇ ರೀತಿಯಾಗಿ ಇರಬೇಕು. ಚಲನವಾನುವಂಥದ್ದು ಬುದ್ಧಿಯಲ್ಲಿ ಬರಬಾರದು. ಆ ರೀತಿಯಾದಂಥ ಬುದ್ಧಿಯನ್ನು ಆತ್ಮಸಂಸ್ಥಂ ಮನಃಕೃತ್ವ, ಮನಸ್ಸನ್ನು ಅಥವಾ ಬುದ್ಧಿಯನ್ನು ಆತ್ಮನನ್ನೇ ನಿಲ್ಲಿಸಿದಾಗ ಬೇರೆ ಏನನ್ನೂ ಚಿಂತೆ ಮಾಡಬಾರದು. ಆ ರೀತಿ ಮಾಡ್ತಾ ಬಂದಾಗ ಅವನಿಗೆ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ. ಆ ರೀತಿಯಾಗಿ ಧ್ಯಾನಕ್ಕೆ ಕೂತ್ಕೊಂಡಾಗ ಮನಸ್ಸು ಹೊರಗಡೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಧ್ಯಾನಕ್ಕೆ ಕೂತಾಗಲೇ ಹೊರಗಡೆ ಓಡೋದು ಜಾಸ್ತಿ ಮನಸ್ಸು. ಯತೋ ನಿಶ್ಚರತಿ, ಎಲ್ಲಿಂದ ಎಲ್ಲಿಗೆ ನಿಮಗೆ ಆ ಮನಸ್ಸು ಹೊರಗಡೆ ಹೋಗುತ್ತೋ, ಹೊರಗಡೆ ಹೋದ ಹಾಗೂ ನಿಮಗೆ ಗೊತ್ತಿಲ್ಲದಾಗ ಅದು ಹೋಗ್ಬಿಡುತ್ತೆ. ಧ್ಯಾನಕ್ಕೆ ಅಂತ ಕೂತಿರ್ತೀವಿ ನಾವು, ನಮಗೇ ಗೊತ್ತಿಲ್ಲದಾಗ ಮನಸ್ಸು ಅಲ್ಲೆಲ್ಲಿಗೋ ಹೋಗ್ಬಿಡುತ್ತೆ. ಕೂಡಲೇ ಹೋದ ಹಾಗೂ ಎಳ್ಕೊಂಡು ಬರಬೇಕು. ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತೋ ನಿಯಮ್ಯೈತದು. ಓಡಿ ಹೋದಾಗೂ ಎಳ್ಕೊಂಬರಬೇಕು. ಆತ್ಮನ್ಯೇವ ವಶನ್ನಯೇತ್, ಆತ್ಮನಲ್ಲೇ ಸ್ಥಿರೀಕರಣ ಮಾಡಬೇಕು, ಅಲ್ಲೇ ನಿಲ್ಲಿಸಬೇಕು. ಈ ರೀತಿಯಾಗಿ ಮಾಡ್ತಾ ಬಂದರೆ ಆ ಮನಸ್ಸು ಪ್ರಶಾಂತವಾಗ್ತಾ ಬರುತ್ತೆ. ಓಡಿ ಹೋಗುವ ಕುದುರೆಯನ್ನಾಗಲಿ ಅಥವಾ ಓಡಿ ಹೋಗುವ ಯಾವುದೇ ಪ್ರಾಣಿಯನ್ನಾಗಲಿ ಪುನಃ ಎಳೆದು ತನ್ನ ವಶೀಕರಣ ಮಾಡಿಕೊಂಡ ನಂತರ ಪುನಃ ವಶೀಕರಣ ಮಾಡ್ತಾ ಇದ್ದಾನೆ, ಓಡಿ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಆದಮೇಲೆ ಆ ಓಡಿ ಹೋಗುವ ಕ್ರಿಯೆಯಿಂದ ಅದು ಹಿಂದೆ ಸರಿಯುತ್ತೆ. ಹೌದು, ಇದು ನಾವು ಲೋಕದಲ್ಲಿ ಕಂಡಿರುವಂಥದ್ದು. ಹಾಗೆ ಮಾಡಿದಾಗ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಶಾಂತರಜಸಂ, ಆ ಮನಸ್ಸಿನಲ್ಲಿ ಇನ್ನು ಯಾವ ಒಂದು ವಿಕ್ಷೇಪಗಳು ವೃತ್ತಿಗಳು ಬರದೆ ಮನಸ್ಸು ನಿಶ್ಚಲವಾಗುತ್ತೆ. ಮನಸ್ಸು ಚಂಚಲವಾಗೋದೆ ಅಂದರೆ ಏನು, ಮನಸ್ಸು ನಿಶ್ಚಲವಾಗೋದು ಅಂತ ಹೇಳಿದರೆ ಏನು ಅಂತ ಕೇಳಿದರೆ, ಮನಸ್ಸಿನಲ್ಲಿ ಅನೇಕ ವಿಧವಾದಂಥ ವೃತ್ತಿಗಳು, ಥಾಟ್ಸ್ ಬರುತ್ತಲ್ಲ, ಚಿಂತೆಗಳು ಬರುತ್ತೆ ತಾನೆ. ಆ ಚಿಂತೆ ಬರದಂತೆ ಆಗುವುದೇ ಮನಸ್ಸು ಶಾಂತವಾಯಿತು ಅಂತ. ಹೇಗೆ ಸಮುದ್ರ ಅಲೆಗಳಿಂದ ಕೂಡಿದಂತಹ ಸಮುದ್ರ, ಆ ಅಲೆಗಳಿಲ್ಲದ ಸಮುದ್ರ ಅಂದರೆ ಮಧ್ಯಭಾಗಕ್ಕೆ ಹೋದಾಗ ನಿಮಗೆ ಅಲೆ ಇರೋದಿಲ್ಲ, ಶಾಂತವಾಗಿರುತ್ತೆ. ಹೊರಗಿನ ಭಾಗದಲ್ಲಿ ಅದು ಅಲೆಗಳಿಂದ ಕೂಡಿರುತ್ತೆ. ಹಾಗೆ ಈ ಮನಸ್ಸು ಹೊರಗೆ ಹೊರಟಾಗ ಅನೇಕ ವೃತ್ತಿಗಳನ್ನು ಪಡೆಯುತ್ತೆ, ಹೊರಗೆ ಹೋಗದೇ ಇದ್ದಾಗ ಶಾಂತವಾಗಿ ನಿಂತು ಬಿಡುತ್ತೆ. ಅದನ್ನೇ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಈ ರೀತಿಯಾಗಿ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಈ ರೀತಿಯಾಗಿ ಯೋಗಿ ಮಾಡ್ತಾ ಹೋದರೆ ವಿಗತ ಕಲ್ಮಷ,
ಯೋಗದಿಂದ ಅವನು ಮಾಡಿರುವಂತಹ ಪಾಪಗಳೆಲ್ಲ ಪರಿಹಾರವಾಗ್ತಾ ಬರ್ತವೆ. ಯೋಗಿ ಅಂದರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಎಲ್ಲ ಜ್ಞಾನ ಅನ್ನುವಂಥದ್ದು ಉತ್ಪನ್ನವಾಯಿತು ಅಂತ ಹೇಳಿದರೆ ಮಾಡಿರುವಂತಹ ಕರ್ಮಗಳೆಲ್ಲ ಭಸ್ಮೀಭೂತವಾಗ್ತವೆ. ಹೇಗೆ ಭಸ್ಮೀಭೂತವಾಗುವುದು? ಕರ್ಮಗಳು ಭಸ್ಮೀಭೂತವಾಗುವುದು ಅಂತ ಹೇಳಿದರೆ ಏನು? ಈಗ ಮರ ಇತ್ಯಾದಿಗಳಾದರೆ ಸುಟ್ಟು ಭಸ್ಮೀಭೂತವಾಗತ್ತೆ ಅಂತ ಹೇಳಬಹುದು. ಈ ಕರ್ಮ ಸುಟ್ಟು ಹೋಗುತ್ತೆ ಅಂತ ಹೇಳಿದರೆ ಏನರ್ಥ? ಕರ್ಮ ಸುಟ್ಟು ಹೋಗುತ್ತೆ ಅನ್ನೋದಕ್ಕೆ ಇದೇ ಅರ್ಥ. ಕರ್ಮ ತನ್ನ ಫಲ ಕೊಡುವ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ, ಫಲವನ್ನು ಕೊಡೋದಿಲ್ಲ, ಅಷ್ಟೇ ಅರ್ಥ. ಜ್ಞಾನದಿಂದ ಕರ್ಮ ನಾಶವಾಗತ್ತೆ. ಕರ್ಮಕ್ಕೆ ನಾಶ ಎರಡೇ ವಿಧವಾಗಿ. ಒಂದೋ ಅನುಭವಿಸಿ ಕರ್ಮನಾಶವಾಗತ್ತೆ, ಇಲ್ಲ ಜ್ಞಾನದಿಂದ ಕರ್ಮನಾಶ. ಅದಿಲ್ಲದೆ ಹೋದರೆ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ನಾವು ಏನೋ ಕೆಲಸ ಮಾಡಿಬಿಡ್ತೇವೆ, ತಪ್ಪಿಸ್ಕೊಂಡ್ಬಿಡ್ತೇವೆ ಅಂತ ಹೇಳಿದರೆ ಆಗೋದಿಲ್ಲ. ಯಾರಿಗೋ ಅನ್ಯಾಯ ಮಾಡಿದರೆ ಆ ಅನ್ಯಾಯ ಮಾಡಿದ್ದು ಪುನಃ ನಾವು ಬಡ್ಡಿ ಚಕ್ರಬಡ್ಡಿ ಸಹಿತವಾಗಿ ಅನುಭವಿಸಲೇಬೇಕು. ಯಾರೋ ಒಬ್ಬನಿಗೆ ತ್ರಿಕರಣಪೂರ್ವಕವಾಗಿ ನಾವು ಯಾರಿಗೆ ಏನೇನು ಮಾಡ್ತೇವೋ ತ್ರಿಕರಣಪೂರ್ವಕವಾಗಿ ನಾವು ಅದನ್ನೇ ಅನುಭವಿಸ್ತೇವೆ. ತ್ರಿಕರಣಪೂರ್ವಕವಾಗಿ ಕಾಯ ವಾಚ ಮನಸ ಯಾರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅದೇ ರೀತಿಯಾಗಿ ಅದರ ಫಲವನ್ನು ನಾವು ಅನುಭವಿಸ್ತೇವೆ. ತ್ರಿಕರಣಪೂರ್ವಕವಾಗಿ ಯಾರಿಗೆ ಕೇಡನ್ನು ಮಾಡ್ತೇವೋ ತ್ರಿಕರಣಪೂರ್ವಕವಾಗಿ ನಾವು ಅದನ್ನು ಹಾಗೆಯೇ ಅನುಭವಿಸ್ತೇವೆ. ಯಾಕೆ? ಉದಾಹರಣೆಗೆ ಮೂಕರಿರ್ತಾರೆ ಎಷ್ಟೋ ಜನ, ಅಥವಾ ಇನ್ನು ತೊದಲು ನುಡಿ ಅಂದರೆ ಅದಕ್ಕೇನು ಹೇಳ್ತಾರೆ, ಉಗ್ಗು ಬರುವುದು. ಆ ರೀತಿ ಒಂದು ವಾಗೀಂದ್ರಿಯ ದೋಷ ಇದೆಯಲ್ಲ, ಆ ವಾಗೀಂದ್ರಿಯ ದೋಷ ಯಾಕೆ ಬರುತ್ತೆ? ಹಿಂದಿನ ಜನ್ಮದಲ್ಲಿ ಇವು ವಾಗೀಂದ್ರಿಯವನ್ನು ದುರುಪಯೋಗ ಮಾಡಿಕೊಂಡಿದ್ದ. ನನಗೆ ಮಾತು ಕೊಟ್ಟಿದ್ದಾನೆ ಭಗವಂತ. ನೋಡಿ, ಭಗವಂತನ ಒಂದು ವಿಚಿತ್ರವಾದ ಸಾಮರ್ಥ್ಯ ಎಂಥದ್ದು. ಮನುಷ್ಯ ಯಾಕೆ ಅಷ್ಟು ಶ್ರೇಷ್ಠನಾದ ಅಂದರೆ 83,99,999 ಪ್ರಾಣಿಗಳಲ್ಲಿ ಮಾತು ಬರೋದು ಮನುಷ್ಯ ಒಬ್ಬನಿಗೆ, ಇನ್ನು ಅವುಗಳು ಇಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನೊಬ್ಬನಿಗೆ ವಾಗೀಂದ್ರಿಯ ಕೊಟ್ಟಿದ್ದಾನೆ. ಬಾಕಿ ಉಳಿದ ಪ್ರಾಣಿಗಳಿಗೆ ವಾಗೀಂದ್ರಿಯ ಅಂತ ಹೇಳಿದರೆ ಕೇವಲ ಧ್ವನ್ಯಾತ್ಮಕ ಶಬ್ದ ಇದೆಯೇ ಹೊರತು ವರ್ಣಾತ್ಮಕ ಶಬ್ದ ಇಲ್ಲ. ನಾವು ಕೊಟ್ಟಿರುವಂತಹ ಈ ವಾಗೀಂದ್ರಿಯವನ್ನು ದುರುಪಯೋಗ ಮಾಡಿಕೊಂಡ್ರೆ ಇದನ್ನು ಯಾವ ರೀತಿ ದುರುಪಯೋಗ ಮಾಡಿಕೊಳ್ಬಹುದು? ಯಾವಾಗಲೂ ಕೂಡ ಇನ್ನೊಬ್ಬರ ನಿಂದೆಯಲ್ಲಿ, ಆಚಾರವಿಲ್ಲದ ನಾಲಿಗೆ, ಇನ್ನೊಬ್ಬರ ನಿಂದೆಯನ್ನು ಮಾಡ್ತಾ ಇರೋದು, ಬೈತಾ ಇರೋದು, ಕೆಟ್ಟ ಮಾತುಗಳನ್ನು ಆಡ್ತಾ ಇರೋದು, ಹೊಲಸು ಮಾತುಗಳನ್ನು ಆಡ್ತಾ ಇರುವಂಥದ್ದು. ಈ ರೀತಿಯಾಗಿ ವಾಗೀಂದ್ರಿಯದ ದುರುಪಯೋಗ ಮಾಡಿಕೊಂಡಿದ್ದೇ ಆದರೆ ಮುಂದಿನ ಜನ್ಮದಲ್ಲಿ ಇವನಿಗೆ ಆ ವಾಗೀಂದ್ರಿಯ ಇಲ್ಲ ಮಾಡಿಬಿಡ್ತಾನೆ. ಇವನಿಗೆ ಇದು ಕೊಟ್ಟಿದ್ದನ್ನು ದುರುಪಯೋಗ ಮಾಡಿಕೊಂಡಿದ್ದಾನೆ, ಆದ್ದರಿಂದ ಅದನ್ನು ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಕಿತ್ಕೊಂಡ್ಬಿಡ್ತಾನೆ. ಇವು ಮೂಕ ಪ್ರಾಣಿಯಾಗಿ ಬಿದ್ದುಬಿಡ್ತಾನೆ. ಇಲ್ಲ, ಮನುಷ್ಯನಾಗಿ ಹುಟ್ಟಬೇಕಾದಂತಹ ಒಂದೊಮ್ಮೆ ಪುಣ್ಯಗಳನ್ನು ಮಾಡಿದ್ದರೂ ಕೂಡ ಮನುಷ್ಯನಾಗಿ ಹುಟ್ಟಿಯೂ ಮೂಕನಾಗ್ತಾನೆ, ಮಾತಾಡೋಕ್ಕೆ ಬರೋದಿಲ್ಲ. ಅದು ಆ ವಾಗೀಂದ್ರಿಯ. ಯಾವ ಇಂದ್ರಿಯದಿಂದ ನಾವು ಯಾರ್ಯಾರಿಗೆ ಹಾನಿಯನ್ನು ಮಾಡಿರ್ತೇವೋ ಮುಂದಿನ ಜನ್ಮದಲ್ಲಿ, ಯಾವುದೋ ಒಂದು ಜನ್ಮದಲ್ಲಿ ಆ ಇಂದ್ರಿಯದಿಂದ ಕುರುಡನಾಗಿ ಹುಟ್ಟುತ್ತಾನೆ. ಕಣ್ಣಿನಿಂದ ದುರುಗುಟ್ಟಿ ನೋಡಿ ಯಾರನ್ನಾದರೂ ನಿಂದೆ ಮಾಡಿದ್ದಾಗಲಿ, ಮಾಡಬಾರದದ್ದನ್ನು ಮಾಡಿದ್ದು, ನೋಡಬಾರದದ್ದನ್ನು ನೋಡಿದ್ದು ಆದರೆ ಮುಂದಿನ ಜನ್ಮದಲ್ಲಿ ಅವನು ಕುರುಡನಾಗ್ತಾನೆ. ಕೇಳಬಾರದದ್ದನ್ನು ಕೇಳ್ತಾನೆ ಅಂತ ಹೇಳಿದರೆ ಅಂಥದ್ದಕ್ಕೆ ಉಪಯೋಗಿಸಿ ನಾನು ವಾಗೀಂದ್ರಿಯ ಕೊಟ್ಟ. ಪರಮಾತ್ಮನ ಸ್ತುತಿ ಮಾಡಬಾರ್ದೇ? ಸ್ತುತಿ ಇಲ್ಲ. ಯಾವಾಗಲೂ ಕೆಲವರಿಗೆ ಅದೊಂದು ಅಭ್ಯಾಸ ಇರುತ್ತೆ, ಬೆಳಗ್ಗೆ ಎದ್ದಲ್ಲಿಂದ ಸಂಜೆ ಮಲಗುವವರೆಗೂ ಯಾರನ್ನಾದರೂ ನಿಂದೆ ಮಾಡ್ತಾ ಇರಬೇಕು. ಅವರಿಗೆ ಅದೊಂದು ನಿಂದೆ ಮಾಡದೆ ಹೋದರೆ ತಿಂದ ಅನ್ನ ಜೀರ್ಣವಾಗೋದಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಹಿಂದಿನಿಂದಲೂ ಕೂಡ ಹಿರಿಯರು ಒಂದು ಸಂಪ್ರದಾಯವನ್ನು ಹಾಕಿದ್ದಾರೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗ ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ, ಸಮುದ್ರ ವಸನೇ ದೇವಿ, ಪರ್ವತಸ್ತನಮಂಡಿತೆ, ವಿಷ್ಣುಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವಮೇ. ಇದನ್ನು ಹೇಳ್ಕೊಂಡು ನಮ್ಮ ಜೀವನ ಪ್ರಾರಂಭವಾಗತ್ತೆ. ಪ್ರಾರಂಭ ಮಾಡಿಕೊಂಡು ಈ ರೀತಿಯಾಗಿ ನಾವು ಆವತ್ತಿನ ದೈನಂದಿನ ಚಟುವಟಿಕೆಗಳನ್ನೆಲ್ಲ ಪೂರೈಸಿ ರಾತ್ರಿ ಮಲಗಲಿಕ್ಕೆ ಹೊರಟಾಗ ರಾಮಂ ಸ್ಕಂದಂ ಇತ್ಯಾದಿಗಳನ್ನು ಹೇಳಿ ಮಲಗುವಾಗ ಒಂದು ಕ್ಷಣ ನಾನು ಇವತ್ತು ಬೆಳಗ್ಗೆಯಿಂದ ಏನೇನು ಮಾಡಿದೆ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೇನೆ, ಎಷ್ಟು ಕೆಟ್ಟ ಕೆಲಸ ಮಾಡಿದ್ದೇನೆ ಪರಾಮರ್ಶೆ ಮಾಡ್ಕೋಬೇಕಂತ. ಪರಾಮರ್ಶೆ ಮಾಡಿಕೊಂಡಾಗ ನಾನು ಇಂಥ ಕೆಟ್ಟ ಕೆಲಸವನ್ನು ಇವತ್ತು ಮಾಡಿದ್ದೇನೆ,
ಪರಮಾತ್ಮನೇ ನನಗೆ ನಾಳೆ ದಿವಸ ಇಂಥ ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ಬುದ್ಧಿಯನ್ನು ಕೊಡದಿರು, ಪ್ರಾರ್ಥನೆ ಮಾಡಿಕೊಂಡು ಮಲಗಬೇಕು. ಯಾಕೆ ಅಂತ ಕೇಳಿದರೆ, ತಾನು ಇಷ್ಟು ಕೆಟ್ಟ ಕೆಲಸ ಮಾಡಿದ್ದೇನೆ ಅಂತ ತನಗೇ ಗೊತ್ತಾದಾಗ ಮುಂದಿನ ದಿವಸ ತಾನು ಆ ಕೆಲಸವನ್ನು ಮಾಡೋದಕ್ಕೆ ಹಿಂಜರಿತಾನೆ. ಅದು ಆತ್ಮವಿಮರ್ಶೆ. ಇದು ಮಾಡಿಕೊಳ್ಳುವವರಿಗೆ ಅನುಭವಕ್ಕೆ ಬರುತ್ತೆ. ಮುಂದಿನ ದಿವಸ ಆ ಒಂದು ಕೆಟ್ಟ ಕೆಲಸ ಮಾಡದೇ ಇರ್ಬೋದು. ನಾನು ಅವನಿಗೆ ವಿನಾಕಾರಣ ಇಷ್ಟೊಂದು ಬೈದು ಬಿಟ್ಟೆ, ಇಷ್ಟು ಹೇಳಬಾರ್ದಾಗಿತ್ತು. ಮರುದಿವಸ ಅದಕ್ಕೆ ಪ್ರಾಯಶ್ಚಿತ್ತ ಏನು? ಅವನು ಕಂಡ್ರೆ ಪಶ್ಚಾತ್ತಾಪ ಪಡ್ತಾನೆ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ. ನಾನು ಇನ್ನೇ ಅಷ್ಟು ಮಾತಾಡಬಾರ್ದಾಗಿತ್ತಪ್ಪ, ಮಾತಾಡಿಬಿಟ್ಟೆ, ನಾನು ತಪ್ಪಾಯಿತು, ಕ್ಷಮಿಸು ಅಂತ ಕೇಳಿಕೊಂಡ್ರೆ ಇವನ ಆ ಒಂದು ಪಾಪದ ಮೂಟೆ ಹಗುರವಾಗುತ್ತಾ ಹೋಗುತ್ತೆ. ಇದು ನಮ್ಮಲ್ಲಿರುವಂತಹ ರೀತಿ ನೀತಿಗಳು. ಈ ರೀತಿಯಾಗಿ ಪ್ರಶಾಂತ ಮನಸಂಹ್ಯೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜತಂ ಬ್ರಹ್ಮಭೂತಂ ಅಕಲ್ಮಷಂ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷ. ಯಾಕೆಂದರೆ ವಿಗತ ಕಲ್ಮಷಃ ಅಂದರೆ ಪಾಪರಹಿತನಾದಂಥವನ ಆಗ್ತಾನೆ ಯೋಗಿ. ಪಾಪರಾಹಿತ್ಯ ಬಂದಾಗಲೇ ಮನಸ್ಸು ಶುದ್ಧವಾಗುವುದು. ಎಲ್ಲಿಯವರೆಗೆ ನಮ್ಮಲ್ಲಿ ಪಾಪವಾಗಲಿ ಪುಣ್ಯವಾಗಲಿ ಉಳ್ಕೊಂಡಿರುತ್ತೋ ಮನಸ್ಸು ಚಲನಶೀಲವಾಗಿರುತ್ತೆ. ಅದು ಶಾಂತ ಸ್ಥಿತಿಗೆ ಬರೋದಿಲ್ಲ. ಮನಸ್ಸಿನ ಶಾಂತ ಸ್ಥಿತಿಯನ್ನು ತಂದುಕೊಳ್ಬೇಕಾದ್ರೆ ಈ ಪುಣ್ಯ ಪಾಪದ ಸಂಸ್ಪರ್ಶವಿಲ್ಲದ ರೀತಿಯಲ್ಲಿ, ಅಂದರೆ ಪುಣ್ಯವೂ ಕೂಡ ಬಂಧಕವೇ ಅಂತ ಕೇಳಿದರೆ, ಪುಣ್ಯ ಮನಸ್ಸನ್ನು ಹಾಳು ಮಾಡದೇ ಇರಬಹುದು, ಆದರೆ ಪುಣ್ಯ ಬಂಧಕ ಹೌದು. ಪುಣ್ಯದಿಂದ ಪುನಃ ಬರುವಂತಹದ್ದು ಸಂಸಾರವೇ. ಅಥವಾ ಪುಣ್ಯದಿಂದ ಮನಸ್ಸಿನ ಶುದ್ಧಿಯಾಗಿ ಚಿತ್ತಶುದ್ಧಿಯಾಗುವ ರೀತಿಯಲ್ಲಿ ಮಾಡಿದ್ದಿದ್ರೆ ಆ ಪುಣ್ಯ ನಮಗೆ ತಾರಕವಾಗುತ್ತೆ. ಇಲ್ಲದೇ ಹೋದರೆ ಅದು ಬಂಧಕವಾಗುತ್ತೆ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಆವಾಗ ಇಷ್ಟು ಮನಸ್ಸು ಯಥಾಸ್ಥಿತಿಗೆ, ಅಂದರೆ ಶಾಂತವಾದ ಸ್ಥಿತಿಗೆ ಬಂದಂತಹ ಯೋಗಿಗೆ ಏನಾಗುತ್ತೆ? ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಆವಾಗ ಅವನು ಯೋಗಿ ಸಮದರ್ಶಿ ಆಗ್ತಾನೆ. ಸಮದರ್ಶಿ ಅಂತ ಹೇಳಿದರೆ ಎಲ್ಲವನ್ನೂ ಒಂದೇ ರೀತಿಯಲ್ಲಿ ನೋಡುವಂತಹ ದೃಷ್ಟಿ. ಎಲ್ಲವನ್ನೂ ಒಂದೇ ರೀತಿಯಲ್ಲಿ ನೋಡೋದು ಅಂದರೆ ಶುನಿಚೈವ ಶಪಾಕೇಚ ಪಂಡಿತಾ ಸಮದರ್ಶಿನಃ ಅಂತ ಹೇಳಿದ ಹಾಗೆ, ಇವನು ನನ್ನವನು, ಇವನು ಪರಕೀಯನು, ಈ ರೀತಿಯಾಗಿ ನಮಗಿದೆ. ಯೋಗಿಯಾದವನಿಗೆ ಆ ರೀತಿಯಾಗಿರೋದು ಎಲ್ಲವೂ ಕೂಡ ಅವನಿಗೆ ತನ್ನಂತೆಯೇ ಕಾಣುತ್ತೆ. ತನ್ನಂತೆಯೇ ಸಹ ಮೇ ಸಮಃ ಎರಡೂ ಆಗುತ್ತೆ. ಆ ರೀತಿಯಾಗಿ ನನ್ನ ರೂಪದಲ್ಲೇ ಇರುವಂತಹದ್ದು ಎಲ್ಲವುದು ಅಂತ ಹೇಳಿದಾಗ ನನಗಿಂತ ಬೇರೆಯಾಗಿ ಅವನು ಯಾರನ್ನೂ ನೋಡೋದಿಲ್ಲ. ಆದ್ದರಿಂದ ಎಲ್ಲವನ್ನೂ ತನ್ನಲ್ಲೇ ನೋಡ್ತಾನೆ, ಎಲ್ಲವನ್ನೂ ಪರಮಾತ್ಮನಲ್ಲೇ ನೋಡ್ತಾನೆ. ಸರ್ವಭೂತಸ್ಥಮಾತ್ಮಾನಂ, ಎಲ್ಲ ಪ್ರಾಣಿಗಳಲ್ಲೂ ಇರುವ ಆತ್ಮನನ್ನು, ಆತ್ಮ ಅಂದರೆ ತಾನೇ, ಎಲ್ಲ ಪ್ರಾಣಿಗಳಲ್ಲೂ ಇರುವವನು ನಾನೇ ಅಂತ ನೋಡ್ತಾನೆ. ಸರ್ವಭೂತಾನಿ ಚ ಆತ್ಮನಿ, ತನ್ನಲ್ಲೇ ಎಲ್ಲ ಭೂತಗಳನ್ನು, ಭೂತ ಅಂತ ಹೇಳಿದರೆ ಭೂತಗಳಲ್ಲ, ಪ್ರಾಣಿನೂ ಆ ಶಬ್ದ. ಭೂತಗಳು ಅಂತ ಹೇಳಿದರೆ ಪ್ರಾಣಿಗಳು, ಎಲ್ಲ ಒಂದು ಪ್ರಾಣಿಗಳನ್ನು ತನ್ನಲ್ಲೇ ನೋಡ್ತಾನೆ. ಇದೇ ವಿಶ್ವರೂಪ ದರ್ಶನ ಯೋಗ ಅನ್ನುವಂಥದ್ದು ಇದೆಯಲ್ಲ, ವಿಶ್ವರೂಪ ದರ್ಶನದಲ್ಲಿ ಪರಮಾತ್ಮ ತನ್ನ ಐಶ್ವರ್ಯವನ್ನು ತೋರಿಸಿಬಿಡ್ತಾನೆ, ವಿಶ್ವರೂಪವನ್ನು ತೋರಿಸಿಬಿಡ್ತಾನೆ. ಆ ತೋರಿಸಿದಾಗ ಆ ಪರಮಾತ್ಮನ ದೇಹದಲ್ಲೇ ಎಲ್ಲವೂ ಇದೆ. ಸಾಕ್ಷಾತ್ ತಾಯಿಗೆ ನಾಲಿಗೆಯಲ್ಲೇ ಪ್ರಪಂಚವನ್ನೇ ತೋರಿಸಿದಂತಹ ಪರಮಾತ್ಮ ಅಂದ್ರೇನು? ತನ್ನಲ್ಲೇ ಎಲ್ಲವೂ ಇದೆ, ಎಲ್ಲವೂ ತನ್ನಲ್ಲೇ ಇದೆ, ಎಲ್ಲದರಲ್ಲೂ ತಾನೇ ಇದ್ದಾನೆ. ಆ ಸ್ಥಿತಿಯನ್ನು ತಲುಪುತ್ತಾನೆ ಜ್ಞಾನಿಯಾದವನು, ಯೋಗಿಯಾದವನು. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಯೋ ಮಾಂ, ಯಾರು ನನ್ನನ್ನೇ ಎಲ್ಲ ಕಡೆ ನೋಡ್ತಾರೋ, ನಾನು ನಿಮ್ಮನ್ನು ನೋಡಿದೆ, ಯಾರನ್ನು ನೋಡಿದ್ರು ಎಲ್ಲರೂ ಪರಮಾತ್ಮ ಸ್ವರೂಪವಾಗಿಯೇ ಕಾಣ್ತೀರಾ. ಎಲ್ಲರೂ ನನ್ನ ಸ್ವರೂಪವಾಗಿ ಕಂಡಾಗ ನಾನು ಯಾರನ್ನು ದ್ವೇಷ ಮಾಡಬೇಕು? ಎಲ್ಲರೂ ನನಗೆ, ನನ್ನ ಆತ್ಮನನ್ನು ನಾನು ಹೇಗೆ ಪ್ರೀತಿಸ್ತೀನೋ ಎಲ್ಲರನ್ನೂ ನಾನು ಹಾಗೆ ಪ್ರೀತಿಸ್ತೀನಿ. ಅದು ಯೋಗಿಯಲ್ಲಿ, ಜ್ಞಾನಿಯಲ್ಲಿ. ಆದ್ದರಿಂದ ಜ್ಞಾನಿಗೆ ನನಗಿಂತ ಬೇರೇನು ಅಂಥದ್ದು ಬುದ್ಧಿಯೇ ಇಲ್ಲದೆ ಇದ್ದಾಗ, ಎಲ್ಲವನ್ನೂ ತನ್ನಲ್ಲೇ ನೋಡುವಾಗ, ಎಲ್ಲವನ್ನೂ ತನ್ನ ರೂಪದಲ್ಲೇ ನೋಡುವಾಗ, ತನಗಿಂತ ಬೇರೆ ಯಾವುದೂ ಇಲ್ಲ ಅಂತ ಹೇಳಿದಾಗ ಅವನು ಯಾರನ್ನು ವಿರೋಧಿಸಬೇಕು, ಯಾರನ್ನು ದ್ವೇಷಿಸಬೇಕು?
ಆದ್ದರಿಂದ ಅಂಥವರಿಗೆ ವಸುಧೈವ ಕುಟುಂಬಕಂ, ಸಂಪೂರ್ಣ ಪ್ರಪಂಚವೇ ಅಂದರೆ ಭೂಮಂಡಲ ಮಾತ್ರವಲ್ಲ, ಚತುರ್ದಶ ಭುವನಗಳು ಕೂಡ ಅವನಲ್ಲೇ ಇರುವಂತಹದ್ದು, ಅವನ ಆತ್ಮಸ್ವರೂಪವಾಗಿರುವಂತಹದ್ದು. ತಸ್ಯಾಹಂ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ. ಅವನಿಗೆ ನಾನು ಪರೋಕ್ಷನಾಗೋದಿಲ್ಲ, ನನಗೆ ಅವನು ಪರೋಕ್ಷನಾಗೋದಿಲ್ಲ. ಅಂದರೆ ಪರೋಕ್ಷನಾಗೋದು ಅಂದರೆ ನನಗೆ ಅವನು ಕಾಣದೇ ಇರೋದಾಗಲಿ, ಅವನಿಗೆ ನಾನು ಕಾಣದೇ ಇರುವಂತಹದ್ದು ಅನ್ನುವಂಥದ್ದು ಇಲ್ಲ. ಯಾಕೆ? ನಾನೇ ಅವನ ಆತ್ಮ, ಅವನೇ ನನ್ನ ಆತ್ಮ. ಯಾಕೆ ಅಂದರೆ 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಉದಾರಾ ಸರ್ವ ಏವೈತೆ ಜ್ಞಾನಿತ್ವ ಆತ್ಮೈವ ಮೇ ಮತಂ. ಜ್ಞಾನಿ ಆದವನು ನನ್ನ ಆತ್ಮವೇ, ನಾನು ಬೇರೆ ಅಲ್ಲ, ಜ್ಞಾನಿ ಬೇರೆ ಅಲ್ಲ, ಜ್ಞಾನಿಯೇ ಪರಮಾತ್ಮ ಸ್ವರೂಪ ಅಂತ ಹೇಳಿದ್ದಾನೆ. ಹಾಗೆ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿ ಮಯಿ ವರ್ತತೆ. ಎಲ್ಲ ಪ್ರಾಣಿಗಳಲ್ಲೂ ಇರುವಂಥವನು ಪರಮಾತ್ಮ. ಆ ಪರಮಾತ್ಮನನ್ನು ಎಲ್ಲ ಪ್ರಾಣಿಗಳಲ್ಲೂ ಇರುವ ಪರಮಾತ್ಮ ಸ್ವರೂಪವನ್ನು ತನ್ನ ಸ್ವರೂಪವಾಗಿ ಯಾರು ನೋಡ್ತಾನೋ ಎಲ್ಲ ಪ್ರಾಣಿಗಳಲ್ಲೂ ತನ್ನನ್ನೇ ನೋಡ್ತಾನೆ. ಆವಾಗ ಅವನು ತನ್ನನ್ನು ತಾನು ಯಾರಾದರೂ ವಿರೋಧ ಮಾಡ್ತಾರೆಯೇ? ಹಾಗಾದ್ದರಿಂದ ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಅಂಥವನೇ ಎಲ್ಲ ಕಡೆಯಲ್ಲಿರುವಂತಹ ಪರಮಾತ್ಮನನ್ನು ಎಲ್ಲ ಪ್ರಾಣಿಗಳಲ್ಲೂ ನೋಡ್ತಾ ಇದ್ದಾಗ ತಾನೂ ಅದೇ ಆಗಿಬಿಡ್ತಾನೆ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋಮತಃ. ಯಾರು ಆತ್ಮೌಪಮ್ಯೇನ, ಆತ್ಮ ಏವ ಉಪಮ, ಆತ್ಮನೇ ಅಲ್ಲಿ ಉಪಮ. ಉಪಮ ಅಂತ ಹೇಳಿದರೆ ನಿನ್ನಲ್ಲಿರುವ ಆತ್ಮ ನನ್ನಲ್ಲಿರುವ ಆತ್ಮ ಎರಡೂ ಒಂದೇ, ಉಪಮಾನೋಪಮೇಯ ಭಾವ. ನನ್ನಲ್ಲಿರುವ ಆತ್ಮ ನಿನ್ನಲ್ಲಿರುವ ಆತ್ಮದಂತೆ, ನಿನ್ನ ಆತ್ಮ ಬೇರೆ ಅಲ್ಲ, ನನ್ನ ಆತ್ಮ ಬೇರೆ ಅಲ್ಲ, ಅದು ಉಪಮಾನ. ಉಪಮಾನ ಅಂತ ಹೇಳಿದರೆ ಹೋಲಿಕೆ ಅಂದರೆ ನಿನ್ನಲ್ಲಿರುವ ಆತ್ಮ ನನ್ನಲ್ಲಿರುವ ಆತ್ಮದಂತೆ, ನನ್ನಲ್ಲಿರುವ ಆತ್ಮ ನಿನ್ನಲ್ಲಿರುವ ಆತ್ಮದಂತೆ, ಎರಡು ಬೇರೆ ಅಲ್ಲ ಅಂತ ಯಾರು ತಿಳ್ಕೊಳ್ತಾನೋ, ಉಪಮಾನೋಪಮೇಯ ಭಾವ ಅಲಂಕಾರ ಶಾಸ್ತ್ರದಲ್ಲಿ ಹೇಳ್ತಾರೆ. ಉಪಮಾನ ಉಪಮೇಯ, ಕಂಪ್ಯಾರಿಸನ್ ಅಂತ ಏನು ಹೇಳ್ತೀವಿ, ಕಂಪೇರ್ ಮಾಡಬೇಕಾದ್ರೆ ಎರಡು ವಸ್ತು ಇರಬೇಕು ತಾನೆ. ಎರಡು ವಸ್ತು ಇಲ್ಲದೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಎರಡು ವಸ್ತು ಯಾವುದು? ಚಂದ್ರವನ್ ಮುಖಂ, ಚಂದ್ರದಂತೆ ಮುಖ ಇದೆ. ಚಂದ್ರ ಅನ್ನುವಂಥದ್ದು ಉಪಮಾನ, ಮುಖ ಅನ್ನುವಂಥದ್ದು ಉಪಮೇಯ. ಈ ಮುಖದಲ್ಲಿಯೂ ಮತ್ತು ಚಂದ್ರನಲ್ಲಿಯೂ ಇರುವಂತಹ ಸಮಾನ ಗುಣ, ಸಮಾನ ಧರ್ಮಗಳನ್ನಿಟ್ಟುಕೊಂಡು ಉಪಮಾನೋಪಮೇಯ ಭಾವವನ್ನು ಹೇಳ್ತಾರೆ. ಅಂದರೆ ಚಂದ್ರನಲ್ಲಿ ಇರುವಂಥ ಆಹ್ಲಾದಕತ್ವ, ಚಂದ್ರನನ್ನು ನೋಡಿದಾಗ ಯಾರಿಗೆ ಮುಖ ಅರಳೋದಿಲ್ಲ, ಚಂದ್ರನನ್ನು ನೋಡಿದಾಗ ಸಂತೋಷವಾಗುತ್ತೆ. ಹಾಗೆ ಯಾರ ಮುಖವನ್ನು ನೋಡಿದಾಗ ಆಹ್ಲಾದ ಉಂಟಾಗುತ್ತೋ ಆ ಆಹ್ಲಾದ ಗುಣ ಅನ್ನುವಂಥದ್ದು ಚಂದ್ರನಲ್ಲಿ ಮುಖದಲ್ಲಿ ಸಮಾನವಾಗಿದ್ದಾಗ ಚಂದ್ರವನ್ ಮುಖಂ ಅಂತ ಹೇಳ್ತಾರೆ. ಹಾಗೆ ಉಪಮಾನೋಪಮೇಯ ಭಾವ ಹೇಳಬೇಕಾದ್ರೆ ಎರಡು ಇರಬೇಕು. ಎರಡು ಇಲ್ಲದೆ ಇದ್ದಾಗ ಕಲ್ಪಿತವಾಗಿ ಹೇಳ್ತಾರೆ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮರಾವಣಯೋರ್ಯುದ್ಧಂ ರಾಮರಾವಣಯೋರಿವ. ಈ ಪತ್ತಿ ಶ್ರೀಧರವರಿಗೆ ಯಾರು ಸಾಟಿ ಅಂತ ಕೇಳಿದ್ರೆ ಪತ್ತಿ ಶ್ರೀಧರವರಿಗೆ ಪತ್ತಿ ಶ್ರೀಧರೇ ಸಾಟಿ. ಒಂದು ಮಾತು ಹೇಳಿಬಿಟ್ರೆ ಹೇಗಾಗ್ಬೋದು? ಇದು ಅನನ್ವಯ ಅಲಂಕಾರ. ಇದು ಅಲಂಕಾರದಲ್ಲೇ ಹೇಳಿದ್ದು. ಗಗನಂ ಗಗನಾಕಾರಂ, ಗಗನಕ್ಕೆ ಯಾವುದು ಹೋಲಿಕೆ? ಗಗನಕ್ಕೆ ಗಗನವೇ ಹೋಲಿಕೆ. ಸಾಗರ ಸಾಗರೋಪಮಃ, ಸಾಗರದಂತೆ ಇನ್ನೊಂದು ಯಾವುದಿದೆ? ಅದು ಸಾಗರವೇ. ರಾಮರಾವಣಯೋರ್ ಯುದ್ಧಂ, ರಾಮರಾವಣರ ಯುದ್ಧಕ್ಕೆ ಯಾವುದು ಸಾಟಿ? ರಾಮರಾವಣರ ಯುದ್ಧವೇ, ಇನ್ನೊಂದು ಸಾಟಿ ಇಲ್ಲ. ಅಂದರೆ ಅದನ್ನೇ ಉಪಮಾನವಾಗಿಯೂ ಅದನ್ನೇ ಉಪಮೇಯವಾಗಿಯೂ ಹೇಳಿದರೆ ಹೇಗಿರುತ್ತೋ ಅದು ಅನನ್ವಯ ಅಲಂಕಾರ ಅಂತ ಹೇಳ್ತಾರೆ ಅಲಂಕಾರ ಶಾಸ್ತ್ರದಲ್ಲಿ. ಅಂದರೆ ಉಪಮಾನೋಪಮೇಯ ಎರಡೂ ಇರೋದೆ ಒಂದರಲ್ಲೇ ಹೇಳಿದಾಗ ಅದರ ಉತ್ಕೃಷ್ಟತೆ ಗೊತ್ತಾಗುತ್ತೆ. ಅವರಿಗೆ ಅವರೇ ಸಾಟಿ, ಇನ್ನೊಬ್ರು ಇಲ್ಲ ಅಂತ ಹೇಳಿದ್ರೆ ಏನು? ಅದರ ಉತ್ಕೃಷ್ಟತೆ ಹೇಗೆ ಗೊತ್ತಾಗುತ್ತೋ ಹಾಗೆ ಆತ್ಮೋಪಮ್ಯೇನ, ಆತ್ಮನಿಗೆ ಉಪಮ ಯಾವುದು? ಆತ್ಮನಿಗೆ ಆತ್ಮವೇ ಉಪಮ, ಅದಕ್ಕೆ ಬೇರೆ ಯಾವುದು ಉಪಮ ಅನ್ನುವಂಥದ್ದಿಲ್ಲ. ಆತ್ಮೋಪಮ್ಯೇನ ಸರ್ವತ್ರ ಸಮಂ ಪಶ್ಯತಿಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋಮತಃ. ಅಂತಹ ರೀತಿಯಲ್ಲಿ ಆತ್ಮನನ್ನು ಎಲ್ಲ ಕಡೆಯಲ್ಲಿ ನೋಡಿದಾಗ ಆ ಆತ್ಮನನ್ನು ನೋಡಿದಂತಹ ಮನುಷ್ಯ ಯಾವನಿದ್ದಾನೋ, ಸಾಕ್ಷಾತ್ಕಾರ ಮಾಡಿದವನು, ಅವನೇ ನಿಜವಾದ ಯೋಗಿ.
3 ದಿವಸದಿಂದ ಕೇಳೋದಕ್ಕೇನೋ ಚೆನ್ನಾಗಿದೆ, ಇದು ಯೋಗ ಅನುಷ್ಠಾನ ಮಾಡೋದು ಹೇಗೆ ಸ್ವಾಮಿ? ಇದು ತಾನೇ ಬರುವಂತಹ ಪ್ರಶ್ನೆ. ಈ ಅನುಷ್ಠಾನ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟಪಡಲೇಬೇಕು, ನಮಗೆ ಬೇರೆ ದಾರಿ ಇಲ್ಲ. ಅದಕ್ಕೋಸ್ಕರವಾಗಿ ಕಷ್ಟಪಡುವುದಕ್ಕೋಸ್ಕರ ನಿಮಗೆ ಅನೇಕ ಜನ್ಮಗಳನ್ನು ಕೊಡ್ತಾನೆ ಪರಮಾತ್ಮ. ಅನೇಕ ಜನ್ಮ ಸಂಸಿದ್ಧಸ್ತತೋ ಯಾತಿ ಪರಾಂಗತಿಂ. ಒಂದೇ ಜನ್ಮದಲ್ಲಿ ಇದಿಷ್ಟು ಸಿದ್ಧವಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದರೆ ಈ ಜನ್ಮದಲ್ಲಿ ಮಾಡಿದ್ದು ವ್ಯರ್ಥವೋ? ವ್ಯರ್ಥವಾಗೋದಿಲ್ಲ. ಎಲ್ಲ ಗಂಟು ಕಟ್ಟಿ ಇಟ್ಟಿರ್ತಾನೆ. ನೀವು ಏನೇನು ಮಾಡಿದ್ದೀರೋ ಅಷ್ಟು ಅವನ ಲೆಕ್ಕದಲ್ಲಿ ಅಲ್ಲಿ ಅಕೌಂಟಲ್ಲಿ, ನಿಮ್ಮ ಅಕೌಂಟ್ನಲ್ಲೇ ಅವನು ಕೂಡಿಟ್ಟಿರ್ತಾನೆ. ಆ ಅಕೌಂಟಿನಿಂದ ತೆಗೆದು ಅದಕ್ಕೆ ಸರಿಯಾಗಿ ನಿಮಗೆ ಮುಂದಿನ ಜನ್ಮವನ್ನು ಕೊಡ್ತಾನೆ. ಅದಕ್ಕೆ ಗೌತಮ ಧರ್ಮಸೂತ್ರದಲ್ಲಿ ಹೇಳ್ತಾರೆ, ತತಶೇಷೇಣ ವಿಶಿಷ್ಟ ದೇಶ ಜಾತಿ ಕುಲ ರೂಪ ವೃತ್ತ ವಿತ್ತ ಆಯುಸ್ ಸುಖ ಮೇಧಸೋ ಜನ್ಮ ಪ್ರತಿಪದ್ಯಂತೆ. ನೀವು ಈ ಜನ್ಮದಲ್ಲಿ ಏನು ಒಂದು ಪುಣ್ಯವನ್ನಾಗಲಿ ಪಾಪವನ್ನಾಗಲಿ ಮಾಡಿದ್ದೀರೋ, ಈ ಜನ್ಮವನ್ನು ಕಳೆದು ಈ ಶರೀರ ಬಿದ್ದು ಹೋದ ನಂತರ ನಾವೆಲ್ಲಿಗೆ ಹೋಗ್ತೀವಿ, ಏನಾಗ್ತೀವಿ? ಯಾರಿಗಾದರೂ ಗೊತ್ತಿದೆಯೋ? ನೋಡಿ ಬಂದವರು ಯಾರಾದರೂ ಇದ್ದಾರೋ ಇಲ್ಲಿ? ಎಲ್ಲರೂ ನೋಡಿ ಬಂದವರೇ, ಹೇಳಲಿಕ್ಕಾಗುತ್ತೋ? ಎಲ್ಲರೂ ನಾವು ಒಂದು ಜನ್ಮ ಕಳ್ಕೊಂಡು ಈ ಜನ್ಮಕ್ಕೆ ಬಂದಿದ್ದೀವಲ್ಲ, ಬರೋಕ್ಕಿಂತ ಮುಂಚೆ ನಾವು ಎಲ್ಲಿದ್ದೀವಿ ನಮಗೆ ಗೊತ್ತಿಲ್ಲ. ಮುಂದೆ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ. ನಮಗೆ ಹಿಂದೂ ಇಲ್ಲ, ಮುಂದೂ ಇಲ್ಲ, ಮಧ್ಯದಲ್ಲಿದ್ದೇವೆ. ಈ ನಮ್ಮ ಸ್ಥಿತಿ, ಮನುಷ್ಯನ ಸ್ಥಿತಿ ಹಾಗೆ. ಒಂದೊಮ್ಮೆ ಯೋಚನೆ ಮಾಡಿ, ಹಿಂದಿಂದ ನೆನಪಿದ್ದಿದ್ರೆ ಏನಾಗ್ತಿತ್ತು? ಹಿಂದಿಂದೆಲ್ಲ ನೆನಪು ಬಂದುಬಿಟ್ರೆ ನಿಮಗೆ ಯಾರೂ ಮನೆಯಲ್ಲಿರೋದಿಲ್ಲ, ಅಲ್ಲೋಲ ಕಲ್ಲೋಲ ಆಗಿ ಹೋಗ್ಬಿಡುತ್ತೆ. ಯಾಕೆ? ಹಿಂದಿನ ಜನ್ಮದಲ್ಲಿ ನಾನು ಯಾರ ಮಗನೋ ಆಗಿದ್ದೆ, ಯಾರ ಗಂಡನೋ ಆಗಿದ್ದೆ, ಯಾರ ಹೆಂಡತಿಯೋ ಆಗಿದ್ದೆ, ಈ ಜನ್ಮದಲ್ಲಿ ಎಲ್ಲಿ ಬಂದುಬಿಟ್ಟೆ, ನಾ ಹಿಂದಿನ ಹುಡ್ಕೊಂಡು ಹೊರಟುಬಿಟ್ರೆ. ಇದರ ಕಥೆಯನ್ನು ನಾವು ನೋಡಿದರೆ ಮಹಾಭಾರತದಲ್ಲಿ ಹಿಂದಿನ ಜನ್ಮದ ವೃತ್ತಾಂತವನ್ನೆಲ್ಲ ನಾರದರಿಂದ ಹಿಡಿದು ಶುರುವಾಗುತ್ತೆ. ನಾರದರು ಹಿಂದೆ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟುಕೊಂಡಿದ್ರು. ಆ ರೀತಿಯಾಗಿ ಒಂದೊಂದು ವಿವರಣೆಯನ್ನು ಕೇಳ್ತಾ ಹೋದರೆ, ಸಪ್ತವ್ಯಾಧ ದಶಾರಣ್ಯೇಶು ಹಂಸಾ ಸರಸಿ ಮಾನಸೆ ಚಕ್ರವಾಕ ಸರದ್ವೀಪೆ ಮೃಗಾ ಕಾಲಂಜರೇ ಗಿರೌ ತೇಭಿಜಾತ ಕುರುಕ್ಷೇತ್ರೇ ಬ್ರಾಹ್ಮಣ ವೇದಪಾರಗಾ ಪ್ರಸ್ಥಿತ ದೀರ್ಘಮದ್ವಾನಂ ಯೂಯಂ ಕಿಮವಸೀದಥ. ಭಾಗವತದಲ್ಲಿ ಹೇಳ್ತಾನೆ ಇದನ್ನು ಶ್ರಾದ್ದ ಪ್ರಯೋಗದಲ್ಲಿ ಹೇಳುವಂತಹ ಮಂತ್ರಗಳಿವು. ಅದು ಹಿಂದಿನ ಜನ್ಮದ ವೃತ್ತಾಂತಗಳನ್ನೆಲ್ಲ ವಿವರಣೆ ಮಾಡ್ತಾ ಇರ್ತಾರೆ. ಅಂದರೆ ಒಂದೊಂದು ಜನ್ಮದಲ್ಲೂ ಕೂಡ ನಾವು ಏನು ಮಾಡ್ಕೊಂಡು ಬಂದಿರ್ತೀವೋ ಅದಕ್ಕೆ ಅನುಸಾರವಾಗಿ ಮುಂದಿನ ಜನ್ಮದಲ್ಲಿ ತತಶೇಷೇಣ, ಈ ಜನ್ಮ ಕಳೀತೋ, ಕಳೆದ ನಂತರ ನೀವು ಮಾಡಿರುವ ಹಿಂದೆ ಅನೇಕ ಜನ್ಮಗಳಲ್ಲಿ ಮಾಡಿದ್ದು ಕರ್ಮ ಉಳ್ಕೊಂಡ್ಬಿಟ್ಟಿದೆ, ಅಕೌಂಟ್ನಲ್ಲಿ ಉಳ್ಕೊಂಡಿದೆ. ಆ ಒಂದು ಉಳಿದಿರುವ ಕರ್ಮಗಳಿಗೆ ಅನುಸಾರವಾದಂತಹ ಜನ್ಮವನ್ನು ಕೊಡ್ತಾನೆ ಪರಮಾತ್ಮ. ಹೇಗೆ ಜನ್ಮ ಕೊಡ್ತಾನೆ? ವಿಶಿಷ್ಟ ದೇಶ, ನಿಮ್ಮನ್ನು ಒಂದು ವಿಶಿಷ್ಟವಾದ ದೇಶದಲ್ಲೇ ಹುಟ್ಟುತ್ತಾನೆ. ನೀವೆಲ್ಲ ಯಾಕೆ ಇಲ್ಲೇ ಕರ್ನಾಟಕದಲ್ಲೇ ಹುಟ್ಟಿದ್ದೀರಿ? ರಾಜಸ್ಥಾನದಲ್ಲಾಗಲಿ ಅಥವಾ ಸೌತ್ ಆಫ್ರಿಕಾದಲ್ಲಿ ದುಬೈನಲ್ಲಾಗಲಿ ಎಲ್ಲ ಹುಟ್ಟಬೋದಾಗಿತ್ತಲ್ಲ. ಇಲ್ಲೇ ಕೊಟ್ಟಿದ್ದಾನೆ ನಮಗೆ ದೇಶ. ಇದು ವಿಶಿಷ್ಟ ದೇಶ. ವಿಶಿಷ್ಟ ಜಾತಿ, ಜಾತಿ ಅಂದರೆ ಜನ್ಮ, ವಿಶಿಷ್ಟ ಜನ್ಮ. ಮನುಷ್ಯರಾಗೆ ಯಾಕೆ ಹುಟ್ಟಬೇಕು ನಾವೆಲ್ಲ? ಹಂದಿ, ನಾಯಿ, ಕರಡಿ, ಹುಲಿ ಇತ್ಯಾದಿಗಳಾಗಬಹುದು. ನಮಗೆ ಈ ಜನ್ಮ ವಿಶಿಷ್ಟ ಜನ್ಮ, ವಿಶಿಷ್ಟ ಜಾತಿ, ದೇಶ, ಕುಲ, ನಮ್ಮ ಕುಲ, ವಂಶ. ಇಂಥ ವಂಶದಲ್ಲೇ, ಸೂರ್ಯವಂಶದಲ್ಲೇ ಹುಟ್ಟಿದ್ದಾನೆ, ಚಂದ್ರವಂಶದಲ್ಲೇ ಹುಟ್ಟಿದ್ದಾನೆ. ಈ ರೀತಿಯಾಗಿ ಯಾಕೆ? ಅದು ವಿಶಿಷ್ಟ ಕುಲ, ವಿಶಿಷ್ಟ ದೇಶ, ವಿಶಿಷ್ಟ ಜಾತಿ, ವಿಶಿಷ್ಟ ರೂಪ. ಎಲ್ಲರಿಗೂ ಒಂದೇ ಥರದ ರೂಪ ಇದೆಯೋ? ಕೆಲವರು ಕುರೂಪಿಗಳಾಗಿರ್ತಾರೆ, ಕೆಲವರು ಸುರೂಪಿಗಳಾಗಿರ್ತಾರೆ, ಕೆಲವರು ದಷ್ಟಪುಷ್ಟವಾಗಿರ್ತಾರೆ, ಕೆಲವರು ದುಬ್ಲಾ ಪತ್ಲಾ ಅಸಾಮಿ ಹೀಗಿರ್ತಾರೆ. ಇದೆಲ್ಲದಕ್ಕೂ ಕಾರಣ ಒಂದು ಇರಲೇಬೇಕು, ರೂಪ. ಆಯಸ್ಸು, ಆಯಸ್ಸು ಅನ್ನುವಂಥದ್ದು ಎಲ್ಲರಿಗೂ ಸಮಾನವಾಗಿರೋದಿಲ್ಲ. ಪರಮಾಯಸ್ಸು 100 ಇದ್ದರೂ ಕೂಡ ಶತಾಯುಷುಗಳು ಎಷ್ಟು ಜನ ಆಗ್ತಾರೆ? ಯಾರೋ ಒಬ್ಬಿಬ್ಬರು ಆಗಬಹುದು. ಆಯಸ್ಸು. ಶ್ರುತ ಅಂದರೆ ಜ್ಞಾನ. ಜ್ಞಾನ ಅನ್ನುವಂಥದ್ದು ಎಲ್ಲರಿಗೂ ಸಮಾನವಾಗಿರುವುದಿಲ್ಲ. ಒಬ್ಬೊಬ್ಬರಿಗೆ ನನ್ನಷ್ಟು ಕಡಿಮೆ ಜ್ಞಾನ ಇದ್ದವರು ಯಾರೂ ಇಲ್ಲ ಇಲ್ಲಿ. ಆ ರೀತಿಯಾಗಿದ್ದಂಥವರು ಎಷ್ಟೋ ಜನ ಇರ್ತಾರೆ ಮಹಾತ್ಮರು. ಹಾಗೆ ಒಬ್ಬೊಬ್ಬರ ಜ್ಞಾನವೂ ಒಂದೊಂದು. ಸರ್ವಥಾ ಜ್ಞಾನಿ ಯಾರಾಗಲಿಕ್ಕೆ ಸಾಧ್ಯ ಸ್ವಾಮಿ? ಬ್ರಹ್ಮಜ್ಞಾನಿ ಒಬ್ಬನೇ ಎಲ್ಲವನ್ನು ತಿಳಿದವನಾಗ್ತಾನೆ ಹೊರತು ಮತ್ತೆಲ್ಲರೂ ಕೂಡ ವಿಶಿಷ್ಟವಾಗಿ. ನನಗೊಂದಷ್ಟು ವಿಷಯ ಗೊತ್ತಿರ್ಬೋದು, ನಿಮಗೆ ಇನ್ನೊಂದಷ್ಟು ವಿಷಯ ಗೊತ್ತಿರ್ಬೋದು. ನಾನು ನೀವು ಹೆಚ್ಚು ಕಮ್ಮಿ ಆಗೋದು ಹೇಗೆ? ನನಗೆ ಯಾವ ವಿಷಯ ಗೊತ್ತಿದೆಯೋ ಅದು ನಿಮಗೆ ಗೊತ್ತಿಲ್ಲದೆ ಹೋದರೂ ನಿಮಗೆ ಗೊತ್ತಿರೋ ವಿಷಯ ನನಗೆ ಗೊತ್ತಿಲ್ಲದೆ ಇರ್ಬೋದು ತಾನೆ. ಆವಾಗ
ಬೇರೆ ಬೇರೆ ವಿಷಯ ಇಟ್ಕೊಂಡು ಜ್ಞಾನಿ ಯಾರು ಅಂತ ಹೇಳೋದು ಹೇಗೆ? ಇವನು ಜ್ಞಾನಿ, ಇವನು ಅಜ್ಞಾನಿ. ನಿಮಗೆ ಅಕೌಂಟ್ಸಲ್ಲಿ ಚೆನ್ನಾಗಿ ಪರಿಣತಿ ಇರಬಹುದು, ನನಗೆ ಇನ್ಯಾವುದೋ ಒಂದರಲ್ಲಿ ಪರಿಣತಿ ಇರಬಹುದು. ನಮಗೆ ಹೋಲಿಕೆ ಹಾಗೆ. ಹೋಲಿಕೆ ಮಾಡಬೇಕಾದ್ರೆ ಸಮಾನವಾದ ವಿಷಯ ಇರಬೇಕು. ಸಮಾನವಾದ ವಿಷಯ ಇದ್ದರೆ ಇವನು ಹೆಚ್ಚು ತಿಳಿದವನೋ ಅವನು ಹೆಚ್ಚು ತಿಳಿದವನೋ ಹೇಳ್ಬೋದು ತಾನೆ. ಅದು ಇಲ್ಲದೆ ಹೋದರೆ ಹೋಲಿಕೆ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ವಿಶಿಷ್ಟ ದೇಶ, ಜಾತಿ, ಕುಲ, ರೂಪ, ಆಯುಷ್, ಶ್ರುತ, ವೃತ್ತ. ನಿಮಗೆ ವೃತ್ತಿ ಅಂದರೆ ಉದ್ಯೋಗ. ಮನುಷ್ಯನಿಗೆ ಬರುವಂತಹ ಉದ್ಯೋಗವೂ ಕೂಡ ಪರಮಾತ್ಮ ಬರೆದು ಬಿಟ್ಟಿದ್ದಾನೆ. ಇವನು ಎಷ್ಟೋ ಒದ್ದಾಡ್ತಾ ಇರ್ತಾನೆ, ಹುಟ್ಟಿಸಿದ ಪರಮಾತ್ಮ ಹುಲ್ಲನ್ನು ಮೇಯಿಸೋದಿಲ್ಲ, ಒಂದು ಗಾದೆ ಇದೆ. ಇವನು ಎಷ್ಟೆಷ್ಟೋ ಲಂಚ ಗಿಂಚ ಎಲ್ಲ ಕೊಟ್ಟು ಅಡ್ಡದಾರಿಯಿಂದ ನಾನು ನೌಕರಿಗೆ ಗಿಟ್ಟಿಸ್ತೇನೆ ಅಂತ ಹೋದರೆ ನೌಕರಿಗೆ ಗಿಟ್ಸ್ಕೊಂಡು ಬಿಡ್ತಾನೆ. ನಾಳೆ ಎಲ್ಲೋ ಸಿಕ್ಕಾಕ್ಕೊಂಡು ಇದ್ದದ್ದನ್ನು ಕಳ್ಕೊಂಡ್ಬಿಡ್ತಾನೆ. ಯಾಕೆಂದರೆ ಅಡ್ಡದಾರಿಯಲ್ಲಿ ಇವನು ಸುಳ್ಳು ಸರ್ಟಿಫಿಕೇಟ್, ಜಾತಿ ಸರ್ಟಿಫಿಕೇಟ್ ಕೊಟ್ಟು ಇವನಿಗೆ ನೌಕರಿಗೆ ಇಟ್ಟಿಸಿದ್ದಾನೆ ಅಂತ ಯಾರೋ ಕೋರ್ಟ್ ಕೇಸ್ ಹಾಕಿದರೆ ಅದು ಹೋಗುತ್ತೆ. ಇದ್ದಿದ್ದಕ್ಕೂ ಸಂಚಕಾರ. ಯಾಕೆ? ಇವನ ಹಣೆಯಲ್ಲಿ ಬರೆದಿಲ್ಲ ಆ ಉದ್ಯೋಗ, ಪರಮಾತ್ಮ ಕೊಟ್ಟಿದ್ದಾನೆ. ಅಲ್ಲಿ ಸಮುದ್ರದಲ್ಲಿ ಬೇಕಾದಷ್ಟು ನೀರಿರಬಹುದು, ನಿನ್ನ ಹತ್ರ ಇರುವ ಮಡಕೆ ಕೊಡ ಎಷ್ಟು ದೊಡ್ಡದು ಅಷ್ಟೇ ನೀವು ನೀರು ತರೋಕ್ಕಾಗೋದು, ಹೆಚ್ಚಿಗೆ ತರಲಿಕ್ಕಾಗತ್ತೆ. ಹಾಗೆ ಎಷ್ಟೇ ಇದ್ದರೂ ಕೂಡ ನಮಗೆ ಇಲ್ಲಿ ಬರೆದಿರ್ತಾನೆ ಪರಮಾತ್ಮ. ಅದನ್ನು ತಿಳ್ಕೊಂಡ್ರೆ ಯಾರು ಹಣದ ಹಿಂದೆ ಓಡಿ ಹೋಗೋದಿಲ್ಲ. ಯಾಕೆಂದರೆ ನಿಮಗೆ ಎಷ್ಟು ಬರೆದಿರ್ತಾನೋ ಅದಕ್ಕಿಂತ ಒಂದು ಪೈಸಾ ನಿಮಗೆ ಕಮ್ಮಿ ಮಾಡಲಿಕ್ಕೆ ಪರಮಾತ್ಮ ಬಿಡೋದಿಲ್ಲ. ಎಷ್ಟು ಬರೆದಿರ್ತಾನೋ ಅದಕ್ಕಿಂತ ಒಂದು ಪೈಸೆ ಜಾಸ್ತಿ ನೀವು ಸಂಪಾದನೆ ಮಾಡಲಿಕ್ಕೂ ಆಗೋದಿಲ್ಲ. ಸಂಪಾದನೆ ಮಾಡಿದ್ರೋ ಒಂದೊಮ್ಮೆ ಅಡ್ಡದಾರಿಯಿಂದ, ಅದಕ್ಕೆ ಖರ್ಚಿಗೆ 1 ಪಟ್ಟು ದಾರಿ ಮಾಡಿಟ್ಟಿರ್ತಾನೆ. ಇವನು ಹೇಗೆ 10 ಕೋಟಿ ಸಂಪಾದನೆ ಮಾಡಿದ, ಇವನ ಹಣೆ ಬರದಲ್ಲಿ 10 ಲಕ್ಷಕ್ಕಿಂತ ಜಾಸ್ತಿ ಬರೀಲಿಲ್ಲ ಪರಮಾತ್ಮ. ಆದರೆ ಇವು ಅಡ್ಡದಾರಿಯಲ್ಲಿ 10 ಕೋಟಿ ಸಂಪಾದನೆ ಮಾಡಿದ. ಆವಾಗ CBI ಎನ್ಕ್ವೈರಿ ಸಿಕ್ಕಾಕೋತಾನೆ, ಇಲ್ಲ ಕಳ್ಳರು ಕದ್ಕೊಂಡು ಹೋಗ್ತಾರೆ. ಇದಾಗುತ್ತೋ ಇಲ್ಲೋ, ನಾವೇ ಎಷ್ಟೋ ನಮ್ಮ ಒಂದು ಕಣ್ಣು ಮುಂದೆ ನಾವು ಎಷ್ಟೋ ಜನಗಳನ್ನು ನೋಡಿದ್ದೇವೆ. ಯಾಕೆ ಅಂದರೆ ನನ್ನದು ಅಂತಾದದ್ದು ಬೆಂಕಿಯಲ್ಲಿದ್ದರೂ ಪರಮಾತ್ಮ ರಕ್ಷಣೆ ಮಾಡಿ ಕೊಡ್ತಾನೆ. ಅದು ಇಲ್ಲದೇ ಇರುವಂತಹದ್ದು ನನ್ನದ್ದು ನೀವು ರಿಸರ್ವ್ ಬ್ಯಾಂಕಲ್ಲೇ ತೊಗೊಂಡೋಗಿಡಿ, ಅದು ನಿಮ್ಗೆ ಉಳಿಯೋಲ್ಲ. ನನ್ನದಾದದ್ದು ನನ್ನದೇ ಗಂಟು. ಶ್ರುತ, ವೃತ್ತ, ವಿತ್ತ, ಸುಖವೂ ಕೂಡ ಎಲ್ಲರ ಸುಖವೂ ಒಂದೇ ರೀತಿಯಾಗಿ ಇರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಸುಖ, ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಸುಖ, ಒಬ್ಬೊಬ್ಬರಿಗೆ ಒಂದೊಂದರಿಂದ ಸುಖ. ಕೆಲವರಿಗೆ ವ್ಯಾಪಾರದಲ್ಲೇ ಸುಖ, ಕೆಲವರಿಗೆಲ್ಲಿ ಪಾಠ ಹೇಳೋದ್ರಲ್ಲೇ ಸುಖ, ಕೆಲವರಿಗೆ ಸಂಗೀತ ಹೇಳೋದ್ರಲ್ಲೇ ಸುಖ, ಕೆಲವರಿಗೆ ಏನೂ ಮಾಡದೇ ಇರೋದೇ ಸುಖ, ಕೆಲವರಿಗೆ ಊಟ ಮಾಡೋದ್ರಲ್ಲೇ ಸುಖ. ನಾವು ಎಲ್ಲ ರೀತಿ ವಿಚಿತ್ರ ಮನುಷ್ಯರನ್ನು ನೋಡ್ತೇವೆ. ಬೆಳಗ್ಗೆಯಿಂದ ಸಂಜೆವರೆಗೆ ಅವನಿಗೆ ಏನು ಕೆಲಸ ಇಲ್ಲಪ್ಪ, ಸಮಯ ಹ್ಯಾಕೆ ಕಳೀತಾನೆ ಅಂತ ನಮಗೆ ಆಶ್ಚರ್ಯವಾಗುತ್ತೆ. ಯಾಕೆ? ಯಾವಾಗಲೂ ಕೆಲಸದಲ್ಲಿ ವ್ಯಾಪೃತರಾದವರಿಗೆ ಮನೆಯಲ್ಲಿ ಭಾನುವಾರದ ದಿವಸ ಇವತ್ತು ಟೈಮ್ ಕಳೆಯೋದು ಹೇಗಪ್ಪ ಆಗೋದಿಲ್ಲ, ಚಡಪಡಿಸ್ತಾ ಇರ್ತಾರೆ. ಯಾವಾಗಲೂ ಬ್ಯುಸಿಯಾಗಿರೋರಿಗೆ ಒಂದು ದಿವಸ ಫುಲ್ಲು ಸುಮ್ಮನೆ ವಿರಾಮವಾಗಿ ಕಳೀಬೇಕು ಅಂದರೆ ಕಷ್ಟವಾಗಿಬಿಡುತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ ಆ ರೀತಿ ಇಲ್ಲದಿದ್ದರೆ ಇರೋಕೆ ಆಗೋದಿಲ್ಲ. ದಿನವೆಲ್ಲ ಇಸ್ಪೀಟ್ ಆಡ್ಕೊಂಡಿರ್ತಾರೆ ಎಷ್ಟೋ ಜನ. ಹೌದಾ? ನಾವೆಲ್ಲವುದನ್ನು ನೋಡಿದೆ. ಅದು ಸುಖ. ಮೇಧಸ್ಸು ಅಂದ್ರೆ ಬುದ್ಧಿಶಕ್ತಿ ಎಲ್ಲರದ್ದು ಒಂದೇ ರೀತಿಯಾಗಿರೋದಿಲ್ಲ. ಬುದ್ಧಿ ಎಲ್ಲರಿಗೂ ಕೊಟ್ಟಿದ್ದಾನೆ ದೇವರು, ಆದರೆ ಬುದ್ಧಿಯ ಸಾಮರ್ಥ್ಯದಲ್ಲಿ ವೈಲಕ್ಷಣ್ಯವಿದೆ. ಹಾಗೆ ಈ ರೀತಿಯಾಗಿ ಇರುವಂತಹ ರೀತಿಯಲ್ಲಿ ನಮಗೆ ನಮ್ಮ ಪೂರ್ವಾರ್ಜಿತ ಕರ್ಮಾನುಸಾರವಾಗಿ ಈಗ ಬರುವಂತಹ ಬುದ್ಧಿ ಮತ್ತು ಮನಸ್ಸು, ನಮ್ಮ ವೃತ್ತಿ ಇತ್ಯಾದಿಗಳಿಗೆ ಅನುಸಾರವಾಗಿ ನಾವು ಹುಟ್ಟಿದ್ರೂ ಕೂಡ, ಜನ್ಮವನ್ನು ಪಡೆದಿದ್ದರೂ ಕೂಡ ಪರಮಾತ್ಮ ನಮಗೆ ಎಲ್ಲ ಪ್ರಾಣಿಗಳಿಗೆ ಕೊಡದೇ ಇರುವಂತಹ ಒಂದು ವಿಶಿಷ್ಟವಾದ ಸಾಧನವನ್ನು ಕೊಟ್ಟಿದ್ದಾನೆ. ಅದೇ ಬುದ್ಧಿಯಲ್ಲಿರುವ ವಿವೇಚನಾ ಸಾಮರ್ಥ್ಯ. ಯಾವುದು ಕರ್ತವ್ಯ ವಿಚಕ್ಷಣ ಅನ್ನುವಂಥದ್ದು ಏನಿದೆಯೋ ಅದು ಪರಮಾತ್ಮ ನಮಗೆ ಕೊಟ್ಟಿದ್ದು ಮನುಷ್ಯರಿಗೆ ಮಾತ್ರ. ತಿರ್ಯಕ್ ಜಂತುಗಳಿಗೆ ಆ ಬುದ್ಧಿ ಇದೆಯೋ? ಅವು ಹೀಗೆ ಹೋಗಬೇಕಾದ್ರೆ ನೇರವಾಗಿ ಹೋದರೆ ಹತ್ತಿರವಾದ ದಾರಿ ಆದರೂ ಹೀಗಾಗಿ ಹೋಗ್ಬಾರ್ದು. ಅದಕ್ಕೆ ತಿರ್ಯಕ್ ಜಂತು ಅಂತ ಹೆಸರು. ಹೀಗೆ ಹೋಗಬಾರ್ದೆ. ಮನುಷ್ಯನಾದರೆ ಹತ್ತಿರ ದಾರಿ ಹುಡ್ಕೊಂಡು ಹೋಗ್ತಾನೆ, ಹಾಗಲ್ಲ, ಸುತ್ತು ಬಳಸ್ಕೊಂಡು ಹೋಗ್ತಾವೆ, ಹೀಗೆಲ್ಲ ಹೋಗ್ತಾವೆ. ಯಾಕೆ? ಆ ವಿವೇಚನ ಸಾಮರ್ಥ್ಯವಿಲ್ಲ. ಅದು ಅಂತಹ ಸಾಮರ್ಥ್ಯ ನಮಗೆ ಕೊಟ್ಟಿದ್ದಾನೆ. ಆ ಬುದ್ಧಿಯನ್ನು ನಾವು ಉಪಯೋಗಿಸಿಕೊಂಡು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ವಿವೇಚನಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಹೋದಾಗ ನಮ್ಮ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ. ಉದ್ಧರೇರ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರ್ ಆತ್ಮೈವರಿ ಪರಾತ್ಮನಃ. ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಬೇಕೇ ಹೊರತು ನಮ್ಮನ್ನು ಇನ್ಯಾರೋ ಉದ್ಧಾರ ಮಾಡೋದಿಲ್ಲ. ಉದಾಹರಣೆಗೆ
ಸ್ಕೂಲ್ನಲ್ಲಿ ಎಲ್ಲರಿಗೂ ಅನುಭವ ಇರುವಂಥದ್ದು. ಸಣ್ಣ ವಯಸ್ಸಿನಲ್ಲಿ ಮ್ಯಾಥ್ಸ್ ಹೇಳ್ಕೊಡ್ತಾರೆ. 2 × 2 4, 2 + 2 4, 5 × 5 5 + 5 10, 5 × 5 10 ಅಂತ ಹೇಳಿಬಿಡ್ತಾನೆ ಸಣ್ಣ ವಯಸ್ಸಿನಲ್ಲಿ. ಯಾಕೆ ವ್ಯತ್ಯಾಸ? ಅವನಿಗೆ 2 2 ಅನ್ನುವಂಥದ್ದು ಎರಡಕ್ಕೂ ಒಂದೇ ಉತ್ತರ ಆದರೆ 5 5 ಅನ್ನುವಲ್ಲಿ ಇಂಟು ಆಗಲಿ ಪ್ಲಸ್ ಆಗಲಿ ಒಂದೇ ಆಗಬೇಕಲ್ಲ, ಲಾಜಿಕ್ ಅವನಲ್ಲಿದೆ. ಯಾಕೆ ಆಗಬಾರ್ದು ಅನ್ನುವಂಥದ್ದು. ಆದರೆ ವ್ಯತ್ಯಾಸವನ್ನು ಹೇಳಿಕೊಟ್ಟಾಗ ಆ ಒಂದು ಭೇದ, ವೈಲಕ್ಷಣ್ಯ ಅನ್ನುವಂಥದ್ದು ಅವನಿಗೆ ಗೊತ್ತಾಗುತ್ತೆ. ಹಾಗೆ ಪ್ರತಿಯೊಂದರು. ಆದರೂ ಕೂಡ ಗಣಿತ ಅನ್ನುವಂಥದ್ದು ಕೆಲವರಿಗೆ ಕಬ್ಬಿಣದ ಕಡಲೆ. ಅಯ್ಯೋ, ಆ ಗಣಿತವು ನಮ್ಮ ತಲೆ ತಿನ್ನುವಂಥದ್ದು. ಯಾರು ಈ ಬೀಜಗಣಿತ ಅಂತೆ ಮತ್ತೊಂದಂತೆ ಇದು ಯಾವ ನಮ್ಮ ತಲೆಗೆ ಹೋಗೋದಿಲ್ಲ. ಮ್ಯಾಥ್ಸ್ ಅಂತ ಹೇಳಿದರೆ ದೂರ ಇರ್ತಾರೆ. ಇನ್ನು ಕೆಲವರಿಗೆ ಸೋಷಿಯಲ್ ಸ್ಟಡಿಯೋ ಅಥವಾ ಸೈನ್ಸೋ ಅದೆಲ್ಲ ನಮಗೆ ತಲೆಗೆ ಹೋಗೋದಿಲ್ಲ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಅಭಿರುಚಿ ಬರುವುದಕ್ಕೆ ಕಾರಣವೇನು ಅಂದರೆ ಅವರ ಕರ್ಮವೇ. ಆ ಕರ್ಮಾನುಸಾರ ಎಲ್ಲರಿಗೂ ಸಂಗೀತದಲ್ಲಿ ಆಸಕ್ತಿ ಬರುತ್ತೆಯೇ? ಕೇಳೋದ್ರಲ್ಲಿ ಆಸಕ್ತಿ ಇರಬಹುದೇ ಹೊರತು ಕಲಿಯೋದ್ರಲ್ಲಿ ಆಸಕ್ತಿ ಎಲ್ಲರಿಗೂ ಬರೋದಿಲ್ಲ. ಕಲಿಯೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಮ್ಮಲ್ಲಿ ಒಬ್ಬರು ಬರ್ತಾಯಿದ್ರು. 10 ವರ್ಷದಿಂದ ಸಂಗೀತವನ್ನು ಕಲೀಲಿಕ್ಕೆ ನನ್ನ ತಮ್ಮನ ಹತ್ರ ಒಬ್ಬರು ಬರ್ತಾಯಿದ್ರು. 10 ವರ್ಷದಿಂದ ಕಲಿತರೂ ಕೂಡ ಅವರಿಗೆ ಇನ್ನೂ ಆ ಪಿಳ್ಳಾರಿ ಗೀತೆಗಳೇ ಸರಿಯಾಗಿ ಬರ್ತಿರಲಿಲ್ಲ. ಇನ್ನು ಕೀರ್ತನೆ ವಿಚಾರ ಬಿಟ್ಬಿಡಿ, ಪಿಳ್ಳಾರಿಗೆ ಒಂದು ಶ್ರುತಿಯೇ ಅವರಿಗೆ ಸೇರ್ತಾ ಇದೆ. ಯಾಕೆ ಅವರಿಗೆ ಆ ಸಂಸ್ಕಾರವಿಲ್ಲ. ಸಂಸ್ಕಾರವಿಲ್ಲದೆ ಇರುವಂತಹದ್ದನ್ನು ಯಾವುದು ಮಾಡೋದಕ್ಕೆ ಹೋದರೂ ಕೂಡ ಆಗಲಿಕ್ಕಿಲ್ಲ. ಆದ್ದರಿಂದ ಇದೆಲ್ಲ ಕರ್ಮ ಸಿದ್ಧಾಂತ ಅನುಗುಣವಾಗಿ ಇರುವಂಥದ್ದು. ಆದ್ದರಿಂದ ಇಂತಹ ಯೋಗಿ ಆದವನು ಅತ್ಯಂತ ಸುಖವನ್ನು ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಯೋಗದ ಸ್ವರೂಪವನ್ನು ಇಷ್ಟು ಹೇಳಿದ್ದಾಯಿತು. ಇನ್ನು ಮುಂದೆ ಅದರ ಮೇಲೆ ಇವು ಹೇಳೋದೆಲ್ಲ ಒದರೋದೆಲ್ಲ ಒದರೆ ಆಯಿತು ಕೃಷ್ಣ. ಈಗ ಅವನಿಗೆ ಸಂಶಯ ಬರುತ್ತೆ. ನಾನು 3 ದಿವಸದಿಂದ ಒದರೋದೆಲ್ಲ ಒದರೆ ಆಯಿತು, ಇನ್ನು ಸಂಶಯ ನಾಳೆ ನಿಮಗೂ ಬರಬೇಕು, ಅದನ್ನು ನಾಳೆ ನೋಡೋಣ ಅಂತ ಹೇಳಿಬಿಟ್ಟು ಇಷ್ಟೊತ್ತು ಕೇಳಿದ ಎಲ್ಲ ಆಸ್ತಿಕ ಮಹಾಜನತೆಗಳಿಗೆ ತುಂಬ ಹೃದಯದ ಧನ್ಯವಾದಗಳು.